ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ಹೋಲಿ ಹಬ್ಬದ ಶುಭಾಶಯಗಳು. ಕಾಮನ ದಹನವಾದಾಗ ನಮ್ಮ ಹೃದಯಾಂತರಾಳದಲ್ಲೇ ಇರುವಂತಹ ಆ ಪರಮಾತ್ಮ ಶಕ್ತಿ ಅಭಿವ್ಯಕ್ತವಾಗುತ್ತೆ. ಸೊ ಹಾಗಾಗಿ ಎಲ್ಲರೂ ಕೂಡ ಹೊರಗೆ ಕಾಮನ ದಹನವಾಗಿ ಯಾವುದೋ ಒಂದು ಬಾನ್ಫೈರ್ ಹಾಕೋದ್ರ ಜೊತೆಗೆ ಒಳಗೆ ಆ ಜ್ಞಾನಾಗ್ನಿಯನ್ನ ಬೆಳಗಿಸ್ಕೊಂಡಾಗ ಒಳಗಿರುವಂತಹ ಅಜ್ಞಾನ ನಾಶವಾಗಿ ಅವಿದ್ಯೆ, ಕಾಮ, ಕರ್ಮ ಇವೆಲ್ಲವೂ ಕೂಡ ಹೋಗಿ ನಾವು ಇರುವಂತಹ ನಿತ್ಯ ಮುಕ್ತತೆಯನ್ನ ಪಡಿತೀವಿ. ಹಾಗಾಗಿ ಎಲ್ಲರಿಗೂ ಕೂಡ ಹೋಲಿ ಹಬ್ಬದ ಶುಭಾಶಯಗಳು. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ, ಈ ಒಂದು ಪ್ಲಾಟ್ಫಾರ್ಮ್ ವೇದಿಕೆಗೆ ಬರೋಕ್ಕೆ ತುಂಬಾ ಖುಷಿ ಆಗತ್ತೆ. ಹಲವಾರು ವರ್ಷಗಳಿಂದ ಸತತವಾಗಿ ನಡೀತಾ ಇರುವಂತಹ ಈ ಒಂದು ವ್ಯಾಸಂಗ ನಡೀತಾ ಇರೋದು ಅದ್ಭುತವಾದಂತಹ ಕಮಿಟ್ಮೆಂಟ್ ನ ತೋರಿಸುತ್ತೆ. ಅಷ್ಟರ ಜೊತೆಗೆ ಎಲ್ಲರಲ್ಲೂ ಇರುವಂತಹ ಆ ಸೀಕಿಂಗ್, ಆ ಇಂಟ್ರೆಸ್ಟ್ ನ ತೋರಿಸುತ್ತೆ. ಸೊ ಹಾಗಾಗಿ ಎಲ್ಲರಿಗೂ ಭಾಗವಹಿಸ್ತಾರಂತ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಮತ್ತು ಇಂಥವು ಇನ್ನೂ ಹೆಚ್ಚು ಆಗಬೇಕು ಅನ್ನುವಂಥದ್ದು ಮನಸ್ಸಲ್ಲಿ ಪರಮಾತ್ಮನಲ್ಲಿ ಪ್ರಾರ್ಥನೆ ಪಡಬೇಕು. ಇವತ್ತಿನ ಕಾರ್ಯಕ್ರಮ ಶುರು ಮಾಡೋಣ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ಎಲ್ಲರಿಗೂ ನಮಸ್ಕಾರ ಮತ್ತು ಎಲ್ಲರಿಗೂ ಸ್ವಾಗತ. ಕಳೆದ ಬಾರಿ ನಾವು ಬಂದಾಗ ನಾವು ಯಾವ ವಿಚಾರವನ್ನ ತಗೊಂಡ್ವಿ ಅಂದಾಗ ಮುಖ್ಯವಾಗಿ ನಮ್ಮ ಜೀವನದಲ್ಲಿ ಇರುವಂತಹ ಸಂಸಾರ ಅಂತಂದಾಗ ಕುಟುಂಬ ಅಲ್ಲ, ಈ ಒಂದು ಜನನ ಮರಣದ ಚಕ್ರ ಅಥವಾ ಈ ಬಂಧನ ಅನ್ನೋದೇನಿದೆ, ಆ ಬಂಧನಕ್ಕೆ ಕಾರಣ ಏನು, ಆ ಬಂಧನವನ್ನ ಬಿಡಿಸ್ಕೊಳ್ಳುವಂತಹ ಮಾರ್ಗ ಎಷ್ಟಿದೆ, ಇರುವುದು ಒಂದೇ. ಆ ಯಾವ ಮಾರ್ಗ ಅನ್ನುವಂಥದ್ದನ್ನ ಸಂಸಾರ ನಿವೃತ್ತಿ ಸಾಧನ ಅನ್ನುವಂತಹ ದೃಷ್ಟಿಕೋನದಲ್ಲಿ ಹಿಂದಿನ ಉಪನ್ಯಾಸದಲ್ಲಿ ನಾವು ನೋಡ್ತೀವಿ. ಆಗ ಇಟ್ ವಾಸ್ ಮೋರ್ ಟುವರ್ಡ್ಸ್ ಸೆಲ್ಫ್, ನಮ್ಮ ಆತ್ಮದ ಕೇಂದ್ರಿತವಾಗಿತ್ತು. ಅಂದ್ರೆ ನಾವು ಅಂತರ್ಮುಖರಾಗಿ ಹೋಗುವಂತಹ ದೃಷ್ಟಿಯಲ್ಲಿತ್ತು. ಇವತ್ತು ಹಾಕಿದ್ರೆ ಬಹಿರ್ಮುಖವಾಗಿ ಹೋಗ್ತೀವ, ಇನಿಷಿಯಲಿ ಎಸ್, ಬಟ್ ಆಮೇಲೆ ನೋಡೋಣ ಯಾವ ಕಡೆ ಹೋಗ್ತೀವಿ ಅಂತ. ಈಗ ಎರಡನೇ ವಿಚಾರ ಯಾವುದು ಅಂತಂದಾಗ ಭಗವನ್ನ. ಯಾಕಂದ್ರೆ ವೇದಾಂತದಲ್ಲಿ ಯಾರೇ ಸ್ವಲ್ಪ ಮಟ್ಟಿಗೆ ಪಳಗಿದ್ರು ಕೂಡ ಅವ್ರಿಗೆ ಬರುವಂಥದ್ದು ಅಂದಾಗ ತತ್ ತ್ವಂ ಅಸಿ. ಅಲ್ಲಿ ತ್ವಂಪದ ವಿಚಾರವನ್ನ ನಾವು ಅವತ್ತು ಮಾಡಿದ್ವಿ. ತ್ವಂ ಅಂದಾಗ ನೀನು, ನಾನು, ಆತ್ಮ ಏನು ಅನ್ನುವಂಥದ್ದಲ್ಲ. ತತ್ಪದ ಅಂತಂದಾಗ ಮುಖ್ಯವಾಗಿ ಆ ಪರಮಾತ್ಮ ಅಂತ ನಾವ್ ಯಾರನ್ನ ಕರಿತೀವಿ, ಭಾವಿಸ್ತೀವಿ, ಬೇಡ್ತೀವಿ, ಪ್ರಾರ್ಥಿಸ್ತೀವಿ, ಆ ತತ್ವವನ್ನ ಅರ್ಥೈಸ್ಕೊಳ್ಳುವಂಥದ್ದು ಮುಖ್ಯ. ಹಾಗಾಗಿ ತ್ವಂಪದ ವಿಚಾರ ಆದ ನಂತರ ತತ್ಪದ ವಿಚಾರ ಆಗಬೇಕಲ್ವಾ, ಇಲ್ಲದಿದ್ರೆ ಅದು ಪರಿಪೂರ್ಣತೆಯನ್ನು ಬರೋದಿಲ್ಲ. ಹಾಗಾಗಿ ಇವತ್ತಿನ ಒಂದು ಶೀರ್ಷಿಕೆ ಮುಖ್ಯವಾಗಿ ಭಗವಂತ ಅಂತ. ಭಗವಂತ ಇದ್ದಾನ, ಇದ್ರೆ ಎಲ್ಲಿದ್ದಾನೆ, ನೋಡ್ಲಿಕ್ ಸಾಧ್ಯನಾ, ಅನುಭವಿಸ್ಲಿಕ್ ಸಾಧ್ಯನಾ, ಈ ಒಂದು ವಿಚಾರವನ್ನ ತಿಳಿಯುವಂಥದ್ದು. ಇವತ್ತು ಕೂಡ ಮನಸ್ಸನ್ನ 100ಕ್ಕೆ 100 ಇಟ್ಟು ವೇದಾಂತ ಪ್ರಮಾಣದಲ್ಲಿ ಶ್ರದ್ಧೆ ಇಟ್ಟು ಇಲ್ಲಿ ಆ ಶ್ರುತಿ ಯುಕ್ತಿ ಅನುಭವವನ್ನ ಮೇಳೈಸ್ಕೊಂಡು ಹೋಗ್ತಾ ಹೋದ್ರೆ ಪರಮಾತ್ಮನನ್ನ ಕಾಣೋದು ಕಷ್ಟ ಅಲ್ಲ ಅಂತ ನಿಮಗೆ ಅನುಭವ ಬರುತ್ತೆ. ಇವತ್ತೇ ಕಾಣಬಹುದ, ಅದು ಚಿತ್ತಶುದ್ಧಿಗೆ ಬಿಟ್ಟಿರುವಂಥದ್ದು. ಪರಮಾತ್ಮನ ಸಾಕ್ಷಾತ್ಕಾರ ಆಗತ್ತೆ ಅನ್ನುವಂತಹ ಒಂದು ದಿಟ್ಟ ನಿಲುವುಗಂತೂ ಬರಬಹುದು ಅನ್ನುವಂತಹ ಒಂದು ಕಾನ್ಫಿಡೆನ್ಸ್ ನಿಂದ ಇವತ್ತಿನ ಒಂದು ಕಾರ್ಯಕ್ರಮವನ್ನು ಶುರು ಮಾಡೋಣ. ಮುಖ್ಯವಾಗಿ ನಾನು ಆಗ್ಲೇ ಹೇಳಿದ ಹಾಗೆ ವೇದಾಂತ ಏನನ್ನ ಹೇಳುತ್ತೆ ಅಂದಾಗ 3 ವಿಚಾರವನ್ನ ಹೇಳುತ್ತೆ. ಜೀವ, ಜಗತ್ತು, ಈಶ್ವರ. ಅಥವಾ ಇನ್ನು ಜೇನೇ ಬೇಕು ಅಂದ್ರೆ ಜೀವ, ಜಗತ್ತು, ಜಗನ್ನಾಥ. ಈ 3 ವಿಚಾರವನ್ನ ಮಾಡುತ್ತೆ. 3 J's. ಅದನ್ನ ನೀವು ಟ್ರಯಾಂಗಲ್ ತರ ಭಾವಿಸ್ಕೊಳ್ಳಿ. ಒಂದು ತ್ರಿಭುಜದ ರೀತಿಯಲ್ಲಿ 3 ಭುಜಕ್ಕೂ ಕೂಡ ತ್ರಿಭುಜದಲ್ಲಿ ಒಂದೊಂದು ಪಾಯಿಂಟ್ ಅಂತ ಏನಿರುತ್ತೋ ಅದು ಕೆಳಗೆ ಒಂದನ್ನ ಜೀವ ಅಂತ ಇಟ್ಕೊಳ್ಳಿ. ಅದಕ್ಕೆ ಸರಿಸಮಾನವಾಗಿರುವಂತಹ ಲೈನ್ ಅಲ್ಲಿ ಇರುವಂತಹ ಇನ್ನೊಂದು ಪಾಯಿಂಟ್ ಅದು ಜಗತ್ತು ಅನ್ಕೊಳ್ಳಿ. ಈ ಎರಡಕ್ಕೂ ಮೇಲಿರುವಂತಹದ್ದು, ಯಾಕಂದ್ರೆ ನಾವು ಯಾವಾಗಲೂ ಕೂಡ ಪರಮಾತ್ಮ ಅಂತ ತಲೆ ಎತ್ತು ನೋಡ್ತೀವಲ್ಲ, ಹಾಗೆ ಆ ಒಂದು ಟ್ರಯಾಂಗಲ್ ಅಲ್ಲಿ ಮೇಲಿನ ಬಿಂದು ಅಂದ್ರೆ ಟಾಪ್ ಪಾಯಿಂಟ್ ಅದನ್ನ ಜಗನ್ನಾಥ ಅಂತ ಅನ್ಕೊಳ್ಳಿ. ಈ 3 ವಿಚಾರವನ್ನ ಡಿಸ್ಕಸ್ ಮಾಡುತ್ತೆ. ಹಾಗಾದ್ರೆ 3 ವಿಚಾರನ ಇಂಡಿಪೆಂಡೆಂಟ್ ಆಗಿ ಡಿಸ್ಕಸ್ ಮಾಡತ್ತಾ? ಇಟ್ ಸ್ಟಾರ್ಟ್ಸ್ ಇಂಡಿಪೆಂಡೆಂಟ್, ಬಟ್ ಕೊನೆಗೇನು ಅಂತಂದ್ರೆ ನೀವು ಯಾವುದರ ಒಂದು ಕೇಂದ್ರವನ್ನ ಹುಡುಕಿದ್ರು ಕೂಡ ಮಧ್ಯಕ್ಕೆ ಮೀಡಿಯನ್ ಆಫ್ ದ ಟ್ರಯಾಂಗಲ್ ಅಂತ ನಾವು ಯಾವ್ದನ್ನ ಕರಿತೀವಿ, ಆ ಒಂದು ಕೇಂದ್ರಕ್ಕೆ ಬಂದು ನಿಲ್ಲುವಂತ. ಹಾಗೆ ಜೀವವನ್ನ ನೀವು ವಿಚಾರ ಮಾಡಿದ್ರೆ ಯಾವುದಕ್ಕೆ ತಲುಪ್ತಿರೋ, ಜಗತ್ ವಿಚಾರ ಮಾಡಿದ್ರೆ ಯಾವುದಕ್ಕೆ ತಲುಪ್ತಿರೋ, ಜಗನ್ನಾಥನ ವಿಚಾರ ಮಾಡೋದು ಅದೇ ಪಾಯಿಂಟ್ ತಲುಪ್ತೀರಾ, ಅದೇ ಕೇಂದ್ರ ವಸ್ತು ಆಗುತ್ತೆ. ಆ ಒಂದು ಕೇಂದ್ರ ವಸ್ತುವನ್ನ ಅರ್ಥೈಸಿಕೊಳ್ಳುವಂತಹ ದೃಷ್ಟಿಯಲ್ಲಿ ವೇದಾಂತ ನಮ್ಮನ್ನ ಕೈ ಹಿಡಿದು ನಡೆಸುವಂಥದ್ದು. ವೇದಾಂತ ಅನ್ನುವಂಥದ್ದು ಸುಮ್ಮನೆ ಗ್ರಂಥವಲ್ಲ, ವೇದಾಂತ ಅನ್ನುವಂಥದ್ದು ಪ್ರಮಾಣ ಅಂತಂದ್ರೇನು? ನಾವ್ ಹೇಗೆ ಕಣ್ಣು, ಕಿವಿ, ಮೂಗನ್ನ ಪ್ರತ್ಯಕ್ಷ ಪ್ರಮಾಣಕ್ಕೆ ನಾವು ಇದನ್ನ ನೋಡಿದೀವಿ ಅಂದ್ರೆ ಅದು ಸತ್ಯ ಅಂತ ಭಾವಿಸ್ತೀವೋ, ಹಾಗೆ ಅಲೌಕಿಕ ವಿಷಯ ವೇದ ಏವ ಪ್ರಮಾಣ.
ಅಲೌಕಿಕ ವಿಷಯ ವೇದ ಏವ ಪ್ರಮಾಣ ಅನ್ನುವಂತಹ ದೃಷ್ಟಿಯಿಂದ ಇದು ಮಾಡುವಂಥದ್ದು. ಇನ್ನು ಇವತ್ತು ನಮ್ಮ ಟಾಪಿಕ್ ದೇವರು, ಭಗವಂತ, ಪರಮಾತ್ಮ ಅಥವಾ ಒಂದು ಶಕ್ತಿ, ನಾವ್ ಯಾವ್ದು ರೀತಿ ಕರಿತೀವೋ ಅದು. ಈ ಒಂದು ಟಾಪಿಕ್ ನ ತಗೊಂಡ್ರೆ ಅಥವಾ ಈ ಒಂದು ವಿಚಾರವನ್ನ ಬಂದ ತಕ್ಷಣವೇ ಬರುವಂತದ್ದು ದೇವರಿದ್ದಾನೆ ಫಸ್ಟ್. ಅಂಡರ್ಸ್ಟ್ಯಾಂಡಿಂಗ್ ಗಾಡ್ ಮುಂಚೆ ಇಸ್ ದೇರ್ ಗಾಡ್ ಅದು ಪ್ರಶ್ನೆ ಬರುತ್ತೆ. ಇದ್ರೆ ಎಲ್ಲಿದ್ದಾನೆ, ಇದ್ರೆ ಹೇಗಿದ್ದಾನೆ, ಯಾವ ರೂಪದಲ್ಲಿದ್ದಾನೆ, ಎಷ್ಟೆಷ್ಟು ಕಡೆ ಇದ್ದಾನೆ, ಈ ರೀತಿಯ ಹಲವಾರು ಪ್ರಶ್ನೆಗಳು ಬರುತ್ತೆ. ಹಾಗೆ ಇದನ್ನ ಪ್ರೂವ್ ಮಾಡೋದಕ್ಕೆ ಅಂತ ಒಂದಷ್ಟು ಜನ, ಅದನ್ನ ಡಿಸ್ಪ್ರೂವ್ ಮಾಡಕ್ಕೆ ಅಂತ ಹೇಳಿ ಒಂದಷ್ಟು ಜನ ಸತತವಾಗಿ ಇವತ್ತಲ್ಲ ಸಾವಿರಾರು ವರ್ಷಗಳಿಂದ ನಡೀತಾ ಇದೆ. ಬೌದ್ಧರು ಈ ಆತ್ಮ ಪರಮಾತ್ಮ ಯಾವುದು ಇಲ್ಲ ಅಂತಾದ್ರೆ ನೈಯಾಯಿಕರು, ನ್ಯಾಯದವರು ಇದಾನೆ ಅಂತ ಪ್ರೂವ್ ಮಾಡುವಂತಹ ಪ್ರಯತ್ನನ ಮಾಡುವಂಥದ್ದು. ಸೊ ಹೀಗೆ ನಡೀತಾನೆ ಇರುವಂಥದ್ದು ಭಾರತದಲ್ಲೂ ಜಗತ್ತಿನಲ್ಲೂ. ಇನ್ನು ಇವತ್ತಿನ ಒಂದು ಸಮಾಜದಲ್ಲಿ ತಗೊಂಡ್ರಂತೂ ಮೆಟೀರಿಯಲಿಸ್ಟಿಕ್, ಭೌತಿಕವಾದಿ, ಅಂದ್ರೆ ಜಗತ್ತಿರೋದು ಅಷ್ಟೇ ಸತ್ಯ, ಅದಕ್ಕಿಂತ ಇನ್ನೇನು ಹೆಚ್ಚು ಸತ್ಯ ಇಲ್ಲ ಅನ್ನುವಂಥವ್ರು ಭಗವಂತನ ನಿರಾಕರಣೆ ಮಾಡುವಂಥದ್ದು ನಾವು ಕಾಣ್ತೀವಿ. ಅಲ್ಲಿಂದ ತಗೊಂಡು ನಾವು ಕೊನೆಯ ಆತ್ಮಜ್ಞಾನವರೆಗೂ ನಾವು ಇವತ್ತು ನೋಡ್ತಾ ಹೋಗ್ಬೇಕು ಹಂತ ಹಂತವಾಗಿ. ಮೊಟ್ಟ ಮೊದಲಿಗೆ ಈ ಭೌತವಾದದಲ್ಲಿರುವಂಥವ್ರು, ಭೌತಿಕವಾದವನ್ನ ನಂಬಿರುವಂತಹ ಮೆಟೀರಿಯಲಿಸ್ಟ್ಗಳು, ಅವ್ರು ಹೇಳುವಂಥದ್ದು ಅಂದ್ರೆ ದೇವರಿಲ್ಲ ಅಂತ. ದೇವರಿಲ್ಲ ಅಂತ ಅವರು ನಿಷ್ಕರ್ಷೆ ಅಂದ್ರೆ ನಿಶ್ಚಿತವಾಗಿ ನಿಷ್ಕರ್ಷೆ ಮಾಡಿ ಹೇಳ್ತೀವಿ ಅಂತ. ಮೊಟ್ಟ ಮೊದಲ ಪ್ರಶ್ನೆ ಅಂಥವ್ರಿಗೆ ನಾವು ಕೇಳಬೇಕಾಗಿರೋದು ಅಂದಾಗ, ಯಾವುದನ್ನಾದ್ರೂ ಒಂದು ಇಲ್ಲ ಅಂತ ಅನ್ನಬೇಕಾದ್ರೆ ಅದ್ ಏನು ಅನ್ನೋಂಥ ಕಲ್ಪನೆ ಇರಬೇಕು. ಕಲ್ಪನೆ ಇಲ್ಲದೆ ಇಲ್ಲ ಅನ್ನಕ್ಕಾಗಲ್ಲ. ಈಗ ಉದಾಹರಣೆಗೆ, ಈಗ ನಿಮ್ಮ ಕಣ್ಣು ಮುಂದೆ ನಾನು ಹೇಳ್ತೀನಿ ಹಾವಿಲ್ಲ ಅಂತ. ಯಾಕೆ? ಹಾವು ಅಂದ್ರೆ ನಿಮ್ಮ ಕಲ್ಪನೆಯಲ್ಲೂ ಒಂದು ಗೊತ್ತು, ನನ್ನ ಕಲ್ಪನೆಯಲ್ಲೂ ಒಂದು ಗೊತ್ತು, ಇಬ್ಬರ ಕಲ್ಪನೆಯು ಸೇಮ್ ಇರೋದ್ರಿಂದ ಹಾವು ಇಲ್ಲ ಅಂತ. ಎಸ್, ಕರೆಕ್ಟ್, ಯು ಗೆಟ್ ಟು. ಹಾಗಾದ್ರೆ ಈಗ ಒಬ್ಬ ಭೌತವಾದಿ ದೇವರಿಲ್ಲ ಅಂತ ಹೇಳ್ತಾ ಇದಾರಲ್ಲ, ಹಾಗಾದ್ರೆ ದೇವರಿಲ್ಲ ಅಂತ ಅನ್ಬೇಕಾದ್ರೆ ಅವರ ಒಂದು ಕಾನ್ಸೆಪ್ಟ್ ಆಫ್ ಗಾಡ್ ಏನು ಅದನ್ನ ತಿಳ್ಕೊಂಡಾಗ ಅದು ವೈಚಾರಿಕವಾಗಿ ಹೌದೋ ಅಲ್ಲವೋ ಅಂತ ಗೊತ್ತಾಗತ್ತೆ. ಆ ದೃಷ್ಟಿಯಲ್ಲಿ ನಾವು ನೋಡಿದಾಗ ಅದು ಎಷ್ಟು ಸಮಂಜಸ ಅನ್ನುವಂಥದ್ದು ಕೂಡ ಗೊತ್ತಾಗತ್ತೆ. ಈ ಒಂದು ವಿಚಾರವನ್ನ ಹೇಳುವಾಗ ಈ ಭೌತವಾದಿಗಳು ಹಲವಾರು ಜನ ತಮ್ಮನ್ನ ತಾವು ವೈಜ್ಞಾನಿಕ ವಿಮರ್ಶೆ ಮಾಡುವಂತಹ ವಿಜ್ಞಾನಿಗಳು ಅಂತ ಅನ್ನುವಂತಹ ದೃಷ್ಟಿಯಲ್ಲಿ ಕೂಡ ತಮ್ಮನ್ನು ತಾವು ಪ್ರತಿಬಿಂಬಿಸ್ಕೋತಾರೆ. ಇದನ್ನ ಹೇಳುವಾಗ ಮೊಟ್ಟ ಮೊದಲ ನಾನು ಎಕ್ಸಾಂಪಲ್ ತಗೊಳ್ಳೋದು, ಉದಾಹರಣೆ ತಗೊಳ್ಳೋದು ಸರ್ ಸಿ ವಿ ರಾಮನ್. ನನಗೆ ಇದು ಅನುಭವದಲ್ಲಿ, ಅಂದ್ರೆ ನನಗೆ ಒಬ್ಬ ವ್ಯಕ್ತಿಯ ಇಂಟರಾಕ್ಷನ್ ಅಲ್ಲಿ ಆಗಿತ್ತು. ಸುಧಾಕರ ಶರ್ಮಾ ಅಂತ, ಈಗ 2-3 ವರ್ಷದಲ್ಲಿ ತೀರ್ಹೋದ್ರು. ಆರ್ಯ ಸಮಾಜದಲ್ಲಿ ಅತ್ಯಂತ ಹೆಚ್ಚು ಪಾರಂಗತೆಯನ್ನ ಪಡೆದು ಹಲವಾರು ಕಡೆ ವೇದದ ವಾಂಗ್ಮಯವನ್ನ ಹರಡದಂಥವ್ರು. ನಾನು ಅವ್ರ ಜೊತೆ ಹಲವಾರು ಸಲ ಅವ್ರ ಮನೆಗೆ ಹೋಗಿ ಮಾತಾಡಿ, ಇಂಟರಾಕ್ಷನ್ಸ್ ಮಾಡಿ, ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಅವರು ನಮ್ಮ ಹತ್ರ ಮಾತಾಡಿ, ಈ ರೀತಿಯಲ್ಲಿ ಹಲವಾರು ಸರಿ ಆಗಿತ್ತು. ಹೀಗೆ ಮಾತಾಡ್ತಾ ಇದ್ದಾಗ ಒಂದು ದಿನ ಈಶಾವಾಸ್ಯದ 8ನೇ ಮಂತ್ರದ ಬಗ್ಗೆ ಸುಮ್ಮನೆ ಹಾಗೆ ಮಾತಾಡ್ತಾ ಇದ್ದಾಗ, ಆಗ ಅವರು ಅವ್ರ ಜೀವನದಲ್ಲಿ ಆದಂತಹ ಒಂದು ಘಟನೆಯನ್ನು ಹೇಳಿದ್ರು. ಏನು ಅಂತಂದಾಗ, ಅವರು ತಮ್ಮ ಗುರುಗಳು ಸುಧಾಕರ ಚತುರ್ವೇದಿ ಅಂತ, ನೀವು ಹುಡುಕಿದ್ರೆ ಸಿಗತ್ತೆ, ಭಾರತದಲ್ಲಿ 126 ವರ್ಷಗಳು ಬದುಕದಂತಹ ಯುವಕ, ಈಗ ಕೆಲವು 4-5 ವರ್ಷಗಳ ಹಿಂದೆ ತೀರ್ಹೋದ್ರು ಅಷ್ಟೇ. ಅವರು ಆರ್ಯ ಸಮಾಜದಲ್ಲಿ 100 ವರ್ಷಗಳಿಂದನೂ ಕೂಡ ಅದರ ಒಂದು ಪ್ರಚಾರವನ್ನ ಮಾಡ್ತಾ, ವೇದ ವಾಂಗ್ಮಯವನ್ನ ಮಾಡ್ತಾ ಈ ರೀತಿ ಇದ್ರು. ಇವ್ರು ಅವ್ರ ಜೊತೆ ಕಲಿಯುವಾಗ ಆದಂತಹ ಒಂದು ಘಟನೆಯನ್ನ ಹೇಳ್ತಾರೆ. ಏನು ಅಂತಂದ್ರೆ, ಸರ್ ಸಿ ವಿ ರಾಮನ್ ಒಂದು ಸರಿ, ನಮ್ಗೆ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲೇ ಇದ್ದಂಥವ್ರು, ಅವರು IAS ಪ್ರೊಫೆಸರ್ ಆಗಿದ್ರು. ಅವ್ರೊಂದಿನ ಕೆಂಗೇರಿ ಹತ್ರ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಅಂತ ಬಂದಿರ್ತಾರೆ. ಆ ಕಾರ್ಯಕ್ರಮದ ಪಕ್ಕದಲ್ಲಿ ಒಂದು ದೇವಸ್ಥಾನ, ಅಲ್ಲಿ ಯಜ್ಞಶಾಲೆಯಲ್ಲಿ ಜೋರಾಗಿ ಮಂತ್ರಗಳೆಲ್ಲ ಘೋಷಣೆ ನಡೀತಾ ಇದೆ. ಆ ಮಂತ್ರ ಘೋಷಣೆ ಎಲ್ಲ ಆಯ್ತು. ಆ ಮಂತ್ರದ ಮುಖ್ಯ ಅರ್ಚಕರಾಗಿದ್ದಂಥವ್ರು ಸುಧಾಕರ ಚತುರ್ವೇದಿ. ಅದರ ಪಕ್ಕದ ಬಿಲ್ಡಿಂಗ್ ನಲ್ಲಿ ಇದ್ದಂಥವ್ರು ಸರ್ ಸಿ ವಿ ರಾಮನ್. ಆ ಎರಡೂ ಕಡೆ ಒಂದಷ್ಟು ಗದ್ದಲ ಅದೆಲ್ಲ ನಡೀತಾ ಇರೋದ್ರಿಂದ ಸರ್ ಸಿ ವಿ ರಾಮನ್ ಈ ಕಡೆ ಬರ್ತಾರೆ. ನಾವಿಲ್ಲೇನೋ ವೈಜ್ಞಾನಿಕವಾಗಿ ಏನೋ ಮಾಡ್ತಾ ಇದೀವಿ, ಇವ್ರು ಈ ತರದೇನೋ ಸೌಂಡ್ ಮಾಡ್ತಾ ಇರಲ್ಲ, ಮಾತಾಡಬೇಕು ಅಂತೇಳಿ ಕೇಳ ಬರ್ತಾರೆ. ಸುಧಾಕರ್ ಚತುರ್ವೇದಿಗಳು ಹೋಗ್ತಾರೆ. ಅವ್ರಿಗೆ ಬಂದಾಗ ಸಿ ವಿ ರಾಮನ್ ಅಂತಾರೆ, ಏನಿದು ಕಾಣಿಸ್ದಲ್ಲೇ ಇರುವಂತ, ಇಲ್ದಲೇ ಇರುವಂತ ದೇವ್ರ ಬಗ್ಗೆ ಏನೇನೋ ಮಾಡ್ಕೊಂಡು ಸುಮ್ಮನೆ ಜನರಿಗೆಲ್ಲ ತೊಂದರೆ ಕೊಡ್ತಾ ಇದ್ರು, ನಾವೆಲ್ಲ ವಿಜ್ಞಾನದ ಬಗ್ಗೆ ಏನೋ ಡಿಸ್ಕಸ್ ಮಾಡ್ತಾ ಇದ್ವಿ, ತೊಂದರೆ ಆಗ್ತಾ ಇದೆ ಅಂತ ಹೇಳೋದಕ್ಕೆ. ಆಗ ಸುಧಾಕರ್ ಚತುರ್ವೇದಿಗಳು ಕೇಳ್ತಾರೆ, ಇಲ್ಲದಂತ ದೇವ್ರ? ಹಾಗಾದ್ರೆ ಇಲ್ಲದಂತ ದೇವ್ರು ಅಂದ್ರೆ ನಿಮ್ಗೆ ದೇವ್ರಿಗೆ ಅಂದ್ರೆ ಏನೊಂದು ಗೊತ್ತು, ದೇವ್ರು ಅಂದ್ರೆ ಏನೊಂದು ಗೊತ್ತಿದ್ರೆ ಅವ್ನು ಇದ್ದಾನೋ ಇಲ್ವೋ ಹೇಳ್ಬಹುದು ಅಂತ. ಗೊತ್ತು ಅಂತ ಹಾಗಾದ್ರೆ ಹೇಳಿದಾಗ, ನಮಗೆಲ್ಲರಲ್ಲೂ ಇರುವಂತಹ ಒಂದು ಥಾಟ್ ಪ್ರೊಸೆಸ್ ಅಲ್ಲಿ ಏನ್ ದೇವ್ರು ಅಂತಿದೆ, ಚಿಕ್ಕ ವಯಸ್ಸಿನಿಂದ ಅಪ್ಬ್ರಿಂಗಿಂಗ್ ಅಲ್ಲಿ ಬಂದಿರುವಂತಹ ವಿಚಾರಗಳನ್ನ, ಇದು ದೇವ್ರು ಅಂತ. ಅದನ್ನ ಕೇಳಿಸ್ಕೊಂಡು ಸುಧಾಕರ್ ಚತುರ್ವೇದಿಗಳು, ಇದಾ ದೇವ್ರು? ಇದಾದ್ರೆ ನಾನು ಕೂಡ ನಾಸ್ತಿಕನೇ ಅಂತ ಅಂತಾರೆ. ನೀವ್ ಇಷ್ಟೆಲ್ಲ ಈಗಿನ ವೇದ ಹೋಮ ಎಲ್ಲ ಮಾಡ್ತಾ ಇದ್ರೆ ನಿಮ್ಮನ್ನ ನಾಸ್ತಿಕ ಅಂತ ಕರ್ಕೋತಾ ಇದ್ರ ಅಂತ. ನೀವ್ ಹೇಳ್ತಾ ಇರೋದೇ ದೇವ್ರಾದ್ರೆ ನಾನ್ ನಾಸ್ತಿಕ ಅಂತ ನೆನ್ಕೊಳ್ಳಿ ಅಂತ. ಹಾಗಾದ್ರೆ ದೇವ್ರು ಅಂದ್ರೆ ಏನು ಅಂತ ಕೇಳ್ತಾರೆ. ಆಗ ಈಶಾವಾಸ್ಯದ 8ನೇ ಮಂತ್ರದ ಎಕ್ಸ್ಪ್ಲನೇಷನ್ ಮಾಡ್ತಾ ದೇವ್ರು ಅಂದ್ರೆ ಏನು ಅನ್ನೋದನ್ನ ಒಂದು ಸ್ಥೂಲವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಸಿ ವಿ ರಾಮನ್ ಅವ್ರಿಗೆ. ಸಿ ವಿ ರಾಮನ್ ಅವ್ರು ಅದನ್ನ ಕೇಳಿಸ್ಕೊಂಡ್ಬಿಟ್ಟು,
ಇದಾ ದೇವರು, ಇದಾ ಕಾನ್ಸೆಪ್ಟ್ ಆಫ್ ಗಾಡ್. ಇದೇ ಕಾನ್ಸೆಪ್ಟ್ ಆಫ್ ಗಾಡ್ ಆದ್ರೆ ನಾನೇ ಮೊದಲನೇ ಡಿಗೋಟಿ ಆಗ್ತೀನಿ ಅಂತ. ಅಂದ್ರೆ ಯೋಚನೆ ಮಾಡಿ, ಇವತ್ತು ಹಲವಾರು ಜನ ಯಾರು ನಾಸ್ತಿಕತೆಯನ್ನ ಅವಲಂಬಿಸಿಕೊಂಡು ದೇವರಿಲ್ಲ ಅಂತ ಹೇಳ್ತಿದಾರೋ ಅವರಲ್ಲಿರುವಂತಹ ಕಾನ್ಸೆಪ್ಟ್ ಹಲವಾರು ಬಾರಿ ತುಂಬಾ ಕುತ್ಸಿತವಾಗಿ, ತುಂಬಾ ನಿಕೃಷ್ಟವಾಗಿರುವಂತಹದ್ದಿರುತ್ತೆ. ಅದನ್ನೇ ನೋಡಿದಾಗ ನಮಗೊಂದ್ಸತಿ ಇಷ್ಟೇನ ದೇವರು ಅಂತ. ಆದ್ರೆ ಯಾರು ವೇದದ ವಿಚಾರದಲ್ಲಿ ತಿಳ್ಕೊಂಡಾಗ ಭಗವಂತ ಅಂದ್ರೆ ಏನು ಅಂತ, ದೇವರು ಏನು ಅಂತ ತಿಳ್ಕೊಂಡ್ರೆ ದೇ ಆಲ್ಸೋ ಸ್ಟಾರ್ಟ್ ಅಪ್ರಿಶಿಯೇಟಿಂಗ್ ಗಾಡ್. ಇವತ್ತು ಕೂಡ ನಾನು ಸಿ ವಿ ರಾಮನ್ ಅವತ್ತಿನಷ್ಟೇ ಇವತ್ತು ಕೂಡ ಸರ್ವಪ್ರಿಯಾನಂದ್ರು ಹಲವಾರು ಜನ ಏಥಿಸ್ಟ್ ಗಳ ಜೊತೆ ಮಾತಾಡ್ತಾ ಈ ದೇವರು ಈ ವಿಚಾರಗಳನ್ನು ಮಾತಾಡ್ತಾ ಅವರೇ ಹೇಳ್ತಾರೆ, ಮೆನಿ ಏಥಿಸ್ಟ್ಸ್ ದೇ ಕಾಂಟ್ ಡಿನೈ ದ ಅದ್ವೈತ ವೇದಾಂತಿಕ್ ಬ್ರಹ್ಮನ್. ಅದನ್ನ ಡಿನೈ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೋ ದೇ ಅಕ್ಸೆಪ್ಟ್ ಆರ್ ನಾಟ್ ಇಸ್ ಡಿಫ್ರೆಂಟ್, ಆದ್ರೆ ಅದನ್ನ ಡಿನೈ ಮಾಡೋದಕ್ಕೆ ಆಗೋದಿಲ್ಲ ಅನ್ನೋಂಥ. ಹಾಗಾಗಿ ಮೊಟ್ಟ ಮೊದಲು ಈ ರೀತಿಯ ಭಾವನೆ ಇರುತ್ತೆ, ದೇವರಿದ್ದಾನ ಅಂತ. ಇಲ್ಲ ಅನ್ನೋದಕ್ಕಾಗಿ ಇದೇನಕ್ಕಾಗಿ ಒಂದು ಕಲ್ಪನೆ ಬೇಕು ಅನ್ನೋದು ಮುಖ್ಯ. ನೆಕ್ಸ್ಟ್ ಅಲ್ಲಿಂದ ಮುಂದಕ್ಕೆ ಬರ್ತಾ ಇವತ್ತು ನಮ್ಮ ಪ್ರಶ್ನೆ ದೇವರನ್ನ ಅರ್ಥೈಸ್ಕೊಳ್ಳೋದು ಅಂತ. ಕ್ಯಾನ್ ವಿ ಡಿಫೈನ್ ಗಾಡ್? ಈ ವಿಚಾರ ಬಂದಾಗ ಭಕ್ತಿ ಸಿದ್ಧಾಂತಗಳ ಮುಂದೆ ಬರುತ್ತೆ, ಆಗೋದಿಲ್ಲ ಅಂತ. ಗಾಡ್ ಡಿಫೈನ್ಡ್ ಇಸ್ ಗಾಡ್ ಡಿನೈಡ್. ಗಾಡ್ ಡಿಫೈನ್ಡ್ ಇಸ್ ಗಾಡ್ ಡಿನೈಡ್. ನೀನು ಭಗವಂತನನ್ನ ಹೀಗೆ ಅಂತ ಹೇಳಿದ್ರೆ ಅದಲ್ಲ ದೇವರು ಅಂತ. ಇದು ವೇದಾಂತದ ದೃಷ್ಟಿಯಿಂದಲೂ ಕೂಡ ಹೌದು. ಯಾಕಂದ್ರೆ ಕೇನೋಪನಿಷತ್ತಲ್ಲೇ ಬರುತ್ತೆ, ವೇದಂ ಯದಿದಂ ಉಪಾಸತೆ ಅಂತ. ಆದ್ರೆ ಅದನ್ನ ಅರ್ಥೈಸ್ಕೊಳ್ಬೇಕು. ಹಾಗಾದ್ರೆ ಗಾಡ್ ನ ಡಿಫೈನ್ ಮಾಡಕ್ಕಾಗಲ್ವಾ? ಭಗವಂತನನ್ನ ನಿರ್ದೇಶ ಮಾಡಕ್ಕಾಗಲ್ವಾ ಅಂತಂದ್ರೆ ಡೈರೆಕ್ಟ್ ಆಗಿ ಇದು ಅನ್ನುವಂತಹ ವಸ್ತುವಿನಿಂದ ಮಾಡಕ್ಕಾಗದೆ ಪಾಯಿಂಟ್ ಮಾಡಬಹುದು. ಇಟ್ ಕ್ಯಾನ್ ಪಾಯಿಂಟ್ ಟು ದ ರಿಯಾಲಿಟಿ ಆಫ್ ಗಾಡ್. ಭಗವಂತ ಅಂದ್ರೆ ಏನು ಅನ್ನುವಂತಕ್ಕಂಥ ಕಡೆಗೆ ನಮ್ಮ ಒಂದು ದೃಷ್ಟಿಕೋನವನ್ನು ಹರಿಸಬಹುದು. ಅದನ್ನೇ ವೇದಾಂತ ಪ್ರಮಾಣ ಮಾಡುತ್ತೆ. ಆ ಒಂದು ಅದ್ಭುತವಾದಂತಹ ಸಾಹಸ ಪ್ರಕ್ರಿಯೆಯನ್ನ ವೇದಾಂತ ಪ್ರಮಾಣ ನಮ್ಮೆಲ್ಲರ ಮೇಲೂ ಪ್ರಕ್ರಿಯೆ ಮಾಡುವಂತಹ ದೃಷ್ಟಿಯಿಂದ ಈ ಭಗವಂತ ಅಂದ್ರೆ ಏನು ತೋರಿಸುವಂತಹ ಪ್ರಯತ್ನವನ್ನ ಮಾಡುತ್ತೆ. ಇನ್ನು ಈ ವಿಚಾರ ಬಂದಾಗ ಭಗವಂತ ಅಥವಾ ದೇವರು ಪರಮಾತ್ಮ ಅಂತ ಬಂದಾಗ ಎರಡು ಹೆದ್ದಾರಿಗಳು ಕಾಣುತ್ತೆ. ಒಂದು ದೇವರು ಅಂದ್ರೆ ನಂಬಿಕೆಯ ವಿಚಾರ, ಬಿಲೀಫ್ ಬೇಸ್ಡ್. ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್, ನಾಲೆಜ್ ಬೇಸ್ಡ್. ಒಂದು ನಂಬಿಕೆಯ ಆಧಾರಿತ, ಇನ್ನೊಂದು ಅರಿವಿನ ಆಧಾರಿತ. ಒಂದು ಇದೆ ಎನ್ನುವಂತಹ ವಿಶ್ವಾಸ, ಇನ್ನೊಂದು ಖಚಿತವಾದಂತಹ ನಿಖರವಾದಂತಹ ನಿಶ್ಚಯ. ಈ ಎರಡು ಮುಖ್ಯವಾದ ಹೆದ್ದಾರಿಗಳು ಭಗವಂತ ಅಂದ್ರೆ ಅಂತ. ಈ ಮೊಟ್ಟ ಮೊದಲನೇದೇನು ಅಂತಂದಾಗ ಬಿಲೀಫ್ ಬೇಸ್ಡ್, ನಂಬಿಕೆ. ಇದು ಎಲ್ಲ ಮತಗಳು ಕೂಡ ಹೇಳುವಂಥದ್ದು. ಅದು ಎಲ್ಲ ಅಬ್ರಾಹಮಿಕ್ ರಿಲಿಜಿಯನ್ಸ್, ಅದು ಕ್ರಿಶ್ಚಿಯಾನಿಟಿ ಇರ್ಬೋದು, ಅದು ಇಸ್ಲಾಂ ಇರ್ಬೋದು, ಜುಡಾಯಿಸಂ ಇರ್ಬೋದು, ಯಾವುದೇ ಒಂದು ಮತವೇ ಆಗ್ಲಿ ಅವ್ರು ಹೇಳುವಂಥದ್ದು ಏನು ಅಂತ, ಒಂದು ದೇವರಿದ್ದಾನೆ. ಅಲ್ಲಾನ ನೋಡಕ್ಕಾಗತ್ತ? ಆಗೋದಿಲ್ಲ. ಜೀಸಸ್ ಕ್ರೈಸ್ಟ್ಗಿಂತನೂ ಈ ಮೇಲಿರುವಂತ ಫಾದರ್ ಇನ್ ದ ಹೆವನ್ ನೋಡ್ಲಿಕ್ಕೆ ಸಾಧ್ಯನಾ? ಇಲ್ಲ. ಇದ್ದಾನೆ, ನಂಬಬೇಕು. ಸ್ವರ್ಗದಲ್ಲಿದ್ದಾನೆ, ನಿಮ್ಗೂ ಕೂಡ ಜಡ್ಜ್ಮೆಂಟ್ ಡೇ ದಿನ ಸ್ವರ್ಗಕ್ಕೋ ನರಕಕ್ಕೋ ಕಳಿಸ್ತಾರೆ. ಸೊ ನಂಬಬೇಕು. ಎವ್ರಿಥಿಂಗ್ ಇಸ್ ಬಿಲೀಫ್ ಬೇಸ್ಡ್. ವಾಟ್ ಎವರ್ ಇಸ್ ಅ ಮ್ಯಾಟರ್ ಆಫ್ ಬಿಲೀಫ್ ನೀಡ್ ನಾಟ್ ಬಿ ಪ್ರೂವ್ಡ್ ಅಂಡ್ ಕೆನಾಟ್ ಬಿ ಪ್ರೂವ್ಡ್. ಈಗ ನಾನು ಯಾರೋ ಒಬ್ಬರನ್ನ ಪ್ರೀತಿಸ್ತೀನಿ ಅನ್ನೋದನ್ನ ಹೇಳಬಹುದು. ಪ್ರೀತಿ ಅನ್ನುವಂಥದ್ದು ಎಮೋಷನ್ ವಿಚಾರ, ಅದನ್ನ ಪ್ರೂವ್ ಮಾಡೋದಕ್ಕಾಗೋದಿಲ್ಲ, ಹಾಗೆ ಡಿಸ್ಪ್ರೂವ್ ಮಾಡೋದಕ್ಕಾಗೋದಿಲ್ಲ. ಯಾರ್ಯಾರು ಇಷ್ಟಕ್ಕೆ ಸಾಕು ಅಂತಾರೋ ಮೆಚುರಿಟಿ ಲೆವೆಲ್, ಆಯ್ತಪ್ಪ ಯಾರೋ ಒಬ್ಬ ಪರಮಾತ್ಮ ಇದ್ದಾನಂತೆ, ಸ್ವರ್ಗದಲ್ಲೋ ಇನ್ನೊಂದೋ ವೈಕುಂಠದಲ್ಲೋ ಕೈಲಾಸದಲ್ಲೋ ಇದ್ದಾನಂತೆ, ನಾನು ನಂಬ್ತೀನಿ ಅಂತಂದ್ರೆ ಫೈನ್, ದಟ್ಸ್ ಫೇರ್ ಎನಫ್. ಅದೇ ಇವತ್ತಿನ ಜಗತ್ತಿನಲ್ಲಿ ಹಲವಾರು ಪರ್ಸೆಂಟೇಜ್ ಇರುವಂಥದ್ದು ನಡ್ಕೊಂಡು ಹೋಗ್ತಾ ಇದೆ. ಇಷ್ಟೇ ಸಾಕು. ಆದ್ರೆ ಮನುಷ್ಯನ ಒಂದು ಆ ಕುತೂಹಲ, ಮನುಷ್ಯನ ಒಂದು ಆ ಜಿಜ್ಞಾಸೆ ಅಲ್ಲಿಗೆ ನಿಲ್ಲಲ್ಲ. ಹೆಂಗಾಗತ್ತೆ ಎನ್ನುವಂತ ಪ್ರಶ್ನೆ ಬಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಕಡೆ ಹೋಗ್ತಾ ಹೋಗ್ತದೆ. ಬಿಲೀಫ್ ಬೇಸ್ ಇಂದ ಅಂಡರ್ಸ್ಟ್ಯಾಂಡಿಂಗ್ ಕಡೆ. ಆ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ ನಲ್ಲಿ ಹಲವಾರು ಹಂತಗಳು ಬರ್ತಾ ಹೋಗುತ್ತೆ. ಇದು ಬರೀ ನಾನು ಅಬ್ರಾಹಮಿಕ್ ರಿಲಿಜಿಯನ್ಸ್ ಇದೆ ಅಂತಲ್ಲ, ನಮ್ಮ ಭಾರತದಲ್ಲಿ, ನಮ್ಮ ಹಿಂದೂ ಧರ್ಮದಲ್ಲಿ, ಸನಾತನ ಧರ್ಮದಲ್ಲೂ ಕೂಡ ಇವಾಗ ಎಲ್ಲವೂ ಕೂಡ ಮೇಳೈಸ್ಬಿಟ್ಟಿದೆ. ಈಗ ನಮ್ಮಲ್ಲೇ ಕೂಡ ಹಲವಾರು ಜನರನ್ನ ಕೇಳಿದ್ರೆ ಏನ್ ಹೇಳ್ತೀವಿ? ಸೋಮವಾರ ಶಿವನ್ ಪೂಜೆ ಮಾಡ್ಬೇಕು, ಮಂಗಳವಾರ ದೇವಿ ಪೂಜೆ ಮಾಡೋಣ, ಬುಧವಾರ ಗಣೇಶನ್ ಪೂಜೆ ಮಾಡೋಣ, ಗುರುವಾರ ಗುರುಗಳ ಪೂಜೆ ಮಾಡೋಣ, ಶುಕ್ರವಾರ ದೇವಿ ಲಕ್ಷ್ಮಿ ಮಾಡೋಣ, ಶನಿವಾರ ರಾಮನ್ಗೋ ಹನುಮಂತಂಗೋ ಮಾಡೋಣ, ಭಾನುವಾರ ಯಾರು ಬೇಕಾದ್ರೂ ಮಾಡ್ಬೋದು, ಸೂರ್ಯನಿಗೆ ಅಂತ ಇಟ್ಕೊಳ್ಳೋಣ. ಅಂದ್ರೆ ಒಂದೊಂದು ದಿನ ಒಬ್ಬೊಬ್ಬರಿಗೆ ಅಂತ ಹಚ್ಚಿಬಿಟ್ಟಿದೀವಿ. ಅಷ್ಟೇ ಅಲ್ಲ, ನಮ್ಮ ಪ್ರಾರ್ಥನೆ ಕೂಡ ಹೇಗೆ? ನನಗ್ ದುಡ್ಡು ಬೇಕು ಅಂತ ಸರಸ್ವತಿ ಹತ್ರ ಯಾರು ಹೋಗೋದಿಲ್ಲ, ಲಕ್ಷ್ಮಿ ಹತ್ರನೇ ಹೋಗ್ತಾರೆ. ಸರಸ್ವತಿ ಕೊಡೋದಕ್ಕಾಗಲ್ಲ ಅಂತ ಭಾವನೆ. ನನಗೆ ಶಕ್ತಿ ಬೇಕು ಅಂತಂದ್ರೆ ದುಡ್ಗೆ ಹತ್ರ ಹೋಗ್ತಾರೆ. ನನಗೇನೋ ಒಂದು ಅಬ್ಸ್ಟಿಕಲ್ಸ್, ಏನೋ ಒಂದು ಸವಾಲುಗಳು ಬರ್ತಾ ಇದೆ, ಆಗ ಗಣೇಶ ಹೇಗಾರ ಮಾಡಪ್ಪ, ವಿಘ್ನ ನಿವಾರಕ ಮಾಡಪ್ಪ ಅಂತ ಹೋಗಿ ಕೇಳ್ತಾರೆ. ಅಂದ್ರೆ ಎಲ್ಲ ದೇವತೆಗಳನ್ನು ಕೂಡ ದೇ ಆರ್ ಲಿಮಿಟಿಂಗ್. ಅದೆಲ್ಲವನ್ನು ಕೂಡ ಲಿಮಿಟ್, ಪರಮಾತ್ಮನನ್ನ ಲಿಮಿಟ್ ಮಾಡುವಂಥದ್ದು. ಆದ್ರೆ ಇದಕ್ಕೆ ಶಾಸ್ತ್ರದಲ್ಲಿ ಸಮ್ಮತಿ ಇದೆಯಾ? ಇದೆ.
ಈವನ್ ವೇದದಲ್ಲಿ ತಗೊಂಡಾಗ ಕೂಡ ಇಂದ್ರ, ವರುಣ, ಅಗ್ನಿ ಇಂಥದನ್ನ ಪರಮಾತ್ಮ ಸ್ವರೂಪ ಅಂತ ನೋಡಿದ್ರು ಕೂಡ ಕೆಲವು ಬಾರಿ ಏನಂತಾರೆ ನೀರಿನ ಅಧಿದೇವತೆ, ಇಂದ್ರಿಯಗಳ ಅಧಿದೇವತೆ, ಅಥವಾ ಒಂದು ಮೋಡದ ಮಳೆ ಬರ್ಸೋದಕ್ಕೆ ಅಧಿದೇವತೆ. ಈ ರೀತಿ ಒಂದೊಂದಕ್ಕೂ ಕೂಡ ಒಂದೊಂದು ಪೋರ್ಟ್ಫೋಲಿಯೋ ಇದ್ದಾಗೆ. ಹೇಗೆ ನಮ್ಮ ದೇಶದಲ್ಲಿ ಒಂದು ಗವರ್ಮೆಂಟ್ ನಡಿಬೇಕು ಅಂತಂದ್ರೆ ಹಲವಾರು ಪೋರ್ಟ್ಫೋಲಿಯೋಗಳಿರುತ್ತೋ, ಕ್ಯಾಬಿನೆಟ್ ಮಿನಿಸ್ಟ್ರಿ ಇರುತ್ತೋ, ಆ ರೀತಿಯಲ್ಲಿ ಬೇರೆ ಬೇರೆ ರೀತಿ ಇದೆ. ಅದೆಲ್ಲವೂ ಕೂಡ ಸತ್ಯವ, ಎಲ್ಲವೂ ಸರಿ ಇದೆ, ಅದ್ಯಾವೂ ಕೂಡ ತಪ್ಪಲ್ಲ. ಆದ್ರೆ ನಮ್ಮನ್ನ ನಾವು ಅಷ್ಟಕ್ಕೆ ಮೀಸಲಿಸ್ಕೊಂಡ್ರೆ ಆಗ ಪ್ರಾಬ್ಲಮ್ ಬರುವಂತದ್ದು. ಯಾಕೆ? ದೆನ್ ವಿ ಸ್ಟಾರ್ಟ್ ಲಿಮಿಟಿಂಗ್ ಗಾಡ್. ನಮ್ಮ ಒಂದು ಲಿಮಿಟ್ಗೆ, ನಮ್ಮ ಒಂದು ಲಿಮಿಟೆಡ್ ಇಂಟೆಲೆಕ್ಟ್ಗೆ, ನಮ್ಮ ಒಂದು ಲಿಮಿಟೆಡ್ ಮೈಂಡ್ಗೆ ಅದನ್ನು ಕೂಡ ಸೇರಿಸ್ಕೊಂಡು ಪರಮಾತ್ಮನ ಇಷ್ಟೇ ಅನ್ನುವಂಥದ್ದು ಹೇಳುವಂಥದ್ದು. ಹಾಗಾಗಿ ಇಲ್ಲಿ ಕಾನ್ಸೆಪ್ಟ್ ಆಫ್ ಗಾಡ್ ಇಸ್ ನಾಟ್ ಕಂಪ್ಲೀಟ್. ಇದಕ್ಕೆ ಹೇಳೋದಕ್ಕೆ ಹಲವಾರು ಜನ ಕೇಳಿಸ್ಕೊಂಡಿರ್ತೀನಿ. ಶ್ರೀರಾಮಕೃಷ್ಣ ಪರಮಹಂಸರು ಕೂಡ ಈ ಉದಾಹರಣೆಯನ್ನು ಕೊಡ್ತಾರೆ. ಏನು, ಇವರೆಲ್ಲರೂ ಕೂಡ ಯಾರ್ಯಾರು ದೇವ್ರು ಅಂದ್ರೆ ಇದು, ದೇವ್ರು ಅಂದ್ರದು ಅಂತ ಹೇಳ್ತಾರೋ ಅವರೆಲ್ಲರೂ ಹೇಗೆ ಅಂತ ಅಂದ್ರೆ, ಈ 5-6 ಜನ ಕಣ್ಣಿಲ್ಲದಂತಹ ಕುರುಡರು ಒಂದು ಸರಿ ಪ್ರವಾಸಕ್ಕೆ ಹೋಗಿದ್ದಾರೆ. ಪ್ರವಾಸಕ್ಕೆ ಹೋದಾಗ ಅಲ್ಲಿ ನಮ್ಮ ಕೇರಳದಲ್ಲಿರುವಂತಹ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ. ದೇವಸ್ಥಾನದಲ್ಲಿ ಒಂದು ದೊಡ್ಡದಾದಂತಹ ಆಕೃತಿಯ ಒಂದು ಜೀವಿ. ಏನು ಅಂದ್ರೆ ನೋಡಿ 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 ಅಂತ 6 ಜನರಿಗೆ ಏನು ಅಂತ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಹೋಗಿ ನೋಡ್ತಾನೆ, ಕಂಬದ ತರ ಇದೆ ಅಂತ. ಇನ್ನೊಬ್ಬ ಹೇಳ್ತಾನೆ ಮೊರದ ತರ ಇದೆ ಅಂತ. ಇನ್ನೊಬ್ಬ ಹೇಳ್ತಾನೆ ಹಾವಿನ ತರ ಇದೆ ಅಂತ. ಇನ್ನೊಬ್ಬ ಹೇಳ್ತಾನೆ ಗೋಡೆ ತರ ಇದೆ ಅಂತ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ವಿವರಿಸ್ತಾ ಇದ್ದಾರೆ. ಅವ್ರದ್ದೆಲ್ಲರ ವಿವರಣೆ ತಪ್ಪ. ಅದನ್ನ ನೋಡಿದ್ರೆ ಅದು ಕಂಬದ ರೀತಿಯಲ್ಲಿ ಇದೆ. ಏನು ಅಂದಾಗ ಅದು ಕಾಲು. ಒಬ್ಬನಿಗೆ ಅದು ಗೋಡೆ ರೀತಿ ಇದೆ, ಅದು ಏನಂದ್ರೆ ಇಡೀ ದೊಡ್ಡದಾದಂತಹ ಹೊಟ್ಟೆ. ಇನ್ನೊಬ್ಬನಿಗೆ ಅದು ಹಾವಿನ ರೀತಿ ಇದೆ, ಅದು ಬಾಲ. ಇನ್ನೊಬ್ಬನಿಗೆ ಒಂದು ಮೊರದ ರೀತಿಯಲ್ಲಿ ಕಾಣಿಸ್ತಾ ಇದೆ, ಫ್ಯಾನ್ ಬೇಸಿಕಲಿ. ಏನು, ಕಿವಿ. ಇನ್ನೊಬ್ಬನಿಗೆ ಅದು ಯಾವುದೋ ಒಂದು ರೀತಿಯ ಆಳದಿಂದ ತೆಗೆಯುವಂತ ವಸ್ತು ರೀತಿಯಲ್ಲಿ ಕಾಣಿಸ್ತಾ ಇದೆ, ಸೊಂಡಿಲು. ಈ ರೀತಿಯಲ್ಲಿ ಒಬ್ಬೊಬ್ಬರಿಗೂ ಒಂದೊಂದು. ಆದ್ರೆ ಯಾರಿಗೂ ಪರಿಪೂರ್ಣದ ದೃಷ್ಟಿಯಾಗಿಲ್ಲ, ಪರಿಪೂರ್ಣದ ದರ್ಶನ ಆಗಿಲ್ಲ. ಈ 6 ಜನರನ್ನ ಸೇರ್ಸಿದ್ರಾರು ಅದು ಪೂರ್ತಿ ಆಗತ್ತಾ? ಅಂದ್ರೂ ಆಗೋದಿಲ್ಲ. ಆ ವಸ್ತು ಏನಾಗಿತ್ತು, ಆನೆ ಆಗಿತ್ತು. ಆದ್ರೆ ಯಾರೂ ಪರಿಪೂರ್ಣ ದರ್ಶನವನ್ನ ಕಾಣದ ಕಾರಣ ಎಲ್ಲರೂ ಕೂಡ ತಾವು ಕಂಡಂತಹದ್ದು ಅಥವಾ ತಾವು ಸ್ಪರ್ಶಿಸಿದಂತಹದ್ದು, ತಮ್ಮ ಅನುಭವಕ್ಕೆ ಬಂದಂತಹದ್ದನ್ನೇ ಸತ್ಯ ಅಂತ ಹೇಳ್ತಾ ಹೋದಾಗ ಏನಾಗತ್ತೆ, ಇದೇ ದೇವರು, ಇನ್ ಯಾವುದೂ ದೇವರಲ್ಲ ಅಂತ ಹೇಳಿ ಬರುವಂತಹ ಲಿಮಿಟಿಂಗ್ ಫ್ಯಾಕ್ಟರ್ ಆಗತ್ತೆ. ಅಂಡ್ ಅದು ಪರಿಪೂರ್ಣ ದೃಷ್ಟಿಯಿಂದ ಆಗೋದಿಲ್ಲ. ನಾವು ಕೂಡ ಹಲವಾರು ಜನ ದೇವರನ್ನ ಪ್ರಾರ್ಥಿಸ್ತೀವಲ್ಲ, ಈ ಒಂದು ಹಂತದಿಂದ ಪ್ರಾರ್ಥಿಸ್ತೀವಿ, ತಪ್ಪಲ್ಲ. ಟು ಸ್ಟಾರ್ಟ್ ಫ್ರಮ್ ದಟ್ ಫೇಸ್ ಸ್ಟೇಜ್ ಇಸ್ ನಾಟ್ ರಾಂಗ್. ಬಟ್ ನಾವು ಸಾಯೋವಾಗ್ಲೂ ಅಲ್ಲೇ ಇದೀವಿ ಅಂದಾಗ ದಟ್ ಶೋಸ್ ಅವರ್ ಇಮ್ಮೆಚುರಿಟಿ. ಹಾಗಾಗಿ ಇಲ್ಲಿಂದ ನೆಕ್ಸ್ಟ್ ಬರಬೇಕು. ಈ ಮೊದಲನೇದಕ್ಕೂ ಕೂಡ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಯಾಕೆ ಈ ರೀತಿಯ ದೇವತೆಗಳನ್ನ ಆಶ್ರಯ ಪಡಿತಾರೆ, ಅವಲಂಬಿಸ್ತಾರೆ ಜನ ಅಂತಂದಾಗ, ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ ಭವತಿ ಕರ್ಮಜ. ಈ ರೀತಿಯ ಕರ್ಮ ದೇವತೆಗಳು ಯಾರಿದ್ದಾರೋ ಅವರಿಂದ ಪಡೆಯುವಂತಹದ್ದು ಹಲವಾರು ಸರಿ ಬೇಗ ಅದಕ್ಕೆ ಬೇಕಾಗಿರುವಂತಹ ಫಲ ಸಿಗತ್ತೆ. ಆದ್ರಿಂದ ಜನ ಇಂಥದ್ದನ್ನೇ ಆಶ್ರಯಿಸ್ತಾರೆ ಅಂತ. ಆದ್ರೆ ಗೊತ್ತಿಲ್ಲ, ಕ್ಯಾಬಿನೆಟ್ ಮಿನಿಸ್ಟ್ರಿಯಿಂದ ನಾನು ಯಾವ್ದೋ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕು ಅಂತ ಹೇಳಿ ರೋಡ್ಗೆ ನಾನು ಹಾಕಿಸ್ಕೊಂಡ್ರು ಕೂಡ ಅದು ಬರ್ತಾ ಇರೋದು ಪ್ರೈಮ್ ಮಿನಿಸ್ಟರ್ ಇಂದಾನೆ. ನಾನು ಇಲ್ಲಿ ವಾಟರ್ ಮಿನಿಸ್ಟ್ರಿಯಿಂದ ಏನೋ ಒಂದು ಮಾಡಿಸ್ಕೊಂಡಿದ್ರೆ ಅದು ಬರ್ತಾ ಇರೋದು ಪ್ರೈಮ್ ಮಿನಿಸ್ಟರ್ ಇಂದಾನೆ. ಎಲ್ಲವೂ ಕೂಡ ಬರ್ತಾ ಇರೋದ್ರಿಂದಾನೆ ನಮಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುವಂತಹದ್ದು ಈ ದೃಷ್ಟಿ ಇರೋದ್ರಿಂದ ನಾವು ಇದೇ ಸತ್ಯ ಅಂತ ಭಾವಿಸ್ತೀವಿ. ಇದು ಮೊದಲನೇ ಹಂತ. ಇಲ್ಲಿಂದ 2ನೇ ಹಂತಕ್ಕೆ ಹೋಗ್ಬೇಕಾಗತ್ತೆ. ಏನು ಅಂತಂದಾಗ, ಹಾಗಂತ ಅದನ್ನ ಬಿಡ್ಬೇಕಾ? ಖಂಡಿತ ಇಲ್ಲ. ಇಟ್ ಇಸ್ ಸ್ಪೈರಲ್ ಎವಲ್ಯೂಷನ್. ಯಾವುದನ್ನು ಬಿಡ್ಬೇಕಾಗಿಲ್ಲ, ಅದನ್ನ ಇಟ್ಟುಕೊಂಡು ಮೇಲೆ ಕುಗ್ತಾ ಹೋಗ್ಬೇಕು. 2ನೇ ಹಂತ ದೇವತೆಗಳು ಅಂತಂದಾಗ ಮೊಟ್ಟ ಮೊದಲು ಏನಿರುತ್ತೆ, ಈ ದೇವತೆ ಸೋಮವಾರ ಮಂಗಳವಾರ ಇದು ಒಂದು ವಿದ್ಯೆಗೆ ಅಧಿದೇವತೆ, ಇನ್ನೊಂದು ಶಕ್ತಿಗೆ ಅಧಿದೇವತೆ, ಇನ್ನೊಂದು ಸಂಪತ್ತಿಗೆ ಅಧಿದೇವತೆ, ಇನ್ನೊಂದು ವಿಘ್ನಗಳನ್ನ ಹೋಗಲಾಡ್ಸಕ್ಕಿರುವಂತಹ ದೇವತೆ. ಈ ರೀತಿ ಒಂದೊಂದು ದೇವತೆಗಳೇ ಒಂದೊಂದು ಅಂತ ಕೊಡ್ತೀವಿ. ಸ್ವಲ್ಪ ಮೆಚುರಿಟಿ ಬಂದಾಗ ಏನಾಗತ್ತೆ ಅಂದಾಗ 2ನೇ ಲೆವೆಲ್ ಸ್ಟೇಜ್ ಇಷ್ಟ ದೇವತೆ ಎನ್ನುವಂತಹ ಒಂದು ವಿಚಾರ ಬರೋದು ಶುರುವಾಗುತ್ತೆ. ಇಷ್ಟ ದೇವತೆ ಅನ್ನುವಂತ ವಿಚಾರ ಅಂತಂದಾಗ ಏನು, ಒಬ್ಬನೇ ಪರಮಾತ್ಮ. ಅವನು ಅತ್ಯಂತ ಕರುಣಾಮಯಿ, ಸಕಲ ಕಲ್ಯಾಣ ಗುಣಗಣ ಸಾಗರ, ಎಲ್ಲವ ಶಕ್ತಿ, ಎಲ್ಲ ಐಶ್ವರ್ಯ, ಎಲ್ಲ ಪ್ರಭುತ್ವ, ಎಲ್ಲವನ್ನು ಕೂಡ ಅವನು ಹೊಂದಿದ್ದಾನೆ. ಅಷ್ಟೇ ಅಲ್ಲದೆ ನಾನು ಒಂದೊಂದು ದಿನ ಒಂದೊಂದು ದೇವರನ್ನ ಆಶ್ರಯಿಸಬೇಕಾಗಿಲ್ಲ, ಎಲ್ಲವನ್ನು ಕೂಡ ಇವ ಒಬ್ಬನಿಂದನೇ ಪಡಿಬಹುದು. ಇವನು ಅಂತಾನೆ ಅನ್ಕೋಬೇಕು ಅಂತಿಲ್ಲ, ಇವಳು ಅಂತಾನು ಕೂಡ ಅನ್ಕೊಳ್ಬಹುದು. ಭಾರತದಲ್ಲಿ ಸನಾತನ ಧರ್ಮದಲ್ಲಿ ಅದಕ್ಕೂ ಕೂಡ ಅವಕಾಶ ಇದೆ. ಹಾಗಾಗಿ ಒಂದು ರೀತಿಯ ಕಲ್ಪತರು ಕಾಮಧೇನುವಿನಂತೆ ಎಲ್ಲವನ್ನು ಕೊಡುವಂತಹದ್ದು ಯಾವುದೋ ಒಂದು ತತ್ವ ಇದೆಯಲ್ಲ, ಆ ಒಂದು ತತ್ವವನ್ನ ನಂಬೋದು. ಈ ಬೇರೆ ಎಲ್ಲವನ್ನು ಕೂಡ ರಿಜೆಕ್ಟ್ ಮಾಡೋದಿಲ್ಲ. ಆ ಎಲ್ಲವೂ ಕೂಡ ಈ ಒಂದು ತತ್ವದ ಅಭಿವ್ಯಕ್ತಿ. ಒಂದು ತತ್ವವೇ ಈ ರೀತಿ ಬೇರೆ ರೀತಿಯಲ್ಲಿ ತೋರ್ತಾ ಇದೆ ಎನ್ನುವಂಥದ್ದನ್ನ ಮಾಡುವಂಥದ್ದು ಇಷ್ಟ ದೇವತಾ ಕಲ್ಪನೆ. ಇದು 2ನೇ ಹಂತಕ್ಕೆ ಬರುವಂಥದ್ದು. ಅಲ್ಲಿ ಬಂದಾಗ ಪರ್ಸನಲ್ ಗಾಡ್ ಅಂದ್ರೆ ನನಗೆ ವೈಯಕ್ತಿಕವಾಗಿ ನನಗೆ ಯಾರಿಷ್ಟ,
ಆ ರೂಪ ಇಷ್ಟ ಆಗ್ಬಹುದು, ಆ ಗುಣ ಇಷ್ಟ ಆಗ್ಬಹುದು, ಆ ಲೀಲೆಗಳು ಇಷ್ಟ ಆಗ್ಬಹುದು, ಆ ಜನ್ಮ ಕರ್ಮ ಇಷ್ಟ ಆಗ್ಬೋದು, ಯಾವುದೇ ಕಾರಣದಿಂದ ಆಗ್ಬೋದು, ಅದನ್ನ ಒಪ್ಪಿಕೊಂಡು ನಾನು ಅದರಿಂದ ಒಂದು ಸ್ಟ್ರೆಂತ್ ನ ಪಡೆಯುವಂತ ಪ್ರಯತ್ನ ಮಾಡ್ತೀನಿ. ನನಗೆ ಕಷ್ಟ ಆದಾಗ ಹೋಗಿ ಪರಮಾತ್ಮನನ್ನು ಬೇಡ್ಕೋತೀನಿ. ನನಗೆ ಅವನು ಇದ್ದಾನೆ ಎನ್ನುವಂತಹ ಒಂದು ನಂಬಿಕೆಯಲ್ಲಿ ನನ್ನ ಜೀವನವನ್ನ ಸಾಧಿಸ್ತೀನಿ. ಅದು ಸಗುಣ ನಿರಾಕಾರವಾಗಿರ್ಬೋದು ಅಥವಾ ಅದು ಸಗುಣ ಸಾಕಾರವೂ ಆಗಿರಬಹುದು. ಈ ರೀತಿಯಲ್ಲಿ ಎರಡನೇ ಹಂತಕ್ಕೆ ಹೋದಾಗ ಅಲ್ಲಿ ಬರುವಂತಹದ್ದು ಅವತಾರಗಳಿರಬಹುದು, ಯಾವುದೇ ರಾಮ ಕೃಷ್ಣ ಇರಬಹುದು, ಶಿವನ ಅವತಾರಗಳಿರ್ಬೋದು, ದೇವಿಯ ಅವತಾರಗಳಿರ್ಬೋದು, ಯಾವುದೇ ಆಗಲಿ ಆ ಎಲ್ಲ ಅವತಾರಗಳು ಕೂಡ ಮಾಡುವಂಥದ್ದು. ಅಥವಾ ಹಲವಾರು ಜನ ನಾವು ಗುರುವನ್ನ ಕೂಡ ನೋಡ್ತೀವಲ್ಲ, ಗುರುವನ್ನೇ ದೇವರು ಅಂತ ಪೂಜೆ ಮಾಡುವಂಥದ್ದು, ಮಹಾತ್ಮರನ್ನ ಸಂತರನ್ನ ದೇವರು ಅಂತ ಪೂಜೆ ಮಾಡುವಂಥದ್ದು, ಅವರೊಬ್ಬರಲ್ಲೇ ಎಲ್ಲವನ್ನ ಕಾಣುವಂಥದ್ದು. ಆ ಎರಡನೇ ಸ್ಟೇಜ್ಗೆ ನಾವು ಇಲ್ಲಿ ಬಂದಿರ್ತೀವಿ. ಪುರಂದರದಾಸರು ಹೇಳುವಾಗ ಈ ಪರಿಯ ಸೊಬಗಾವ ದೇವರೊಳ ನಾ ಕಾಣೆ ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ, ಅವರ ಗೋಪಾಲಗನಗಾಲೇ ಇನ್ಯಾರು ಇಲ್ಲ ಅಂತ. ಇನ್ಯಾರನ್ನ ಕೇಳಿದ್ರೆ ರಾಮನ ಹೊರತು ಇನ್ಯಾರಿದ್ದಾರೆ ಅಂತ, ಇನ್ನೊಬ್ಬರನ್ನ ಕೇಳಿದ್ರೆ ದೇವಿ ಅಂತ, ಇನ್ನೊಬ್ರು ಕೇಳಿದ್ರೆ ಶಿವ ಇನ್ನೇನು ಅಂತ. ಸೊ ಪ್ರತಿಯೊಬ್ಬರು ಕೂಡ ಈವನ್ ನಮ್ಮ ಪುರಾಣಗಳೇ ಕೂಡ ಒಂದೊಂದು ದೇವರನ್ನ ಮುಖ್ಯ ಕೇಂದ್ರವಾಗಿ ಇಟ್ಟುಕೊಂಡು ಎಲ್ಲವನ್ನು ಕೂಡ ಬೇರೆಯನ್ನ ಅದಕ್ಕೆ ಸಬಾರ್ಡಿನೇಟ್ ಆಗಿ ಮಾಡುವಂಥದ್ದನ್ನ ನಾವು ನೋಡ್ತೀವಿ. ಯಾಕೆ ಎಲ್ಲರೂ ಒಂದೇ ದೇವರನ್ನ ನಂಬಬೇಕು ಅನ್ನೋದಿಲ್ಲ. ನಮ್ಮ ಮನಸ್ಸಿನ ಅಭಿರುಚಿಗೆ ತಕ್ಕಂತೆ ಆ ತತ್ವ ನಮಗೆ ಸಾಕ್ಷಾತ್ಕಾರಗೊಳ್ಳುತ್ತೆ, ಬೇರೆ ಎಲ್ಲವೂ ಕೂಡ ಅದರ ಒಂದು ಅಭಿವ್ಯಕ್ತಿಯಾಗಿರುತ್ತೆ. ಹಾಗಾಗಿ ಇದು ಎರಡನೆಯ ಒಂದು ರೀತಿ. ಇದು ಅದ್ಭುತವಾದಂತಹ ಇಷ್ಟ ದೇವತೆ ಅನ್ನೋದು ತುಂಬಾ ಮುಖ್ಯ ಸಾಧನೆಯಲ್ಲಿ ಮುಂದುವರಿಬೇಕು ಅಂತಂದ್ರೆ. ಯಾಕಂದ್ರೆ ಪ್ರತಿದಿನ ಒಂದೊಂದು ದೇವತೆಯನ್ನ ಮಾಡ್ತಾ ಇದ್ದಾಗ ಸ್ಕ್ಯಾಟರ್ಡ್ ಮೈಂಡ್ ಸೆಟ್ ಆಗತ್ತೆ. ಯಾವಾಗ ಅದನ್ನೆಲ್ಲವನ್ನು ಕೇಂದ್ರೀಕರಿಸಿ ಒಂದ ಕಡೆಗೆ ಹಾಕ್ತೀವೋ ಆಗ ಚಿತ್ತ ಏಕಾಗ್ರತೆ, ಚಿತ್ತ ಶುದ್ಧಿ ಮತ್ತು ಸಾತತ್ಯ ಬರೋದಕ್ಕೆ ಸುಲಭ ಆಗತ್ತೆ. ಹಾಗಾಗಿ ಇದು ತುಂಬಾ ಮುಖ್ಯ ಆಗತ್ತೆ, ತುಂಬಾ ಒಳ್ಳೆ ಸಾಧನೆ. ಆದ್ರೆ ಇದ್ರಲ್ಲೂ ಕೂಡ ಒಂದು ಕಾಷನ್, ಒಂದು ಸ್ಟಾರ್ ಹಾಕಿಬಿಟ್ಟು ಕಂಡೀಷನ್ಸ್ ಅಂತ ಇರುತ್ತೆ. ಏನು ಅಂದ್ರೆ ಇದನ್ನ ಇಷ್ಟ ದೇವತೆಯನ್ನು ಹಿಡಿದಂತ ತುಂಬಾ ಸಾಧನೆಯಲ್ಲಿ ಮುಂದುವರಿತಾರೆ. ಆದ್ರೆ ಹೇಗೆ ಒಂದು ಪಾಟ್ ಅಲ್ಲಿ ಸಣ್ಣ ಹೋಲ್ ಇದ್ರೆ ಎಲ್ಲವೂ ಹೋಗ್ತಾ ಇರತ್ತಲ್ಲ, ಆ ರೀತಿ ಆಗುತ್ತೆ. ಏನಾಗುತ್ತೆ ಅಂದಾಗ ಹೇಟ್ರೆಡ್, ದ್ವೇಷ ಅಥವಾ ಜಲಸಿ, ಮಾತ್ಸರ್ಯ ಬರುವಂತ ಸಾಧ್ಯತೆಗಳು. ಹೇಗೆ ಇವತ್ತೇ ನಾನು ನೋಡ್ತೀನಿ, ಯಾವುದು ಸಂಸ್ಥೆ ಅಂತ ಹೆಸರು ಹೇಳಲ್ಲ, ಯಾವುದೋ ಒಂದು ಇಷ್ಟ ದೇವತೆಯನ್ನು ಇಟ್ಕೊಂಡು ಆ ಇಷ್ಟ ದೇವತೆ ಒಂದೇ, ಎಲ್ಲವೂ ಕೂಡ ಅದಕ್ಕೆ ನಿಕೃಷ್ಟ ಅಂತ ಹೇಳುವಂಥದ್ದು. ಯಾವುದೂ ಅದ್ರ ಮುಂದೆ ಇಲ್ಲ, ಅದನ್ನ ಯಾರು ದೇವರಂತೂ ಪೂಜನೆ ಮಾಡಬೇಡಿ ಅಂತ. ಒಂದೇ ದೇವರು, ಇದನ್ನ ಬಿಟ್ಟರೆ ಬೇರೆ ಯಾವುದೂ ಇಲ್ಲ ಅಂತ ಹೇಳುವಂತ ದೃಷ್ಟಿಯಿಂದ ಇವತ್ತು ಟೆರರಿಸಂಗಳೇ ನಡೀತಾ ಇದೆ. ಇನ್ಯಾವುದೂ ಅಲ್ಲ ಅಂತ ಬೇರೆದ್ರ ಜೊತೆ ಕಂಪೇರ್ ಮಾಡ್ತಾ, ಕಂಪ್ಯಾರಿಸನ್ ಇಲ್ಲ, ಎಲ್ಲವೂ ಕೂಡ ನಿಕೃಷ್ಟ, ಇನ್ನು ಉಳಿದವರೆಲ್ಲ ಜಗತ್ನಲ್ಲಿ ಇವರೆಲ್ಲರೂ ಕೂಡ ವೇಸ್ಟ್, ಉಪಯೋಗಕ್ಕಿಲ್ಲ ಇರೋರು, ಇದನ್ನ ಮಾತ್ರ ಪೂಜೆ ಮಾಡೋರು ಸರಿ ಅಂತ ಯಾವಾಗ ಬರುತ್ತೋ ಆಗ ಎಕ್ಸ್ಟ್ರೀಮಿಸಮ್ ಆಗತ್ತೆ, ಫಂಡಮೆಂಟಲಿಸಮ್ ಆಗತ್ತೆ. ಹಾಗಾಗಿ ಇದು ಇಷ್ಟ ದೇವತಾ ಪೂಜೆ ಆ ವೈಯಕ್ತಿಕವಾಗಿ ಒಂದು ರೀತಿಯಲ್ಲಿ ಮೇಲಕ್ಕೆ ಹೋಗ್ತಾ ಇದ್ರು ಕೂಡ ಮನಸ್ಸಿನಲ್ಲಿ ಆ ದ್ವೇಷ ಭಾವನೆಯನ್ನ, ಯಾರ ಬಗ್ಗೆ, ದೇವ್ರ ಬಗ್ಗೆ ಅಲ್ಲ, ಬೇರೆಯವ್ರು ಯಾರ್ಯಾರು ಇನ್ನೊಬ್ಬರು ಪೂಜೆ ಮಾಡ್ತಿರ್ತಾರೋ ಅವ್ರ ಬಗ್ಗೆ, ಅಥವಾ ಇನ್ನೊಂದು ಯಾವ ದೇವತೆಗಳಿದೆಯೋ ಅದನ್ನ ನಿಕೃಷ್ಟವಾಗಿ ಕಾಣೋದ್ರಿಂದ ಮನಸ್ಸು ವಿಶಾಲ ಆಗೋದ್ರ ಬದಲು, ವಿಕಾಸ ಆಗೋದ್ರ ಬದಲು ಸಂಕುಚಿತ ಆಗ್ತಾ ಹೋಗುತ್ತೆ. ಹಾಗಾಗಿ ಏನು, ಮನಸ್ಸು ಕಡಿಮೆ ಆಗ್ತಾ ಹೋಗುತ್ತೆ, ಕಳ್ಕೊಳ್ತಾ ಹೋಗುತ್ತೆ ತನ್ನ ಶಕ್ತಿಯನ್ನು. ಇಷ್ಟ ದೇವತೆಯನ್ನ ಮಾಡಿದಂತ ಶಕ್ತಿ ಒಂದ್ ಕಡೆ ಇದೆ, ಇನ್ನೊಂದ್ ಕಡೆ ಬೇರೆದನ್ನ ದ್ವೇಷ ಮಾಡ್ತಾ ಇದ್ರೆ, ಸಂಕುಚಿತ ಮನೋಭಾವ ಬರ್ತಾ ಇದ್ರೆ ಎಲ್ಲವೂ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಎರಡನೇದೇನು ಅಂತಂದಾಗ ಇಷ್ಟ ದೇವತೆ. ಇದರಲ್ಲಿರುವಂಥದ್ದು ಶಾಸ್ತ್ರದ ಒಂದು ವಿಚಾರ ಅಂತಂದಾಗ ಏಕಂ ಸತ್ ವಿಪ್ರಾಹ ಬಹುಧಾ ವದಂತಿ, ಋಗ್ವೇದದ ಮಂತ್ರ. ಅಂದ್ರೆ ಇರುವುದು ಒಂದು ಸತ್ಯ, ಅದನ್ನ ಜಗತ್ತಲ್ಲಿ ಜನ ಬೇರೆ ಬೇರೆ ರೀತಿಯಲ್ಲಿ ಕರೀತಾರೆ. ಇದನ್ನು ಒಪ್ಕೊಂಡ್ರೆ ನಾನು ಶಿವ ಅಂತೀನಿ, ನೀನ್ ಕೃಷ್ಣನು, ತೊಂದರೆ ಇಲ್ಲ, ನೀನ್ ರಾಮನು, ಓಕೆ, ನೋ ಇಶ್ಯೂಸ್, ಪರವಾಗಿಲ್ಲ. ಆದ್ರೆ ಶಿವನೊಬ್ಬನೇ ಎಲ್ಲ ಕೆಳಗೆ, ಕೃಷ್ಣನೊಬ್ಬನೇ ಎಲ್ಲರೂ ಸಬಾರ್ಡಿನೇಟ್ಸ್, ವಿಷ್ಣು ಒಬ್ಬನೇ ಎಲ್ಲ ಯಾವುದೂ ಇಲ್ಲ, ದೇವಿ ಒಬ್ಬಳೆ, ಹೀಗೆ ಮಾಡಿದಾಗ ಸಮಾಜದಲ್ಲಿ ಸಾಮರಸ್ಯ ಇರಲ್ಲ. ಅಷ್ಟೇ ಅಂದ್ರೆ ಮನಸ್ಸಿನಲ್ಲಿ ಸಾಧನೆ ಬೆಳೆಯೋದಕ್ಕೆ ಆಗಲಿಲ್ಲ. ಇದನ್ನೇ ಕೂಡ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ, ಯೋ ಯೋ ಯಾಮ್ಯಾಂ ತನುಂ ಭಕ್ತಃ ಶ್ರದ್ಧೆಯಾರ್ಚಿತುಮಿಚ್ಛತಿ ಅಂತ. ಯಾರ್ಯಾರು ಯಾವ ಯಾವ ರೀತಿಯಿಂದ ಶ್ರದ್ಧೆಯಿಂದ ದೇವತೆಯನ್ನ ಆರಾಧಿಸ್ತಾರೋ ಅವರಿಗೆ ತಸ್ಯಾಚನಾಂ ಶ್ರದ್ಧಾಂ, ಅವ್ರಿಗೆ ಆ ಶ್ರದ್ಧೆಯನ್ನೇ ನಾ ಇನ್ನೂ ಹೆಚ್ಚಿನ ಕೊಡುವಂತಹದನ್ನ ಮಾಡ್ತೀನಿ ಅಂತ. ಹಾಗಾಗಿ ಇಷ್ಟ ದೇವತಾ ಪೂಜೆ ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಧರ್ಮದಲ್ಲಿ ಇದೆಯೋ ಇದೆ, ಅದನ್ನ ಪ್ರೋತ್ಸಾಹ ಮಾಡ್ಬೇಕಾ, ಮಾಡಬೇಕು. ಆದರೆ ಕಂಡೀಷನ್ಸ್ ಅಪ್ಲೈ. ಯು ಶುಡ್ ನಾಟ್ ಡೆವಲಪ್ ಎನಿ ಹೇಟ್ರೆಡ್. ಇದು ಎರಡನೇ ಹಂತ. ಈ ಎರಡೂ ಕೂಡ ಏನಾಯ್ತು, ಒಂದು ದೇವತೆ, ಇನ್ನೊಂದು ಇಷ್ಟ ದೇವತೆ, ಇದೆರಡೂ ಕೂಡ ಬಿಲೀಫ್ ಬೇಸ್ಡ್ ಅಲ್ಲಿ ಇದೆ ಇನ್ನುವೆ. ಈಗ ನಾವು ನಾಲೆಡ್ಜ್ ಬೇಸ್ಡ್ ಹೋಗ್ತಾ ಇದ್ದೀವಿ. ಈ ಎರಡೂ ಕೂಡ ಬಿಲೀಫ್ ಬೇಸ್ಡ್. ಇಷ್ಟೊತ್ತು ನಾವು ಡಿಸ್ಕಸ್ ಮಾಡಿದಂತಹದ್ದೆಲ್ಲವೂ ಕೂಡ ನಂಬಿಕೆಯ ಆಧಾರಿತವಾಗಿ, ಸರಸ್ವತಿಯನ್ನು ಇದ್ದಾಳೆ, ಲಕ್ಷ್ಮಿ ಇದ್ದಾಳೆ, ಕೃಷ್ಣ, ರಾಮ, ವೈಕುಂಠ, ಕೈಲಾಸ, ಬ್ರಹ್ಮಲೋಕ, ಇದೆಲ್ಲವೂ ಇದೆ ಎನ್ನುವಂತಹ ನಂಬಿಕೆಯ ಆಧಾರದ ಮೇಲೆ ಈ ದೇವತೆ ಇದ್ದಾನೆ, ನನಗೆ ಕೇಳಿದಾಗ ಕೊಡ್ತಾನೆ, ನನಗೆ ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೋಗಬಹುದು. ಅಷ್ಟೇ ಅಲ್ಲದೆ ನನಗೆ ಏನಾದ್ರು ಬೇಕು ಅಂತಂದಾಗ ಹೋಗಿ ಯಾಚಿಸಬಹುದು, ನನಗೆ ಕೊಡ್ತಾನೆ ಎನ್ನುವಂತಹ ಒಂದು ವಿಶ್ವಾಸದ ಮೇಲೆ ಇರುವಂಥದ್ದು. ಅದು
ಸನಾತನ ಧರ್ಮದಲ್ಲಿ ಅಥವಾ ಜಗತ್ತಿನಲ್ಲಿ ಇರುವಂತಹ ಬೇರೆ ಮತಗಳಲ್ಲಿ ಎಲ್ಲವೂ ಕೂಡ ಬಿಲೀಫ್ ಬೇಸ್ಡ್ ಆಯ್ತು. ಈಗ ಎರಡನೇ ಹಂತದ ವಿಚಾರ ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್, ಅಲ್ಲಿಗೆ ಬಂದಾಗ ಮೆಚುರಿಟಿ ಬರುತ್ತೆ. ಇದನ್ನ ಮಾಡ್ತಾ ಮಾಡ್ತಾ ಯಾರು ಪ್ರತಿನಿತ್ಯ ಬೇರೆ ಬೇರೆ ದೇವತೆಗಳನ್ನ ಪೂಜೆ ಮಾಡ್ತಿರ್ತಾರೋ ಅವ್ರಿಗೆ ಒಂದು ದೇವತೆ ಇಷ್ಟ ಆಗಿ ಇಷ್ಟ ದೇವತೆಯನ್ನ ಪೂಜಿಸೋಕೆ ಶುರು ಮಾಡ್ತಾರೆ. ಆ ಇಷ್ಟ ದೇವತೆಯಿಂದಲೇ ಎಲ್ಲವನ್ನ ಸ್ವೀಕರಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಹೀಗೆ ಮಾಡ್ತಾ ಇದ್ದಾಗ ಕಲಿತಾ 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 ಜೀವನದಲ್ಲಿ ಎಕ್ಸ್ಪೀರಿಯನ್ಸ್ ಆಗ್ತಾ ಹೋಗುತ್ತೆ. ಏನ್ ಎಕ್ಸ್ಪೀರಿಯನ್ಸ್ ಆಗುತ್ತೆ? ಹಲವಾರು ಸರಿ ನಾನು ಕೇಳಿದ್ದು ಪರಮಾತ್ಮ ಕೊಟ್ಟಿದ್ದಾರೆ, ಹಲವಾರು ಸರಿ ನಾನು ಕೇಳದೆ ಹೋದ್ರೂ ಕೊಟ್ಟಿದ್ದಾರೆ, ಹಲವಾರು ಸರಿ ನಾನು ಎಷ್ಟೇ ಬೇಡಿದ್ರು ಕೊಟ್ಟಿಲ್ಲ. ಅಂದ್ರೆ ಅವಾಗನು ಗೊತ್ತಾಗುತ್ತೆ, ಗಾಡ್ ಗಿವ್ಸ್ ನಾಟ್ ವಾಟ್ ಐ ಡಿಸೈರ್, ಗಾಡ್ ಗಿವ್ಸ್ ವಾಟ್ ಐ ಡಿಸರ್ವ್. ಅಂದ್ರೆ ನನ್ನ ಇಷ್ಟ ಕಾಮನೆಗಳನ್ನ ಕೊಡೋದಕ್ಕೆ ವಿಶ್ ಫುಲ್ಫಿಲಿಂಗ್ ಟ್ರೀ ಇಲ್ಲ ಅವನು. ನಾನು ಏನನ್ನ ಪಡೆಯೋದಕ್ಕೆ ಯೋಗ್ಯತೆ ಇದೆಯೋ ಅದನ್ನ ಕರುಣಿಸ್ತಾನೆ ಅಂತ. ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಬರುತ್ತೆ. ಆಗ ಬುದ್ಧಿಯನ್ನು ಉಪಯೋಗಿಸ್ತಾ, ವಿಚಾರವನ್ನ ಮಾಡ್ತಾ, ವಿವೇಕವನ್ನ ಉಪಯೋಗಿಸ್ತಾ ಅಂತಾನೆ. ಅಂದ್ರೆ ಪರಮಾತ್ಮ ಇಲ್ಲಿವರೆಗೂ ನಾನೇನ್ ಅನ್ಕೊಂಡಿದ್ದೆ, ನಾನ್ ಕೇಳಿದ್ದನ್ನೆಲ್ಲ ಕೊಡ್ತಾನೆ ಅಂತ. ನಾನ್ ಕೇಳಿದ್ದನ್ನ ಮಾತ್ರ ಕೊಡ್ತಾನೆ, ಎಲ್ಲರೂ ಕೇಳ್ತಾರೆ. ಈಗ ನಾನು ಉದಾಹರಣೆಗೆ ನಾನ್ ಅನ್ಕೋತೀನಿ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಇದೆ, ಇಂಡಿಯಾ ಗೆಲ್ಲಬೇಕು ಅಂತ. ಪಾಕಿಸ್ತಾನ ನಾವು ಅನ್ಕೋತಾರೆ ಪಾಕಿಸ್ತಾನ ಗೆಲ್ಬೇಕು ಅಂತ. ಹಾಗಾದ್ರೆ ದೇವ್ರು ಏನ್ ಮಾಡ್ಬೇಕು? ಯಾರ್ದು ಶ್ರದ್ಧೆ ಜಾಸ್ತಿ ಇದೆ ಅಲ್ಲೂ ಶ್ರದ್ಧೆ ಏನ್ ಮಾಡ್ತಿರ್ತಾರೆ. ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಅಂದಾಗ ಆಗ ಬರುವಂತದ್ದು ಪುರುಷ ಪ್ರಯತ್ನ ಮುಖ್ಯ. ಅಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಆಟ ಆಡಿದ್ದಾರೆ ಅನ್ನುವಂಥದ್ದು, ಅದರ ಜೊತೆಗೆ ಆ ಸಿಚುವೇಶನ್ ಮುಖ್ಯ. ಮೂರನೇದು ಮುಖ್ಯವಾಗಿ ಏನ್ ಬರ್ತದೆ, ಕರ್ಮಕ್ಕೆ ತಕ್ಕದಾದಂತಹ ಫಲ. ಹಾಗಾಗಿ ಈ ಮೆಚುರಿಟಿ ಬಂದಾಗ, ಈ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ ಬಂದಾಗ ಮೊದಲನೇ ಹಂತ ಬರುವಂತದ್ದು ಕರ್ಮಾಧ್ಯಕ್ಷ ಅಥವಾ ಕರ್ಮ ಫಲದಾತ. ಈ ಎರಡನ್ನು ಸೇರಿಸ್ಕೊಂಡು ಕರ್ಮಾಧ್ಯಕ್ಷ ಮತ್ತು ಕರ್ಮ ಫಲದಾತ, ಇದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ ಇನ್ ವೇದಿಕ್ ಟರ್ಮ್ಸ್ ಅದರಲ್ಲಿ ಬರುವಂತಹ ಮೊಟ್ಟ ಮೊದಲ ಹಂತ. ಏನು ಹಾಗಂದ್ರೆ, ನಾನು ಕೇಳಿದ್ದನ್ನೆಲ್ಲ ಕೊಡೋದಿಲ್ಲ, ನಾನು ಯಾವ್ದು ಯೋಗ್ಯತೆ ಇದೆಯೋ ಅದನ್ನ ಪರಮಾತ್ಮ ಕೊಡ್ತಾನೆ. ಅದ್ ಕೊಡ್ತಾ ಇದ್ದಾಗ ಈ ರೀತಿಯ ಕರ್ಮಾಧ್ಯಕ್ಷನನ್ನ, ಕರ್ಮಫಲದಾತನನ್ನ, ಪರಮಾತ್ಮನ ನಾನು ಒಪ್ಪಿಕೊಂಡಾಗ ಏನ್ ಪಾಸಿಟಿವ್ ಅಂತಂದಾಗ, ಇಲ್ಲಿವರೆಗೂ ಏನಾಗ್ತಿತ್ತು, ಪರಮಾತ್ಮ ಕೊಟ್ರೆ ನನಗೆ ಅವನಿಗೆ ಮಾಡುವಂತಹ ತುಲಾಭಾರ ಏನು, ಪೂಜೆ ಏನು, ಪುನಸ್ಕಾರ ಏನು ಎಲ್ಲ ಮಾಡ್ತೀವಿ. ಯಾವಾಗ ಕೊಡೋದಿಲ್ವೋ ಮನೇಲಿದ್ದಂತ ದೇವರನ್ನ ತಗೊಂಡು ಹೋಗಿ ಯಾವ್ದಾದ್ರು ದೇವಸ್ಥಾನಕ್ಕೋ ಅಥವಾ ಯಾವ್ದೊಂದು ಮರದ ಕೆಳಗೋ ಇಟ್ಬಿಟ್ಟು ಬರ್ತೀವಿ ಇನಿಷಿಯಲಿ. ಆದ್ರೆ ಈಗ ಗೊತ್ತಾಗತ್ತೆ, ನಾನ್ ಪೂಜೆ ಮಾಡ್ತೀನಿ, ನಾನು ಎಲ್ಲವನ್ನ ಮಾಡ್ತೀನಿ, ಬೇಡ್ಕೊಳ್ತೀನಿ, ಆದ್ರೆ ಕೊಟ್ಟೆ ಖುಷಿ, ಕೊಡ್ಲಿಲ್ಲ ದಟ್ಸ್ ಆಲ್ಸೋ ಫೈನ್. ಯಾಕೆ? ಕೊಡೋದು ಕೊಡದೇ ಇರೋದು ಎರಡೂ ಕೂಡ ಪರಮಾತ್ಮನ ಕೈಯಲ್ಲಿದೆ. ಹೇಗ್ ಕೊಡ್ತಾನೆ? ಅವನು ಹುಚ್ಚನಂತೆ ಕೊಡೋದಿಲ್ಲ, ಕರ್ಮ ಫಲದಾತನಾಗಿ ನನ್ನ ಕರ್ಮಕ್ಕೆ ನನಗೆ ಯೋಗ್ಯತೆ ಇದ್ದು ಈ ಸಂದರ್ಭದಲ್ಲಿ ಸಿಕ್ಕಬೇಕು ಅಂತಿದೆ ಕೊಡ್ತಾನೆ ಅಂತ ಹೇಳುವಂತಹ ಮೆಚುರಿಟಿ ಬರುತ್ತೆ. ಬರುವುದೆಲ್ಲವೂ ಪ್ರಸಾದ. ಸಿಹಿಯೇ ಬರಲಿ, ಕಹಿಯೇ ಬರಲಿ, ಬೇವೇ ಇರಲಿ, ಬೆಲ್ಲವೇ ಬರಲಿ, ಎರಡನ್ನೂ ಸ್ವೀಕಾರ ಮಾಡ್ತೀನಿ ಜೀವನದಲ್ಲಿ. ಪರಮಾತ್ಮ ನಿನ್ನ ನಾನು ಕೊಡ್ತೀನಿ. ಇದನ್ನೇ ಅಲ್ವಾ ಗವಾಯಿಯವರು ಹೇಳಿದ್ದು, ನೀಡೂ ಶಿವ ನೀಡದಿರೂ ಶಿವ ಬಾಗುವುದು ಎನ್ನ ಕಾಯ. ನೀನ್ ಕೊಡು ಬಿಡು ನಾನಂತೂ ಮಾಡಿ. ಯಾಕೆ? ನೀನ್ ಕರ್ಮಫಲದಾತನಾಗಿದ್ದೀಯ. ಆ ದೃಷ್ಟಿಯಿಂದ ನಾನು ಒಪ್ಪಿದ್ದೀನಿ, ನಾನು ನಿನ್ನ ಅಪ್ಪಿದ್ದೀನಿ. ಈ ಒಂದು ಸೃಷ್ಟಿಯಲ್ಲಿರುವಂತಹ ಪ್ರತಿಯೊಂದು ಕರ್ಮವೂ ಕೂಡ ನಡೀತಾ ಇರೋದು ನಿನ್ನಿಂದ, ಹಾಗೂ ಅದಕ್ಕೆ ಸರಿಯಾಗಿ ಸಿಗ್ತಾ ಇರುವಂತಹ ಫಲವೂ ಕೂಡ ನಿನ್ನಿಂದ ಅಂತ. ಇದು ಮಾಡೋದ್ರಿಂದ ಮನಸ್ಸು ವಿಕಾಸ ಆಗತ್ತೆ, ಆ ಸಂಕುಚಿತ ಮನೋಭಾವ ಹೋಗುತ್ತೆ. ಯಾಕೋ ಒಬ್ರು ಒಳ್ಳೇದಾಗ್ತಾ ಇದೆ ಅಂದಾಗ ಬರ್ತಾ ಇದ್ದಂತ ಮಾತ್ಸರ್ಯ ಹೋಗುತ್ತೆ. ಯಾರೋ ಒಬ್ರದನ್ನ ನೋಡಿದಾಗ ಅವ್ರಿಗೆ ಯಾಕೆ ಸಿಕ್ತು ನನಗೆ ಯಾಕೆ ಸಿಕ್ಕಿಲ್ಲ ಅನ್ನುವಂತ ಕಾಂಪಿಟೇಷನ್ ಹೋಗುತ್ತೆ. ಅವ್ರಿಗೆ ಯೋಗ್ಯತೆ ಇತ್ತು ಕರ್ಮವನ್ನ ಮಾಡಿದ್ರೆ ಸಿಗತ್ತೆ. ಹಾಗೆ ನಾನು ಕೂಡ ಸುಮ್ಮನೆ ಕೈ ಕಟ್ಟಿ ಕೂತ್ಕೊಳ್ಳೋದು, ನಾನ್ ಕರ್ಮವನ್ನ ಮಾಡ್ತೀನಿ, ಕರ್ಮ ಫಲಕ್ಕಾಗಿ ಕಾಯ್ತೀನಿ, ಅಂಡ್ ಬಂದೇ ಬರುತ್ತೆ. ಯಾವ ರೀತಿ ಬರುತ್ತೆ, ಯಾವ ಸಂದರ್ಭದಲ್ಲಿ ಬರುತ್ತೆ ಪರಮಾತ್ಮನಿಗೆ ಗೊತ್ತು. ಹಾಗಾಗಿ ಆಸ್ ಐ ಸೋ ಐ ರೀಪ್. ಪರಮಾತ್ಮ ಯಾವುದೇ ಕಾರಣಕ್ಕೂ ಕೂಡ ಪಾರ್ಶಿಯಾಲಿಟಿ ಇಲ್ಲ, ಯಾರಿಗೋ ಒಬ್ರು ಕೊಡ್ತಾನೆ ಯಾರಿಗೋ ಒಬ್ರು ಕೊಡಲ್ಲ ಅನ್ನುವಂಥದ್ದಲ್ಲ. ಈ ರೀತಿಯಲ್ಲಿ ಕರ್ಮ, ಪುರುಷ ಪ್ರಯತ್ನ ಮತ್ತು ಪರಮಾತ್ಮ ಈ ಮೂರನ್ನೂ ಸೇರಿಸಿಕೊಂಡು ಯಾರು ಅರ್ಥ ಮಾಡ್ಕೊತಾನೋ ಅವನು ಮುಂದೆ ಬರ್ತಾ ಹೋಗ್ತಾನೆ. ಹಿ ಈಸ್ ಈಕ್ವಲ್, ಹಿ ಈಸ್ ಜಸ್ಟ್, ಹಿ ಈಸ್ ಫಾರ್ ಆಲ್. ನಾನು ಒಬ್ಬನಿಗಲ್ಲ. ಮೊದಲೇನಿರುತ್ತೆ, ನನಗ್ ಜಗತ್ತಲ್ಲಿ ಏನಾಗತ್ತೋ ಬಿಡತ್ತೋ ನಂಗೆ ಗೊತ್ತು, ನನಗ್ ಇದನ್ನ ಕೊಟ್ಕೊಡು, ನನಗ್ ಮಗು ಆಗಬೇಕು, ನನ್ನ ಆರೋಗ್ಯ ಸರಿ ಆಗ್ಬೇಕು, ಬೇರೆದೆಲ್ಲ ಗೊತ್ತಿಲ್ಲ. ಈಗ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ನಾನು ಬೇಡ್ತೀನಿ ನನಗ್ ಕೊಡೋಲ್ಲ ಅಂತ, ಕೊಡ್ಲಿಲ್ಲ ಅದು ಪರವಾಗಿಲ್ಲ. ಇನ್ನೊಬ್ಬ ಬೇಡ್ಲಿಲ್ಲ ಅಂದ್ರೂ ಸಿಕ್ತು. ಹೆಂಗೆ? ಈ ಸರಿ ಇಲ್ದಿರ್ಬೋದು, ಮುಂಚಿನ ಕರ್ಮ ಖಂಡಿತ ಇಲ್ಲದೆ ಹೋದ್ರೆ ಸಿಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಆ ಮೆಚುರಿಟಿನ ತಗೊಳ್ತಾ ಹೋದಾಗ ಪರಮಾತ್ಮನನ್ನ ಒಂದು ರೀತಿಯ ತತ್ವದ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ತಾರೆ. ಇದನ್ನ ಕೃಷ್ಣ ಗೀತೆಯಲ್ಲಿ ಏನ್ ಹೇಳ್ತಾನೆ, ಇದಕ್ಕೆಲ್ಲಿದೆ ಮಾತು, ಪರಮಾತ್ಮ ಯಾವುದೇ ರೀತಿಯ ಪಾರ್ಶಿಯಾಲಿಟಿ ಮಾಡೋದಿಲ್ಲ, ಕೇಳದವ್ರಿಗೆ ಕೊಡೋದಲ್ಲ, ಅವರಲ್ಲಿ ಯೋಗ್ಯತೆ ಇದ್ದಂತ ಕೊಡ್ತೀವಿ ಅಂತ ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ. ನಾದತ್ತೇ ಕಸ್ಯಚಿತ್ ಪಾಪಂ ನಚೈವ ಸುಕೃತಂ ವಿಭು. ಯಾವುದೇ ಕಾರಣಕ್ಕೂ ಕೂಡ ಅವ್ನು ಯಾರಿಗೋ ಒಬ್ಬರಿಗೆ ಪುಣ್ಯವನ್ನೋ ಪಾಪವನ್ನೋ ಸುಮ್ಮನೆ ಇಷ್ಟ ಬಂದಂಗೆ ಕೊಡೋದಿಲ್ಲ. ಅವನ ಅದನ್ನು ಕೊಡೋದ್ರಿಂದ ಅವ್ನಿಗೆ ಯಾವುದೇ
ಹಿರಿಮೆ ಗರಿಮೆಗಳು ಕೂಡ ಇಲ್ಲ, ಅವನೆಲ್ಲರಿಗೂ ಕೂಡ ಕರ್ಮಫಲಾದ ದಾತನಾಗಿ ಕರ್ಮಾಧ್ಯಕ್ಷನಾಗಿ ಇದ್ದಾನೆ ಅನ್ನುವಂಥದ್ದು ಬರುತ್ತೆ. ಇದು ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ, ವಿಚಾರ ಮಾಡಿದಾಗ, ತನ್ನ ಜೀವನದ ಅನುಭವ ಮತ್ತು ಸುತ್ತಮುತ್ತಲಿನ ಜಗತ್ತಿನ ಒಂದು ಅನುಭವವನ್ನ ಕೂಲಂಕುಷವಾಗಿ ನೋಡ್ತಾ ಇದ್ದಾಗ ಇಲ್ಲಿ ಬರುವಂತದ್ದು ಕರ್ಮ ಫಲದಾತ. ಇದನ್ನ ಮಾಡ್ಕೊಂಡು ಸಾಕು, ಈ ಹಂತಕ್ಕೆ ಬಂದ್ರು ಸಾಕು, ನಮ್ಮ ಜೀವನ ಎಷ್ಟು ನೆಮ್ಮದಿಯಲ್ಲಿರುತ್ತೆ ಅಂತ ನೀವೇ ಗಮನಿಸಿ. ಯಾವುದೇ ಕಾರಣಕ್ಕೂ ಯು ವಿಲ್ ನಾಟ್ ಬಿ ಡಿಸ್ಟರ್ಬ್ಡ್, ಬಿಕಾಸ್ ಯು ನೋ ನಿಮ್ ಎಫರ್ಟ್ಸ್ ಹಾಕಿದೀರಾ, ಅದಕ್ಕೆ ಫಲ ಎಷ್ಟು ಬರ್ಬೇಕೋ ಬಂದೇ ಬರುತ್ತೆ. ಈಗ ಬಂದಿಲ್ಲ ಅಂದ್ರೆ ಮುಂದೆ ಬರುತ್ತೆ. ಈಗ ಯಾವುದು ರಿವರ್ಸ್ ಬಂದಿದ್ರು ಕೂಡ ನನ್ನದೇ ಮುಂಚಿಂದು ಅಂತ ಹೇಳ್ತಾ ಐ ಡೋಂಟ್ ಬ್ಲೇಮ್ ಗಾಡ್. ನಾನು ಯಾವುದೇ ಕಾರಣಕ್ಕೂ ಪರಮಾತ್ಮನನ್ನು ದೂಷಿಸಲ್ಲ. ನನ್ನ ಹಿಂದಿನ ಕರ್ಮಗಳಿಂದಾಗಿದೆ, ಆದ್ರೆ ಈ ಸರಿ ನಾನು ಮಾಡಿದಿನಲ್ಲ ನನಗೆ ಬರಲೇಬೇಕು, ಗೊತ್ತು, ಬಂದೇ ಬರುತ್ತೆ. ಇವತ್ತೋ ನಾಳೆಯೋ ಅನ್ನುವಂತಹ ಒಂದು ದಿಟ್ಟ ನಿರ್ಧಾರ ಬರೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ. ಜಗತ್ತು ಅಥವಾ ಜೀವನವೇ ಒಂದು ಪ್ರಸಾದ ರೀತಿಯಲ್ಲಿ ನಡೆಯುತ್ತೆ. ಅದು ಇದನ್ನೇ ಕೃಷ್ಣ ಗೀತೆ ಅದು ಸುಖ ದುಃಖೇ ಸಮಯ ಕೃತ್ವ. ಎರಡೂ ಕೂಡ ಎಲ್ಲವನ್ನು ಸಮನಾಗಿ ತಗೊಳ್ತಾ ಸಮತ್ವ ಯೋಗ ಉಚ್ಚತೆ ಎನ್ನುವಂತಹ ದೃಷ್ಟಿಯಲ್ಲಿ ಜೀವನವನ್ನ ಮಾಡ್ತಾ ಹೋಗ್ತಾರೆ. ಇದು ಕರ್ಮಯೋಗದ ಒಂದು ಮೆಟ್ಟಲು ಕೂಡ ಹೋಗುತ್ತೆ. ಯಾಕಂದ್ರೆ ಕರ್ಮಫಲದಾತ್ಮನ್ನಾಗಿ ಅರ್ಥ ಮಾಡ್ಬೋದು. ಆಯ್ತು, ಇಲ್ಲಿ ನಿಲ್ಲಿಸಿದ್ರೆ ಸಾಕ ಅಂದ್ರೆ ಇಲ್ಲ. ನಮ್ಮೆಲ್ಲರಿಗೂ ಕೂಡ ಬರೀ ಇಂಟೆಲೆಕ್ಟಲ್ ಅಲ್ಲೇ ಭಾವನಾತ್ಮಕವಾದಂತಹ ಪರ್ಸನಾಲಿಟಿ, ಇಮೋಷನಲ್ ಪರ್ಸನಾಲಿಟಿ ಇದೆ. ಎಲ್ಲವೂ ಕರ್ಮಫಲದಾತ ಅಂತ ಅಂದಾಗ ಆಗೋದು. ಅದಕ್ಕೆ ನಾವು ಇಷ್ಟ ದೇವತೆಯನ್ನು ಹಿಡಿತೀವಿ. ಆದ್ರೆ ಇಲ್ಲಿಂದ ವೇದಾಂತದಿಂದ ಒಂದು ಹೆಜ್ಜೆ ಮುಂದಕ್ಕೆ ಹೋದಾಗ ಬರುವಂತಹದ್ದು ಪರಮಾತ್ಮ ಅಂದ್ರೆ ಏನು, ಭಗವಂತ ಅಂದ್ರೆ ಏನು, ಗಾಡ್ ಅಂತ ನಾವು ಈಸಿ ಹೇಳ್ತೀವಿ, ದೇವರು ಅಂತ ಹೇಳ್ತೀವಿ. ಅದಕ್ಕೆ ವೇದಾಂತ ಕೊಡುವಂತಹ ಹೆಸರು ಏನಂದ್ರೆ ಈಶ್ವರ. ಈಶ್ವರ ಅಂತ, ಈಶ್ವರ ಅಂತಂದಾಗ ಹಲವಾರು ಜನ ಶಿವ ಅಂತ ಹೇಳ್ತಾರೆ. ಶಿವನೂ ಈಶ್ವರನೇ. ಆದ್ರೆ ಈಶ್ವರ ಅಂತ ಪದ ಶಿವ ಅಂತ ನಾವು ರುದ್ರ ಅಥವಾ ಶಿವ ಅಂತ ಕೊಡ್ತೀವಲ್ಲ, ಅದಕ್ಕಿಂತ ದೊಡ್ಡದು. ಹಾಗಾಗಿ ಈಶ್ವರ ಅನ್ನುವಂಥದ್ದು ಮುಖ್ಯವಾದ. ಈಶ್ವರ ಅಂದ್ರೆ ಏನು ಅಂತ ಅಂದಾಗ ಇಲ್ಲಿ ಹಂತಗಳನ್ನು ಬರ್ತಾ ಹೋದಾಗ ವೇದಾಂತದ ಒಂದು ಯಾವ ರೀತಿ ಬಿಡಿಸ್ತಾ ಹೋಗುತ್ತೆ, ನಮ್ಮನ್ನ ಕರ್ಕೊಂಡ ಹೋಗ್ತಾ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಈಶ್ವರ ಅಂತ ಅಂದಾಗ ಮೊಟ್ಟ ಮೊದಲಿಗೆ ಹಂತ ಏನು ಅಂದಾಗ ಜಗತ್ಕರ್ತ. ಜಗತ್ಕರ್ತ ಅಂತ ಅಂದ್ರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣನಾದಂಥವನು, ಅದನ್ನ ಮಾಡುವಂಥವನು ಅಂತ. ನೀವು ಯಾವುದೇ ಒಂದು ಮತವನ್ನ ಕೇಳಿದ್ರು, ಅಬ್ರಾಹಮಿಕ್ ರಿಲಿಜಿಯನ್ಸ್ ಇರ್ಬೋದು, ಜಗತ್ತಲ್ಲಿ ಯಾರೇ ದೇವರನ್ನ ನಂಬ್ತಾರೋ ಅವ್ರನ್ನ ಕೇಳೋರು ಅವ್ರು ಹೇಳ್ತಾರೆ, ಅವ್ರ ಪ್ರಕಾರ ಹೌದು ಏನು, ಈ ಜಗತ್ತು ಬರೋದಕ್ಕೆ ಕಾರಣ ಪರಮಾತ್ಮ. ಈ ಜಗತ್ತು ವಾಪಸ್ ನಾಶ ಆಗಬೇಕು ಅಂದ್ರೆ ಪರಮಾತ್ಮ, ಈಗ ನಡೆಸ್ತಾ ಇರೋದು ಪರಮಾತ್ಮ. ಸೊ ಎಲ್ಲರ ಪ್ರಕಾರವೂ ಅದು ಹೌದು. ಇದು ಹೇಗ್ ಬಂತು ಅಂತಂದ್ರೆ ಇಟ್ಸ್ ಬೇಸಿಕ್ ಕಾಮನ್ ಸೆನ್ಸ್ ಕೂಡ ಹೌದು. ಇಟ್ಸ್ ಯಾವ ರೀತಿ ಅಂದಾಗ, ಉದಾಹರಣೆಗೆ ನಿಮ್ಗೆ ಯಾವುದೋ ಒಂದು ವಸ್ತು ಬಂತು. ಈಗ ಉದಾಹರಣೆಗೆ ಪೆನ್. ಈ ಪೆನ್ ಬಂತು ಅಂದಾಗ ಇದೊಂದು ಪ್ರಾಡಕ್ಟ್, ಇದೊಂದು ವಸ್ತು. ಈ ಪ್ರಾಡಕ್ಟ್ ಬರಬೇಕು ಅಂದ್ರೆ ಇದರ ಹಿಂದೆ ಪ್ರಾಸೆಸ್ ನಡೆದಿರ್ಬೇಕು. ಆ ಪ್ರಾಸೆಸ್ ಮಾಡುವಂತಹ ವ್ಯಕ್ತಿ ಡಿಸೈನರ್ ಒಬ್ಬ ಇರಬೇಕು. ಆ ಡಿಸೈನ್ ಮಾಡಿಲ್ದೆ ಇದು ಬರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇದನ್ನ ಸೃಷ್ಟಿ ಮಾಡುವಂತಹ ವ್ಯಕ್ತಿ ಹಿಂದೆ ಇರಬೇಕು. ನೀವೊಂದು ಇಲ್ಲ ಸರ್, ಇದ್ರ ಹಿಂದೆ ಒಂದು ರೋಬೋಟ್ ಮಾಡಿರ್ಬಹುದು, ಖಂಡಿತ ಮಾಡಿರ್ಬಹುದು. ರೋಬೋಟ್ ನ ಮಾಡಿದಂತ ವ್ಯಕ್ತಿ ಇರಲೇಬೇಕು. ಹಾಗಾಗಿ ಯಾವುದೇ ಒಂದು ವಸ್ತು ಅಭಿವ್ಯಕ್ತವಾಗಬೇಕು, ಸೃಷ್ಟಿ ಆಗಬೇಕು ಅಂದ್ರೆ ಸೃಷ್ಟಿಕರ್ತ ಅನ್ನುವಂಥವ್ನು ಇರಬೇಕು. ಹಾಗಾಗಿ ಒಂದು ವಸ್ತುವಿಗೆ ಸೃಷ್ಟಿಕರ್ತ ಬೇಕು ಅಂದಾಗ ಇಷ್ಟು ಸಾಧಾರಣವಾದಂತ ವಸ್ತುಗೆ ಸೃಷ್ಟಿಕರ್ತ ಇದ್ದಾರೆ. ಜಗತ್ತಿಗೆ ಅಂದ್ರೆ ಯೋಚನೆ ಮಾಡಿ ಅಂತ ಕೇಳುತ್ತೆ. ಇಷ್ಟು ಹೇಳಿದ್ರೆ ಇನ್ನು ಹೇಗೆ ಅಂದಾಗ, ನಾವಿವತ್ತು ಯಾವ್ದನ್ನ ಅಪ್ರಿಶಿಯೇಟ್ ಜಾಸ್ತಿ ಮಾಡ್ತೀವಿ ಅಂದಾಗ ಯಾವ ರೋಬೋಟ್ಸ್ ಇನ್ನು ಹೆಚ್ಚು ಯೋಚನೆ ಮಾಡಿ ಚಿಂತನೆ ಮಾಡುತ್ತೋ ಅಂತದನ್ನ ಇಂಥದನ್ನ ಡಿಸೈನ್ ಮಾಡಿದವ್ರು ಯಾರು ಅಂತ. ಅಂದ್ರೆ ಯಾವ ಒಂದು ಗ್ಯಾಡ್ಜೆಟ್ ಅತ್ಯಂತ ಹೆಚ್ಚು ಕಾಂಪ್ಲೆಕ್ಸಿಟಿಯನ್ನ ತೋರಿಸ್ತಾ ಪ್ರಿಸಿಷನ್ ಅನ್ನ ತೋರಿಸುತ್ತೋ ಅಂತೂ ಏನ್ ಡಿಸೈನ್ ಮಾಡಿದಾರಪ್ಪ ಅಂತ. ಆ ವಸ್ತುವನ್ನ ಹೊಗಳೋದಕ್ಕಿಂತ ವಸ್ತುವಿನ ಹಿಂದೆ ಇದ್ದಂತಹ ಆ ವ್ಯಕ್ತಿಯನ್ನ ಹೊಗಳ್ತೀವಿ, ಡಿಸೈನರ್ನ. ಇಂಥದ್ದಿರ್ಬೇಕಾದ್ರೆ ಈ ಒಂದು ವಸ್ತುವನ್ನಲ್ಲ, ಇಡೀ ಜಗತ್ತು ಇಷ್ಟು ಚೆನ್ನಾಗಿ ನಡೀತಾ ಇದೆ, ಇಷ್ಟು ಪರ್ಪಸ್ಫುಲ್ ಆಗಿ, ಇಷ್ಟು ಮೀನಿಂಗ್ಫುಲ್ ಆಗಿ ಇದೆ. ಇದನ್ನ ಮಾಡಿದಂತಹ ವ್ಯಕ್ತಿ ಯಾರಿರ್ಬೋದು, ಅವನ ಇಂಟೆಲಿಜೆನ್ಸ್ ಹೇಗಿರ್ಬೇಕು. ಇದನ್ನ ಒಂದು ಮಾಡೋದಕ್ಕೆ ಇಂಟೆಲಿಜೆನ್ಸ್ ಬೇಕು ಅಂದ್ರೆ, ಒಂದು ರೋಬೋಟ್ ನ ಕ್ರಿಯೇಟ್ ಮಾಡಕ್ಕೆ ಇಂಟೆಲಿಜೆನ್ಸ್ ಬೇಕು ಅಂದ್ರೆ, ಇಷ್ಟು ಎಲ್ಲವನ್ನೂ ನಡೀತಾ ಇರುವಂತಹ ಹಿಂದೆ ಇರುವಂತಹ ಆ ತತ್ವಕ್ಕೆ ಇಂಟೆಲಿಜೆನ್ಸ್ ಇರಬೇಕು. ಇಟ್ ಶುಡ್ ಬಿ ಕಾನ್ಶಿಯಸ್ ಬೀಯಿಂಗ್. ಹಾಗಾಗಿ ಜಗತ್ಕರ್ತ, ಸೃಷ್ಟಿಕರ್ತ ಅನ್ನುವಂಥವನಿದ್ದಾನೆ ಅನ್ನುವಂಥದ್ದು ಮೊಟ್ಟ ಮೊದಲು ಬರುತ್ತೆ. ಇದನ್ನ ಹೇಳುವ ಕೂಡ ಒಬ್ಬ ವಿಜ್ಞಾನಿಯ ಕಥೆ ಹೇಳಬೇಕು ಅಂದ್ರೆ ಸರ್ ಐಸಾಕ್ ನ್ಯೂಟನ್. ನಮ್ಮೆಲ್ಲರಿಗೂ ಗೊತ್ತು ಐಸಾಕ್ ನ್ಯೂಟನ್. ದೋ ಹಿ ವಾಸ್ ಅ ಸೈಂಟಿಸ್ಟ್, ವಾಸ್ ಅ ಬಿಲೀವರ್ ಆಫ್ ಗಾಡ್. ಪರಮಾತ್ಮನ ನಂಬ್ತಾ ಇದ್ದಂಥವ್ರು. ಆದ್ರೆ ಅವ್ರ ಜೊತೆ ಇದ್ದಂತ ಹಲವಾರು ಜನ ವಿಜ್ಞಾನಿಗಳು ದೇವರನ್ನು ನಂಬ್ತಾ ಇರಲಿಲ್ಲ. ಅವ್ರು ಹಲವಾರು ಸರಿ ಲೇಬಡಿ ಮಾಡ್ತಿದ್ರಿ, ಏನ್ ಸರ್ ನೀವು ದೇವರು ಅಂತಾರೆ, ಇಲ್ದಲೇ ಇರೋದು, ನೀವು ಸೈಂಟಿಸ್ಟ್ ಆಗ್ಬಿಟ್ಟು ಹೀಗೆ ಮಾಡ್ತಿದ್ದಲ್ಲ ಅಂತ. ಒಂದಿನ ಈ ಐಸಾಕ್ ನ್ಯೂಟನ್ ತಮ್ಮ ಲ್ಯಾಬ್ ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಲವಾರು ಈ ಗ್ರಾವಿಟಿ ಇರ್ಬೋದು, ಈ ಸೋಲಾರ್ ಸಿಸ್ಟಮ್ ಇರ್ಬೋದು, ಈ ತರದೆಲ್ಲ ಮಾಡೆಲ್ ಗಳನ್ನ ಇಟ್ಕೊಂಡು ಮಾಡ್ತಾ ಇರ್ತಾರೆ. ಆಗ ಯಾರೊಬ್ಬ ವ್ಯಕ್ತಿ, ಅವನ ಸ್ನೇಹಿತ ವಿಜ್ಞಾನಿ ಬರ್ತಾನೆ, ನೋಡ್ತಾರೆ ಒಂದು ಸೋಲಾರ್ ಸಿಸ್ಟಮ್ ತರದ ಮಾಡೆಲ್ ಕಾಣುತ್ತೆ. ನೋಡ್ಬಿಟ್ಟಂದ್ರೆ
ಸರ್ ಏನ್ ಸರ್ ಇಷ್ಟು ಸಕಟಾಗಿದೆ ಮಾಡಲ್, ಏನ್ ಸೂಪರ್ ಆಗಿ ಮಾಡಿದಿರ, ನೀವ್ ಹೆಂಗ್ ಮಾಡಿದ್ರಿ, ಇದು ಅದ್ಭುತವಾಗಿದೆ ಅಂತ. ನಾನ್ ಮಾಡಿಲ್ಲಪ್ಪ ಅಂತಾರೆ. ನೀವ್ ಮಾಡಿಲ್ವಾ, ಮತ್ ಯಾರು ಮಾಡಿದ್ದು ಅಂತ. ಯಾರು ಮಾಡಿಲ್ಲ, ಹಂಗಂಗೆ ಆಯ್ತು, ಆಕ್ಸಿಡೆಂಟ್, ನಿನ್ನೆ ಇರ್ಲಿಲ್ಲ ಇವತ್ತು ಹಂಗೆ ಆಯ್ತು ಅಂತ. ಆಗ ವ್ಯಕ್ತಿ ವಿಜ್ಞಾನಿ ಅಂತ. ಏನ್ ನನ್ನೇ ಹುಚ್ಚ ಅನ್ಕೊಂಡಿದ್ರ, ನಿನ್ನೆ ಇರ್ಲಿಲ್ಲ ಇವತ್ತು ಅದಾದಾಗ ಆಕ್ಸಿಡೆಂಟ್ ಆಗೋಯ್ತು ಅಂದ್ರೆ ಹಿಂಗ ಆಗೋದಕ್ ಸಾಧ್ಯನಾ? ಇಂಥ ಒಳ್ಳೆ ಮಾಡಲು ಆಕ್ಸಿಡೆಂಟ್ ಆಗಿ ಆಗ್ಬಿಡಕ್ ಸರಿನಾ? ಆಗ್ಬಿಡದ? ಏನಾದ್ರು ಆಗೋದಾದ್ರೆ ಪಾಸಿಬಲ್ ಇರೋದನ್ನ ಹೇಳಿ, ಇಂಪಾಸಿಬಲ್ ಹೇಳ್ಬಿಡಿ ಅಂತ. ಆಗ ಐಸಾಕ್ ನ್ಯೂಟನ್ ಹೇಳ್ತಾರೆ, ನೋಡಿ ಇಂಥ ಒಂದು ಸೋಲಾರ್ ಸಿಸ್ಟಮ್ ಮಾಡೆಲ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಆಕ್ಸಿಡೆಂಟ್ ಆಗಿ ಆಗಲ್ಲ ಅಂತೀರಾ, ಈ ಜಗತ್ತು ಆಕ್ಸಿಡೆಂಟಲಿ ಆಗಿದೆ ಅಂತ ನೀವು ಹೇಳ್ತಿರಲ್ಲ, ಏನ್ ಹೇಳಬೇಕು ಅಂತಂದಾಗ ಆ ವ್ಯಕ್ತಿಗೆ ಅನ್ಸುತ್ತೆ, ಇರಬಹುದಲ್ಲ, ಸೃಷ್ಟಿಕರ್ತ ಇದ್ದಾನೆ ಅಂತ ಅನ್ಸುತ್ತಲ್ವಾ ಅನ್ನುವಂತಹ ಭಾವನೆ ಬರುತ್ತೆ. ಆ ಸೃಷ್ಟಿಕರ್ತ ಅನ್ನುವಂಥನು ಒಬ್ಬ ಇದ್ದಾನೆ, ಅವನು ಸರ್ವಜ್ಞನಾಗಿದ್ದಾನೆ, ಇದನ್ನೆಲ್ಲವನ್ನ ತಿಳಿಯುವುದು ಮಾಡುವಂತವನಾಗಿರ್ಬೇಕು. ಹಾಗಾಗಿ ಅವನು ಸರ್ವಜ್ಞನೇ ಆಗಿರ್ಬೇಕು. ಅದರ ಹಿಂದೆ ಬುದ್ಧಿವಂತಿಕೆ ಇರಬೇಕು, ಕೌಶಲ್ಯ ಇರಬೇಕು, ಇದನ್ನ ಮಾಡುವಂತಹ ಚತುರತೆ ಇರಬೇಕು. ಇದೆಲ್ಲವನ್ನ ಕಂಡಿಡಿಬೇಕು. ಹೇಗೆ ಒಂದು ಮಡಿಕೆಯನ್ನ ಮಾಡಬೇಕು ಅಂತಂದಾಗ ಆ ಕುಂಬಾರನಿಗೆ ಮಡಿಕೆಯನ್ನ ಮಾಡುವಂತಹ ಬುದ್ಧಿ ಜ್ಞಾನ ಇರಬೇಕು, ಕೌಶಲ್ಯ ಇರಬೇಕು. ಅದನ್ನ ಯಾವ ರೀತಿ ಬಳಸಬೇಕು, ಅದನ್ನ ಹೇಗೆ ಬೇಯಿಸ್ಬೇಕು, ಯಾವ ಸಂದರ್ಭದಲ್ಲಿ ಏನ್ ಮಾಡಬೇಕು, ಎಲ್ಲವೂ ಗೊತ್ತಿರಬೇಕು. ಒಬ್ಬ ಕುಂಬಾರನಿಗೆ ಇಷ್ಟರ ಮಟ್ಟಿಗೆ ಗೊತ್ತಿರಬೇಕು ಅಂದ್ರೆ ಜಗತ್ ಸೃಷ್ಟಿಕರ್ತನಾದಂತಹ ಆ ಪರಮಾತ್ಮನಿಗೆ ಏನಿರ್ಬೇಕು, ಸರ್ವಜ್ಞನಾಗಿದ್ದಾನೆ. ಇದಕ್ಕೆ ವೇದಾಂತದಲ್ಲಿ ಹೇಳುವಂಥದ್ದು ನಿಮಿತ್ತ ಕಾರಣ. ನಿಮಿತ್ತ ಕಾರಣ ಅಂದ್ರೆ ಇದನ್ನ ಮಾಡೋದಕ್ಕೆ ಹಿಂದೆ ಒಂದು ನಿಮಿತ್ತ ಇರಲೇಬೇಕು, ಒಂದು ವ್ಯಕ್ತಿ ಇರಬೇಕು. ಆ ವ್ಯಕ್ತಿಯೇ ಪರಮಾತ್ಮ ಅನ್ನುವಂಥದ್ದು ಮೊದಲನೇ ಹಂತದಲ್ಲಿ ಹೇಳುವಂಥದ್ದು, ಗಾಡ್ ಆಸ್ ಕ್ರಿಯೇಟರ್. ಇಲ್ಲಿ ಸೃಷ್ಟಿಕರ್ತ ಅನ್ನುವಂಥದ್ದು ಹೊರಗೆ ಕಾಣಿಸೋದು ಕೂಡ ಬರೀ ಸೃಷ್ಟಿಯೇ ಅಲ್ಲ, ಸ್ಥಿತಿಯೂ ಹೌದು, ಲಯವೂ ಹೌದು. ಹಾಗಾಗಿ ಸೃಷ್ಟಿ, ಸ್ಥಿತಿ, ಲಯ ಈ ಮೂರನ್ನೂ ಮಾಡುವಂತಹ ಆ ಒಂದು ತತ್ವ ಇದ್ರೆ ಅದಕ್ಕೆ ಈಶ್ವರ ಅಂತ ಕರೀತಾರೆ ಅನ್ನುವಂಥದ್ದು ವೇದಾಂತದ ಎರಡನೇ ಹಂತ. ಮೊದಲನೇ ಕರ್ಮಾಧ್ಯಕ್ಷ, ಎರಡನೇದಲ್ಲಿ ಈ ಹಂತ ಬಂತು. ಅದನ್ನೇ ನಾವು ಪೌರಾಣಿಕವಾಗಿ ನೋಡಿದಾಗ ಬ್ರಹ್ಮ, ವಿಷ್ಣು, ಶಿವ. ಬ್ರಹ್ಮ ಸೃಷ್ಟಿಕರ್ತ, ವಿಷ್ಣು ಸ್ಥಿತಿ, ಶಿವ ಲಯ. ಈ ಮೂರನ್ನೂ ಸೇರಿಸಿದ್ರೆ ಆ ಮೂರು ತ್ರಿಮೂರ್ತಿಗಳು ಬೇರೆ ಅಲ್ಲ, ಆ ಒಂದು ತತ್ವದ ಮೂರು ಆವಿರ್ಭಾವಗಳು ಆ ರೀತಿಯಲ್ಲಿ ಆಗ್ತಾ ಇದೆ. ಹಾಗಾಗಿ ಇದೆಲ್ಲವೂ ಕೂಡ ನಡೀತಾ ಇದೆ ಅಂತ. ಇದು ವೇದಾಂತ ಒಂದು ದೃಷ್ಟಿಕೋನ ಕೊಟ್ಟು ಒಂದು ಹೆಜ್ಜೆ ನಮ್ಮನ್ನ ಕರ್ಕೊಂಡು ಹೋಗಿ ಪ್ರತಿಯೊಂದು ಕಾರ್ಯಕ್ಕೂ ಹಿಂದೆ ಒಬ್ಬ ಕರ್ತಾ ಇರ್ತಾನೆ, ಪ್ರತಿಯೊಂದು ಕರ್ಮಕ್ಕೂ ಹಿಂದೆ ಒಬ್ಬ ಕರ್ತಾ ಇರ್ತಾನೆ. ಈ ಜಗತ್ತು ಅನ್ನುವಂತಹ ಕರ್ಮ ನಡಿಬೇಕಾದ್ರೆ ಹಿಂದೆ ಒಬ್ಬ ಜಗತ್ ಕರ್ತಾ ಇರ್ತಾನೆ, ಆ ಜಗತ್ ಕರ್ತಾನೆ ಪರಮಾತ್ಮ ಅಂತ. ಇದನ್ನೇ ಕೃಷ್ಣ ಗೀತೆಯಲ್ಲಿ ಹೇಳೋದೇನಂತ, ಸರ್ವಂ ಅದಕ್ಕೇನು ಗಣೇಶಾಥರ್ವ ಶೀರ್ಷ ಹೇಳೋದು, ಸರ್ವಂ ಜಗದಿದಂ ತ್ವತ್ತೋ ಜಾಯತೆ ತ್ವತ್ತೋ ತಿಷ್ಠತಿ ತ್ವತ್ತಃ ಅಂದ್ರೆ ಪ್ರತಿಲಯಂತಿ ಅಂದ್ರೆ ಅಲ್ಲೇ ಹೋಗಿ ಮತ್ತೆ ಹೋಗುತ್ತೆ ಅನ್ನುವಂಥದ್ದು ಹೇಳಿದಾಗ ಏನು ಸೃಷ್ಟಿ ಸ್ಥಿತಿ ಲಯನ್ನ ತೋರಿಸ್ತಾರೆ. ಪುರುಷ ಸೂಕ್ತವನ್ನ ನೋಡಿದಾಗ ತಸ್ಮಾತ್ ವಿರಾಟ್ ಜಾಯತ, ಅದರಿಂದ ಈ ವಿರಾಟ್ ಕಾಣಿಸ್ತು ಅನ್ನುವಂಥದ್ದಿರ್ಬೋದು. ಇದನ್ನೆಲ್ಲ ನಿಮಿತ್ತ ಕಾರಣವಾಗಿ ತಗೊಂಡು ಅದರಲ್ಲಿ ಮುಖ್ಯವಾಗಿ ಹೇಳ್ತಾ ಇರೋದು ಜಗತ್ತಿಗೆ ಸೃಷ್ಟಿಕರ್ತ ಇದ್ದಾರೆ. ಜಗತ್ತು ಅನ್ನುವಂತಹ ಕಾರ್ಯಕ್ಕೆ ಕಾರಣ ಅನ್ನುವಂಥದ್ದೇ ಜಗತ್ ಕಾರಣ, ಅದೇ ಜಗತ್ ಸೃಷ್ಟಿಕರ್ತನೇ ಕಾರಣ. ಇದು ಹಲವಾರು ಜನ ನಂಬುವಂಥದ್ದು. ಹಲವಾರು ಜನ ಅಷ್ಟೇ ಅಲ್ಲ, ಮುಖ್ಯವಾಗಿ ನಾವು ನೋಡಿದಾಗ ಯಾವ ಮಟ್ಟಿಗೆ ಅಂತಂದಾಗ ಇಲ್ಲಿ ನಾವು ದ್ವೈತ ಸಿದ್ಧಾಂತವನ್ನ ತಗೊಳ್ಳೋದಿರ್ಬಹುದು, ವಿಶಿಷ್ಟಾದ್ವೈತದ ಇರ್ಬೋದು, ಅಥವಾ ಇಲ್ಲಿ ಹಲವಾರು ಜನ ಇರ್ಬೋದು. ಏನಂತಾರೆ, ನಾರಾಯಣನಿದ್ದಾನೆ, ವಿಷ್ಣು ಇದ್ದಾನೆ, ಶಿವ ಇದ್ದಾನೆ, ಅವನ ಮೂಲಕ ಇದೆಲ್ಲ ನಡೀತಾ ಇದೆ. ಇದು ಮೊದಲನೇ ಹಂತ, ಇಲ್ಲಿಗೆ ನಡೀತಾ ಇದೆ ದ್ವೈತ. ಇನ್ನು ವಿಶಿಷ್ಟಾದ್ವೈತ ನೆಕ್ಸ್ಟ್ ಬರುತ್ತೆ, ಇಲ್ಲಿ ಬರುತ್ತೆ. ಇಲ್ಲಿಗೆ ಹಲವಾರು ಜನ 95% ಜನ ಸಾಕು ಬಂದ್ಬಿಡ್ತಾರೆ. ಇಷ್ಟು ವೇದಾಂತ ಎಷ್ಟು ಹೇಳ್ಕೊಟ್ಬಿಟ್ಟಿದೆಯಲ್ಲ, ಮುಗಿತು, ಕರೆಕ್ಟ್ ಅಲ್ವಾ, ಗೊತ್ತಿರ್ಲಿಲ್ಲ ಅಂತ. ಇದು ಕಾಮನ್ ಸೆನ್ಸ್ ಇರೋರು ಎಲ್ಲರಿಗೂ ಗೊತ್ತಾಗತ್ತೆ. ಅದನ್ನ ಇಂಟರ್ಪೊಲೇಟ್ ಅಥವಾ ಎಕ್ಸ್ಟ್ರಾಪೊಲೇಟ್ ಅಥವಾ ಇನ್ನು ಹೇಳ್ಬೇಕಾದ್ರೆ ಎಕ್ಸ್ಟೆಂಡ್ ಮಾಡುವಂತಹ ದೃಷ್ಟಿಯಿಂದ ತೋರಿಸಿ ಜಗತ್ತಿಗೆ ಜಗತ್ ಕರ್ತಾ ಇದ್ದಾರೆ. ಈಗ ಮುಂದಿನ ಹಂತಕ್ಕೆ ಹೋಗೋಣ. ಯಾಕೆ, ಏನ್ ಪ್ರಾಬ್ಲಮ್ ಅಂತಂದಾಗ, ಈಗ ಸ್ವಲ್ಪ ವಿಚಾರ ಮಾಡ್ತಾ ಈ ಜಗತ್ಕರ್ತ ಈಶ್ವರನನ್ನ ನೀವು ಭಜಿಸ್ತಾ, ಪೂಜಿಸ್ತಾ, ಆರಾಧಿಸ್ತಾ, ಉಪಾಸನೆ ಮಾಡ್ತಾ, ಧ್ಯಾನಿಸ್ತಾ ಎಲ್ಲ ಮಾಡ್ತಾ ಇದ್ದಾಗ ನಿಮ್ಗೊಂದು ಪ್ರಶ್ನೆ ಬರುತ್ತೆ, ಜಗತ್ಕರ್ತ ಅಂದ್ರೆ ನಿಮಿತ್ತ ಕಾರಣ ಅಂದ್ರೆ ಕುಂಬಾರ ಹೇಗೆ ಮಡಿಕೆಗೆ ಕಾರಣನೋ ಹಾಗೆ ಸರಿ. ಆದ್ರೆ ಕುಂಬಾರ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ಮಣ್ಣು. ಕುಂಬಾರನಿದ್ದಾಗ ಮಣ್ಣು ಇತ್ತು. ಕುಂಬಾರ ಎಷ್ಟು ಸತ್ಯವೋ, ಕುಂಬಾರ ಇದ್ದ ಸಂದರ್ಭದಲ್ಲಿ, ಕುಂಬಾರ ಇರುವಾಗ, ಕುಂಬಾರ ಇರಕ್ ಮುಂಚೆ ಮಣ್ಣು ಕೂಡ ಇತ್ತು. ಹಾಗಾದರೆ ಈಗ ಬರುವಂತಹ ಪ್ರಶ್ನೆ, ವೇದಾಂತದಲ್ಲಿ ಜಿಜ್ಞಾಸುಗಳ ಬರುವಂತಹ ಪ್ರಶ್ನೆ ಏನು ಅಂದಾಗ, ಜಗತ್ ಸೃಷ್ಟಿಕರ್ತ ಪರಮಾತ್ಮ ಸರಿ, ಆ ಜಗತ್ ಸೃಷ್ಟಿಕರ್ತ ಪರಮಾತ್ಮ ಒಪ್ಕೊಳ್ತೀನಿ. ಆದ್ರೆ ಈ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೆ ಬೇಕಾದಂತಹ ಕಚ್ಚಾ ವಸ್ತುಗಳು, ರಾ ಮೆಟೀರಿಯಲ್ಸ್,
ಗೂಡ್ಸ್ ಏನೇನ್ ಬೇಕಿತ್ತೋ ಅದು ಎಲ್ಲಿತ್ತು? ಕುಂಬಾರನಿಗೆ ಮಡಿಕೆ ಮಾಡೋದಕ್ಕೆ ಬೇಕಾದಂತ ಮಣ್ಣು ಇದ್ದಂತೆ ಪರಮಾತ್ಮನಿಗೆ ಈ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೆ ಬೇಕಾದಂತ ವಸ್ತು ಎಲ್ಲಿತ್ತು? ವಸ್ತುವು ಇತ್ತು ಅನ್ನೋದಾದ್ರೆ ಹಾಗಾದ್ರೆ ನಾನು ವಸ್ತುವು ಇದೆ, ಪರಮಾತ್ಮನು ಇದ್ದಾನೆ, ನಾನು ಪರಮಾತ್ಮನ್ನೇ ಪೂಜೆ ಮಾಡ್ಬೇಕು, ವಸ್ತುವನ್ನೇ ಪೂಜೆ ಮಾಡ್ತೀನಿ, ವಸ್ತುವನ್ನೇ ಗ್ರಹಿಸ್ಕೊಳಕ್ ಹೋಗ್ತೀನಿ, ನಂಗೆ ಪರಮಾತ್ಮನೇ ಬೇಕು ಅಂತಿಲ್ಲ. ಯಾಕೆ ಎರಡೂ ಕೂಡ ಸೇಮ್ ಲೆವೆಲ್ ಆಫ್ ಸತ್ಯ ಆದ್ರೆ ನನಗೆ ಯಾಕೆ ಬೇಕು? ಅಥವಾ ಈ ಎರಡೂ ಇವನು ಅದ್ರಲ್ಲಿ ಹೇಳೋದೇನು, ಇವನು ಪರಮಾತ್ಮ ಎಲ್ಲವನ್ನ ಸೃಷ್ಟಿ ಮಾಡ್ದಂತ, ಎಲ್ಲವನ್ನ ಸೃಷ್ಟಿ ಮಾಡಿದಾಗ ವಸ್ತುಗಳು ಇದ್ದೇ ಇತ್ತಲ್ಲ, ಹಾಗಾದ್ರೆ ವಸ್ತುವನ್ನು ಸೃಷ್ಟಿ ಮಾಡಿದ್ಯಾರು? ಸೆಕೆಂಡ್ ಕ್ವಶನ್ ಇನ್ನೂ ಸ್ವಲ್ಪ ಯೋಚನೆ ಮಾಡಿದಾಗ ಬರುತ್ತೆ. ಪರಮಾತ್ಮ ಎಲ್ಲಿದ್ದ ಹಾಗಿದ್ರೆ? ವೈಕುಂಠದಲ್ಲ, ಕೈಲಾಸದಲ್ಲ, ದೇವಿ ಲೋಕದಲ್ಲ, ಕೃಷ್ಣ ಲೋಕದಲ್ಲ, ಗೋಲೋಕದಲ್ಲ, ಹೆವನ್ ಸ್ವರ್ಗದಲ್ಲ. ಆ ಸ್ವರ್ಗನ ಕ್ರಿಯೇಟ್ ಮಾಡಿದವ್ರು ಯಾರು? ವೈಕುಂಠ ಕ್ರಿಯೇಟ್ ಮಾಡಿದವ್ರು ಯಾರು? ವೇರ್ ಇಸ್ ಇಟ್? ಇವನ್ ಸ್ಪೇಸ್ ಅಂತ ಅಂದ್ರೆ ಕೂಡ ಸ್ಪೇಸ್ ಇಸ್ ಆಲ್ಸೋ ಎ ಪಾರ್ಟ್ ಆಫ್ ಮಹಾಭೂತ, ಪಂಚಮಹಾಭೂತಗಳಲ್ಲಿ ಒಂದು. ಹಾಗಿದ್ದಾಗ ಆ ಪಂಚಮಹಾಭೂತಗಳಲ್ಲಿ ಅವನಿದ್ದಾನೆ ಅಂದ್ರೆ ಪಂಚಮಹಾಭೂತಗಳು ಅವನಿಗಿಂತ ಮುಂಚೆ ಇತ್ತು ಅಂತಾನ ಅಥವಾ ಜೊತೆಯಲ್ಲಿ ಇತ್ತು ಅಂತಾನ? ಈ ರೀತಿ ಯಾರು ವಿಚಾರ ಮಾಡ್ತಾ ಹೋಗ್ತಾರೋ, ವೈಚಾರಿಕವಾಗಿ ಚಿಂತನೆ ಮಾಡ್ತಾ ಹೋಗ್ತಾರೋ ಅವ್ರು ಗೊತ್ತಾಗತ್ತೆ ಪರಮಾತ್ಮ ಇದ್ದಾನೆ ಸರಿ, ಪರಮಾತ್ಮ ಜಗತ್ಕರ್ತ ಹೌದು, ಆದ್ರೆ ಜಗತ್ತನ್ನ ಸೃಷ್ಟಿ ಮಾಡೋದಬೇಕಾದಂತಹ ವಸ್ತು ಎಲ್ಲಿತ್ತು? ಅವ್ರ ಪ್ರಕಾರ ಎರಡೂ ಇಂಡಿಪೆಂಡೆಂಟ್ ಆಗಿತ್ತು, ತಗೊಂಡ್ ಮಾಡ್ದ ಅಂತ. ಈಗ ಮುಂದಿನ ಹಂತ ಬರುತ್ತೆ ಜಗತ್ ಕಾರಣ. ಈಶ್ವರ ಅಂತಂದಾಗ ಜಗತ್ ಕಾರಣ. ಯಾವ ರೀತಿಯ ಕಾರಣ? ನಿಮಿತ್ತ ಕಾರಣವಷ್ಟೇ ಅಲ್ಲ, ಉಪಾದಾನ ಕಾರಣ. ಉಪಾದಾನ ಕಾರಣ. ಉಪಾದಾನ ಕಾರಣ ಅಂತಂದಾಗ ವಸ್ತುವೆ ಅಂತ. ಹೇಗೆ ಅಂದ್ರೆ ಈ ಮಣ್ಣು, ಮಡಿಕೆ, ಕುಂಬಾರ, ಅಲ್ಲಿ ಏನ್ ಬೇಕಾಯ್ತು? 3 ಬೇಕಾಯ್ತು. ಕುಂಬಾರನಿರ್ಬೇಕು, ಮಣ್ಣಿರ್ಬೇಕು, ಮಡಿಕೆ ಆಗತ್ತೆ. ಅಲ್ಲಿ 2 ವಸ್ತುವನ್ನ ಸೇರಿ ಆದಂತಹದ್ದು. ಆ ಪ್ರಾಬ್ಲಮ್ ಯಾರು ಫೈಂಡ್ ಔಟ್ ಮಾಡ್ತಾರೋ ಅವ್ರಂತಾರೆ ಹಾಗಾದ್ರೆ 2 ವಸ್ತು ಇದ್ರೆ ಆಗತ್ತೆ ಅಂದ್ರೆ ಪರಮಾತ್ಮ ಜಗತ್ ಸೃಷ್ಟಿ ಮಾಡ್ಬೇಕು ಅಂದ್ರೆ ಹಾಗಾದ್ರೆ ಜಗತ್ತಿಗೆ ಬೇಕಾದಂತ ವಸ್ತು ಇತ್ತ ಅಂದಾಗ ಇಲ್ಲ. ಮುಂದಿನ ಹಂತ, 3ನೇ ಹಂತಕ್ಕೆ ಹೋಗಿ ಹೇಳುತ್ತೆ ಪರಮಾತ್ಮ ಎಷ್ಟು ಸತ್ಯವೋ ಪರಮಾತ್ಮನಿಂದಲೇ ಜಗತ್ತು ಬಂದಿದೆ ಅನ್ನುವಂಥದ್ದು ಅಷ್ಟ ಸತ್ಯ ಅಂತ. ಹೆಂಗೆ? ಪರಮಾತ್ಮನೇ ಉಪಾದಾನ ಕಾರಣ. ನಿಮ್ಗನ್ಸುತ್ತೆ ಇದು ಸಾಧ್ಯನೇ ಇಲ್ಲ. ಕುಂಬಾರ ಮಣ್ಣನ್ನ ಹಿಡಿದು ಮಡಿಕೆ ಏನ್ ಮಾಡ್ಬೋದು? ಕುಂಬಾರನೇ ಮಡಿಕೆ ಆಗ್ಲಿಕ್ಕೆ ಸಾಧ್ಯನಾ? ಒಬ್ಬ ಅಡಿಗೆ ಮಾಡುವಂತಹ ಭಟ್ಟನೆ ಅಡಿಗೆ ಆಗ್ಲಿಕ್ಕೆ ಸಾಧ್ಯನಾ? ಒಬ್ಬ ಕಾರ್ಪೆಂಟರೇ ಫರ್ನಿಚರ್ ಆಗ್ಲಿಕ್ಕೆ ಸಾಧ್ಯನಾ? ಇದ್ ಹೆಂಗಾಗತ್ತೆ? ಒಪ್ಪದಕ್ ಸಾಧ್ಯ ಇಲ್ವಲ್ಲ ಅಂತ ವೇದಾಂತ ಆಗ ನಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಮುಂಡಕ ಉಪನಿಷತ್ನಲ್ಲಿ ಬರುತ್ತೆ ಏನಂತ ಅಂದಾಗ ಕ್ರಿಯೇಟರ್ ಅಂಡ್ ಕ್ರಿಯೇಷನ್ ಬೋತ್ ಆರ್ ಸೇಮ್. ಕ್ರಿಯೇಟರ್ ಅಂಡ್ ಕ್ರಿಯೇಷನ್, ಜಗತ್ಕರ್ತ ಜಗತ್ ಕಾರಣ ಎರಡೂ ಒಂದೇ ಅಂತ. ಹಿಂಗೆ ದಿನ ಉದಾಹರಣೆ ಕೊಡಿ ಅಂತಂದಾಗ ಆಗ ಉದಾಹರಣೆ ಕೊಡುವಂಥದ್ದು ಮುಖ್ಯವಾಗಿ ಉಪನಿಷತ್ತು ಕೊಡುತ್ತೆ. ಏನಂತ ಅಂದಾಗ ಯಥೋರ್ಣನಾಭಿಸೃಜತೆ ಕೃಷ್ಣತೆ ಚ ಅಂದ್ರೆ ಪೂರ್ಣನಾಭಿ, ಸ್ಪೈಡರ್, ಜೇಡರ ಬಲೆಯ ಎಕ್ಸಾಂಪಲ್ ನ ಕೊಡ್ತಾರೆ. ಜೇಡರ ಬಲೆಯ ಎಕ್ಸಾಂಪಲ್ ಕೊಟ್ಟು ಉಪನಿಷತ್ತು ಏನ್ ಹೇಳುತ್ತೆ? ಜೇಡ ತನ್ನ ಬಲೆಯನ್ನ ಹೆಣಿಬೇಕಾದ್ರೆ ಹೆಂಗ್ ಮಾಡತ್ತೆ ಹೇಳು. ಈಗ ಯೋಚನೆ ಮಾಡ್ತೀರಾ, ಅಯ್ಯೋ ನಂಗೆ ಗೊತ್ತೇ ಇಲ್ವಲ್ಲ, ಇದು ಯೋಚನೆ ಮಾಡಿಲ್ವಲ್ಲ ಅಂತ. ಆದ್ರೆ ನೀವು ಸ್ವಲ್ಪ ಇಂಟರ್ನೆಟ್ ಅಲ್ಲಿ ನೋಡಿದ್ರೆ ಅಥವಾ ಗೊತ್ತಿರೋರ್ನ ಕೇಳಿದ್ರೆ ಹೇಳ್ತಾರೆ ಜೇಡ ತನ್ನ ಬಲೆಯನ್ನ ಹೆಣಿಬೇಕು. ತನ್ನ ಬಲೆಯನ್ನ ಹೆಣಿಯೋದಕ್ಕೆ, ಆ ಬಲೆ ಅನ್ನುವಂತಹ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೆ ವಸ್ತುವನ್ನ ಎಲ್ಲಿಂದ ತರುತ್ತೆ? ಹೊರಗಿಂದ ತರುತ್ತಾ ಅಂದ್ರೆ ಇಲ್ಲ, ತನ್ನ ಒಳಗೆ ಇರುವಂತಹ ತಂತು, ಆ ತಂತನ್ನ ಉಪಯೋಗಿಸ್ಕೊಂಡು ಹೊಡೆಯುತ್ತೆ. ಸ್ಪೈಡರ್ ಮ್ಯಾನ್ ನೋಡಿದ್ರು ಗೊತ್ತಿರ್ತೀನಿ, ಅವನ ಕೈಯಿಂದನೇ ಬರ್ತಾ ಇರತ್ತಲ್ಲ ಹಾಗೆ. ಸೊ ಅವನಲ್ಲೇ, ಆ ಸ್ಪೈಡರ್ ನಲ್ಲೇ ಇರುವಂತಹ ವಸ್ತುವನ್ನು ಉಪಯೋಗಿಸಿಕೊಂಡು ಅದು ಬಲೆಯನ್ನ ಹೆಣಿಯುತ್ತೆ. ಅದನ್ನ ಯಾವ ಡಿಸೈನ್ ಬೇಕೋ ಆ ರೀತಿಯಲ್ಲಿ ಮಾಡುತ್ತೆ. ಹಾಗಾಗಿ ಜೇಡರ ಬಲೆಯ ಉದಾಹರಣೆಯ ಮೂಲಕ ತಿಳಿಸೋದಿರುತ್ತೆ ಅಂದ್ರೆ, ಜೇಡ ತನ್ನ ಬಲೆಯನ್ನ ಸೃಷ್ಟಿಸೋದಕ್ಕೆ ಹೇಗೆ ಹೊರಗಿನ ವಸ್ತು ಬೇಡವೋ, ಜೇಡ ತನ್ನ ವಸ್ತುವನ್ನೇ ಉಪಯೋಗಿಸ್ಕೊಂಡು ತನ್ನ ಬಲೆಯನ್ನ ಹೆಣಿತೋ, ಹಾಗೆ ಪರಮಾತ್ಮ ಜಗತ್ಕರ್ತ ಜಗತ್ತನ್ನ ಸೃಷ್ಟಿ ಮಾಡ್ಬೇಕಾದ್ರೆ ವಸ್ತುವನ್ನ ಹೊರಗಿನಿಂದ ತರಲಿಲ್ಲ, ತನ್ನ ಒಳಗಿನಿಂದನೇ ತೆಗೆದ, ತನ್ನದೇ ಅಂಶವನ್ನ ಹೊರಗೆ ತೆಗೆದ, ಅದೇ ಜಗತ್ತಾಗಿ ಪರಿಣಮಿಸ್ತು ಅಂತ. ಪರಿಣಾಮಿ ಉಪಾದಾನ ಕಾರಣ ಅಂತ. ಈ ದೃಷ್ಟಿ ನೋಡಿದಾಗ ಹೌದಲ್ವಾ, ಒಂದು ಸಣ್ಣ ಜೇಡರ ಬಲೆಯಿಂದನೂ ಇಂಥ ಒಂದು ವೇದಾಂತದ ತತ್ವವನ್ನು ತಿಳಿಸಬಹುದಲ್ಲ ಅಂತಾಗ ಉಪನಿಷತ್ತುಗಳು ಯಾಕೆ ಅಷ್ಟೊಂದು ಪಾಪ್ಯುಲರ್ ಅಂತಂದ್ರೆ, ದೇ ಡೋಂಟ್ ಗಿವ್ ತುಂಬಾ ಎಕ್ಸ್ಟ್ರಾರ್ಡನರಿ ಎಕ್ಸಾಂಪಲ್ಸ್ ಕೊಡಲ್ಲ, ನಾರ್ಮಲ್ ಎಕ್ಸಾಂಪಲ್ ಗಳನ್ನ ಎಕ್ಸ್ಟ್ರಾರ್ಡನರಿಯಾಗಿ ವಿಚಾರ ಮಾಡುತ್ತೆ. ಆದ್ರಿಂದಲೇ ಉಪನಿಷತ್ತುಗಳು ಗ್ರೇಟ್. ಹೀಗಾಗಿ ವೇದಾಂತ ಹೇಳುತ್ತೆ ಗಾಡ್ ಇಸ್ ನಾಟ್ ಜಸ್ಟ್ ದ ಕ್ರಿಯೇಟರ್, ಗಾಡ್ ಇಸ್ ದ ಕ್ರಿಯೇಷನ್ ಇಟ್ ಸೆಲ್ಫ್. ಇಲ್ಲಿವರೆಗೂ ಕೂಡ ದೇವರನ್ನ ಹುಡುಕಬೇಕು ಅಂದಾಗ ನಾನು ವೈಕುಂಠಕ್ಕೋ, ಕೈಲಾಸಕ್ಕೋ, ಸ್ವರ್ಗಕ್ಕೋ, ದೇವಿ ಲೋಕಕ್ಕೋ ಹೋಗ್ಬೇಕು ಅಂತಿತ್ತು. ಆದ್ರೆ ಇವಾಗ ಗೊತ್ತಾದ್ರೆ, ಈ ಎರಡು ನೆಕ್ಸ್ಟ್ ಹಂತ ಜಗತ್ಕರ್ತ ಆಗಿ ಜಗತ್ ಕಾರಣ ಗೊತ್ತಾದ್ರೆ, ಈಗ ದೇವರು ಎಲ್ಲಿದ್ದಾನೆ? ಜೇಡರ ಬಲೆಯ ಯಾವುದೇ ಭಾಗವನ್ನ ಮುಟ್ಟಿದ್ರೂ ಕೂಡ ಜೇಡದ ಭಾಗವೇ. ಹಾಗಿರುವಾಗ ಪರಮಾತ್ಮನ ಜಗತ್ತಿನ ಎಲ್ಲೇ ಸ್ಪರ್ಶಿಸಿದ್ರು ಕೂಡ ಪರಮಾತ್ಮನೇ.
ನಾನು ಇದನ್ನ ಈಗ ನೋಡ್ತಾ ಇದ್ದೇನೆ ಅಂದ್ರೆ ಇದು ಪರಮಾತ್ಮನೇ. ನಾನು ಈ ಚೇರಲ್ಲಿ ಕೂತಿದ್ದೀನಿ ಪರಮಾತ್ಮನೇ. ನಿಮ್ಮನ್ನ ನೋಡ್ತಾ ಇದ್ದೀನಿ ಪರಮಾತ್ಮನೇ, ಬೇರೆ ಏನೂ ಅಲ್ಲ. ಇಡೀ ಜಗತ್ತೇ ಪರಮಾತ್ಮನ ಸ್ವರೂಪ, ಪರಮಾತ್ಮನ ಅಭಿವ್ಯಕ್ತಿ ರೂಪ. ಈ ರೀತಿಯಲ್ಲಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ, ಓ ಪರಮಾತ್ಮನನ್ನ ನಾನು ಇವತ್ತು ಎಲ್ಲೆಲ್ಲೋ ಹುಡುಕ್ತಾ ಇದ್ದೆ, ಈಗ ಗೊತ್ತಾಗ್ತದೆ ಕಾಣಿಸ್ತಿರೋದೆಲ್ಲವೂ ಪರಮಾತ್ಮನೇ ಅಂತ. ಇದು ಜಗತ್ಕರ್ತ ಆಗಿ ಜಗತ್ ಕಾರಣ, ಉಪಾದಾನ ಕಾರಣ ಬರುವಂತದ್ದು. ಇದನ್ನ ಹೇಳೋದಕ್ಕೆ ನಾವೆಲ್ಲರೂ ಕೂಡ ಯಾವುದೇ ದಿನ ಒಳ್ಳೆ ದಿನ ಬಂತು ತಕ್ಷಣ ನಾವು ಯಾವ ಪಾರಾಯಣವನ್ನು ಮಾಡ್ತೀವಿ, ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡ್ತೀವಿ. ಅದ್ರಲ್ಲಿ ಏನ್ ಬರುತ್ತೆ ಮೊದಲನೇದು? ವಿಶ್ವಂ ವಿಷ್ಣುರ್ವ ಷಟ್ಕಾರೋ. ವಿಷ್ಣು ಸಹಸ್ರನಾಮದ ಮೊಟ್ಟ ಮೊದಲ ಹೆಸರು ಏನು? ವಿಶ್ವಂ. ವಿಶ್ವಂ ವಿಷ್ಣು. ವಿಷ್ಣುನ ಹುಡುಕೋದಕ್ಕೆ ವೈಕುಂಠಕ್ಕೆ ಹೋಗ್ಬೇಡಿ, ವಿಶ್ವದಲ್ಲೇ ಪ್ರತಿಯೊಂದರಲ್ಲೂ ಪ್ರತಿಯೊಂದು ಪರಮಾತ್ಮನೇ ಆಗಿದ್ದಾನೆ ಅನ್ನೋದನ್ನ ಅರ್ಥೈಸಿಕೊಂಡ್ರೆ ಅದೇ ಆಗುತ್ತೆ. ಹೇಗೆ? ನೀವು ಯಾವುದೇ ಒಂದು ಮಣ್ಣಿನಿಂದ ಆದಂತಹ ಮಡಿಕೆ, ಕುಡಿಕೆ, ವಸ್ತುಗಳನ್ನ ಯಾವುದೇ ನೋಡಿದ್ರು ಎಲ್ಲದರಲ್ಲೂ ಕೂಡ ಮಣ್ಣಿಗೆ ಸಿಗ್ತಾರೆ ನಿಮ್ಗೆ. ನೀವು ಚಿನ್ನದ ಆಭರಣಗಳನ್ನ ಯಾವುದನ್ನೇ ನೋಡಿ, ಆಭರಣವನ್ನ ಮುಟ್ತಾ ಇದ್ದೀರಾ ಅಂದ್ರೆ ನೀವು ಚಿನ್ನವನ್ನೇ ಮುಟ್ತಾ ಇದ್ದೀರಾ ಅಂತ. ಆಭರಣವನ್ನ ಬಿಟ್ಟು ಚಿನ್ನ ಎಲ್ಲೂ ಇಲ್ಲ, ಆಭರಣವನ್ನ ಮುಟ್ತಾ ಚಿನ್ನವನ್ನೇ ಮುಟ್ತಾ ಇದ್ದೀರಿ. ಮಡಿಕೆಯನ್ನ ಮುಟ್ತಾ ನೀವು ಮಣ್ಣನ್ನೇ ಮುಟ್ತಾ ಇರೋದು. ಹಾಗೆ ವಿಶ್ವವನ್ನ ನೋಡ್ತಾ ಇದ್ದಾರೆ ಯಾರನ್ನ? ವಿಶ್ವರೂಪ ಪರಮಾತ್ಮನನ್ನೇ. ಇದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್ ಅಂತ ಅಂದಾಗ ಮೊದಲನೇದು ನಿಮಿತ್ತ ಕಾರಣವಾದ್ರೆ ಉಪಾದಾನ ಕಾರಣವಾಯ್ತು. ಈಗ ಬಂದಂಥದ್ದು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಇದು ಎರಡು ಸಪರೇಟ್ ಅಲ್ಲ. ಪರಮಾತ್ಮನೇ ಸೃಷ್ಟಿಕರ್ತನೂ ಹೌದು, ಪರಮಾತ್ಮನೇ ಸೃಷ್ಟಿ ಕಾರಣವಾಗಿ ಅವನೇ ಜಗತ್ತಾಗಿ ಪರಿಣಮಿಸಿದ್ದಾನೆ ಎನ್ನುವುದು ಹೌದು. ಇಲ್ಲಿಗೆ ಬಂದು ಮುಖ್ಯವಾಗಿ ನಿಲ್ಲುತ್ತೆ. ಇದನ್ನೇ ನಾವು ತಿಳಿಸೋದಕ್ಕೆ ನಾವೆಲ್ಲರೂ ಕೂಡ ಗಣೇಶ ಮತ್ತು ದೇವಿಯ ಒಂದು ಕಥೆಯನ್ನ ನೋಡಿದಾಗ, ಒಂದು ದಿನ ಗಣೇಶ ಆಟ ಆಡ್ತಾ ಇರ್ತಾನೆ ಒಂದು ಬೆಕ್ಕಿನ ಜೊತೆ. ಬೆಕ್ಕು ಜೊತೆ ಆಡುವಾಗ ಸ್ವಲ್ಪ ಏನೋ ತೀಟೆ ಮಾಡತ್ತೆ, ಅದಕ್ಕೆ ಬೆಕ್ಕಿಗೆ ಪಟ್ ಅಂತ ಹೊಡಿತಾನೆ. ಅದಕ್ಕೆ ಏಟಾಗತ್ತೆ. ಮನೆಗೆ ಬಂದು ನೋಡಿದಾಗ ತಾಯಿ ಮುಖದಲ್ಲಿ, ದೇವಿ ಪಾರ್ವತಿಯ ಮುಖದಲ್ಲಿ ಕೆಂಪಗಾಗಿರುತ್ತೆ. ಗಣೇಶ ಕೇಳ್ತಾನೆ, ನಿನಗೆ ಯಾರಮ್ಮ ಈ ರೀತಿ ಮಾಡಿದ್ದು ಹೇಳು, ನಾನು ಅವನನ್ನು ಹೋಗಿ ಕೊಂದು ಬರ್ತೀನಿ ಅಂತ. ದೇವಿ ಅಂತಾಳೆ, ನೀನೇ ಮಾಡಿದ್ದು ಅಂತ. ನಾನು ಯಾವಾಗ ನಿಂಗೆ ಕೊಡಿಲಿವಲ್ಲ ಅಂತ. ನನಗ್ ಕೊಡಿಲಿಲ್ಲ, ಬೆಕ್ಕ ಕೊಡದಿಯಾ ಅಂತ. ಹೌದು, ಬೆಕ್ಕ ಕೊಡದೆ ಅಂದ್ರೆ ಅದು ನನಗ್ ಕೊಡ್ದಾಗೆ ಅಲ್ವಾ. ಯಾದೇವಿ ಸರ್ವಭೂತೇಶು, ಪ್ರತಿಯೊಂದರಲ್ಲೂ ಕೂಡ ಇರುವಂತಹದ್ದು. ಆತ್ಮರೂಪೇಣ ಸಂಸ್ಥಿತ, ಪ್ರತಿಯೊಂದರಲ್ಲೂ ಕೂಡ ಇರುವಂತಹದ್ದು. ಆ ರೀತಿಯಲ್ಲಿ ಅದನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಅಂತಾನೆ ಇಂತಹ ಕಥೆಗಳು ಪುರಾಣದಲ್ಲಿ ಬಂದಿದೆ. ಅದನ್ನ ನಾವು ಹಲವಾರು ಸರಿ ಪುರಾಣ ಕಥೆಗಳಲ್ಲಿ ಪುರಾಣ ಕಥೆಯಾಗಷ್ಟೇ ನೋಡ್ತೀವಿ, ಅದರಲ್ಲಿರುವಂತ ತತ್ವವನ್ನ ನೋಡೋದಿಲ್ಲ. ಹಾಗಾಗಿ ಎರಡನೇದು ಬಂದಂತ ಮುಖ್ಯವಾಗೇನು? ಜಗತ್ ಕರ್ಮಾಧ್ಯಕ್ಷ, ಅಲ್ಲಿಂದ ಜಗತ್ಕರ್ತ, ಜಗತ್ ಕಾರಣ. ಅದರಲ್ಲಿ ನಿಮಿತ್ತ ಕಾರಣ ಆಗಿತ್ತು, ಉಪಾದಾನ ಕಾರಣ ಆಗಿತ್ತು. ಎರಡೂ ಸೇರಿಸಿ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಅಂದ್ರೆ ಯಾರೋ ಒಂದು ನಿಮಿತ್ತ ಕಾರಣ, ಇನ್ನೊಂದು ಯಾವ್ದು ಉಪಾದಾನ ಕಾರಣ ಅಲ್ಲ. ಪರಮಾತ್ಮನೇ ನಿಮಿತ್ತ ಕಾರಣ, ಪರಮಾತ್ಮನೇ ಉಪಾದಾನ ಕಾರಣವಾಗಿ ಈ ಜಗತ್ತಾಗಿ ಬದಲಾಗಿದ್ದಾನೆ. ಇದು ವಿಶಿಷ್ಟಾದ್ವೈತ ಪ್ರತಿಪಾದನೆ ಮಾಡುವಂಥದ್ದು. ಅವ್ರ ಪ್ರಕಾರ ಏನು ಅಂದ್ರೆ, ಇಡೀ ಜಗತ್ತೇ ಪೆರುಮಾಳ್ ಅಂತ ಕರೀತಾರೆ. ಪೆರುಮಾಳ್ ಅಂದ್ರೆ ದೊಡ್ಡ ಆಳು ಅಂತ. ನಾವೆಲ್ಲ ಮಾಮೂಲಿ ಆಳು, ಅವನು ಪೆರುಮಾಳ್. ಅವ್ರು ಕೊಡುವಂತ ರೆಫರೆನ್ಸ್ ಅಂದ್ರೆ ಪಾದೋಸ್ಯ ವಿಶ್ವ ಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಅಂದ್ರೆ ಜಗತ್ತು ಅನ್ನುವಂತ ಅವನು ಪರಮಾತ್ಮ ನಾಲ್ಕು ಅನ್ನುವಂಥದ್ದಾದ್ರೆ ಒಂದು ಭಾಗ ಜಗತ್ತಾಗಿ ಅವನೇ ಮಾರ್ಪಾಡಾಗಿದ್ದಾನೆ, ಇನ್ನು 3 ಭಾಗ ವಿಷ್ಣು ಅವನ ಪಾಡ್ಕೊಂಡು ಹಾಗೆ ಇದ್ದಾನೆ. ಹೇಗೆ? ಸ್ಪೈಡರ್, ಜೇಡ ಇದ್ದೇ ಇರ್ತದೆ ಅದನ್ನ ಸಪರೇಟ್ ಆಗಿ, ಹಾಗೆ ಬಲೆಯೂ ಕೂಡ ಸಪರೇಟ್. ಬಲೆ ಅದರಿಂದಾನೇ ಆಗಿದೆ, ಜೇಡ ಅದರಿಂದ ಹೊರಗೂ ಇದೆ. ಬಲೆಯಾಗೂ ತೋರ್ತಾ ಇದೆ, ಆದ್ರೆ ಬಲೆಯಿಂದ ಹೊರಗೂ ಇದೆ, ಹೊರತಾಗೂ ಇದೆ. ಈ ರೀತಿಯಲ್ಲಿ ಅಂತ ಹೇಳಿ ವಿಶಿಷ್ಟಾದ್ವೈತ ಪ್ರತಿಪಾದನೆ ಮಾಡಿ ಜಗತ್ತು ಮತ್ತು ಪರಮಾತ್ಮನಿಗೆ ಒಂದು ಸಂಬಂಧವನ್ನ ಹೇಳುತ್ತೆ. ಇಷ್ಟು ಸಾಕಂದ್ರೆ ತುಂಬಾ ಜನಕ್ಕೆ ಇಷ್ಟೇ ಸಾಕು. ಇಷ್ಟನ್ನ ಅರ್ಥ ಮಾಡ್ಕೊಂಡ್ರೆ ಜಗತ್ತಿನಲ್ಲಿ ಯಾವುದನ್ನು ಕೂಡ ಶೋಷಿಸೋದಿಲ್ಲ, ಯಾವುದನ್ನು ಕೂಡ ನಿರುಪಯೋಗ ಅಂತ ಅನ್ಕೊಳಲ್ಲ, ಯಾವುದನ್ನು ಕೂಡ ನಾವು ನಿಕೃಷ್ಟವಾಗಿ ಕಾಣಲ್ಲ. ಎಲ್ಲವನ್ನ ಗೌರವಿಸ್ತೀವಿ, ಎಲ್ಲವನ್ನ ಪೂಜಿಸ್ತೀವಿ, ಎಲ್ಲವನ್ನ ಕನ್ಸರ್ವ್ ಮಾಡ್ತೀವಿ, ಪ್ರಿಸರ್ವ್ ಮಾಡ್ತೀವಿ. ಅಂಡ್ ಎಲ್ಲದಕ್ಕೂ ಪೂಜನೀಯ ಭಾವವನ್ನು ತಗೊಂಡು ನಿಜವಾದ ಮನಸ್ಸು ಅಂತಂದಾಗ ವೈಶಾಲ್ಯತೆಯನ್ನು ಬೆಳೆಸ್ಕೋತೀವಿ. ಇಷ್ಟು ಬಂದ್ರೂ ಕೂಡ ಬೇಕಾದಷ್ಟು. ಮೊದಲನೇದು ಪರಮಾತ್ಮನಿದ್ದಾನೆ ಅನ್ನುವಂಥದ್ದು ಒಂದು ನಂಬಿಕೆ ಇಟ್ಕೊಂಡು ಮಾಡೋದು ಹೋದ ಮೊದಲನೇ ಆದ್ರೆ ಇಷ್ಟು ಬಂದ್ರೆ ತುಂಬಾ ದೊಡ್ಡದು, ಪರಿಣಾಮಿ ಉಪಾದಾನ ಕಾರಣ ಅಂತ. ಆದ್ರೆ ಇನ್ನೂ ಸ್ವಲ್ಪ ಮುಂದಕ್ಕೆ ಯೋಚನೆ ಮಾಡುವಂತವ್ರಿಗೆ ನೆಕ್ಸ್ಟ್ ಸ್ಟೆಪ್ ಕರ್ಕೊಂಡು ಹೋಗ್ತೀವಿ. ಏನು ಅಂತಂದಾಗ ನೀವೇ ಹೇಳಿದ್ರಿ, ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯಾಮೃತಂದಿವಿ. ಅಂದ್ರೆ ಒಂದು ಪಾದ ಜಗತ್ತಾಗಿದೆ, ಇನ್ನು 3 ಪಾದ ಪರಮಾತ್ಮ ಅವನಾಗೆ ಇದ್ದಾನೆ. ಇಲ್ಲಿ ಬರುವಂತಹ ವಿಚಾರ ಅಂತಂದಾಗ ಆ ಸ್ಪೈಡರ್ ಎಕ್ಸಾಂಪಲ್ ಅಲ್ಲಿ ಸ್ಪೈಡರ್ನ ತೆಗೆದ್ರೂ ಕೂಡ ವೆಬ್ ಇರಬಹುದು, ಜೇಡವನ್ನ ತೆಗೆದ್ರೂ ಕೂಡ ಅಲ್ಲಿ ಬಲೆ ಇರಬಹುದು. ಜೇಡ ಹಾಗೂ ಬಲೆಯನ್ನ ವಿಭಿನ್ನವಾಗಿ ಅಂದ್ರೆ ಬೇರೆ ಬೇರೆ ಸಪರೇಟ್ ಮಾಡಬಹುದು, ವಿಭಜಿಸಬಹುದು. ಹಾಗಾದ್ರೆ ಪರಮಾತ್ಮನನ್ನು ಮತ್ತು ಜಗತ್ತನ್ನು ವಿಭಜಿಸಬಹುದು? ಕ್ವಶ್ಚನ್ ಬರುತ್ತೆ.
ಅಷ್ಟೇ ಅಲ್ಲದೆ ಪರಮಾತ್ಮ ಒಂದು ಮೂರ್ ಭಾಗ, ಅವನ ಇನ್ನೊಂದು ಭಾಗ 4ನೇ ಭಾಗ ಜಗತ್ತಾಗಿ ಪರಿಣಮಿಸಿದೆ ಅಂತಂದ್ರೆ ಜಗತ್ತಿನಲ್ಲಿ ಆಗುವಂತಹ ಒಳ್ಳೆಯದು ಕೆಟ್ಟದು ಅವನಿಗೆ ಅಫೆಕ್ಟ್ ಆಗತ್ತೆ ಅಂತ. ಇವತ್ತು ನಮಗೆ ಗೊತ್ತಿರೋ ಹಾಗೆ ಜಗತ್ತಿನಲ್ಲಿ ಹಲವಾರು ಕಡೆ ಬಾಂಬ್ ಬ್ಲಾಸ್ಟ್ ಗಳು ನಡೀತಾ ಇದೆ. ಬಾಂಬ್ ಬ್ಲಾಸ್ಟ್ ಎಲ್ಲ ಆಗ್ತಾ ಇದೆ, ಜಗತ್ತಿನಲ್ಲಿ ಆಗ್ತಾ ಇದೆ. ಹಾಗಾದ್ರೆ ಜಗತ್ತಿನಲ್ಲಿ ಆ ಒಂದು ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ, ಅದ್ರ ಎಫೆಕ್ಟ್ ಯಾರಿಗಾಗ್ತಾ ಇದೆ? ಪರಮಾತ್ಮನಿಗೆ ಆಗ್ತಾ ಇದೆ. ಯಾಕೆಂದ್ರೆ ಪರಮಾತ್ಮನಲ್ಲಿ ಒಂದು ಭಾಗ, ಯಾಕಂದ್ರೆ ಜಗತ್ತು ಆಗಿರೋದೇ ಪರಮಾತ್ಮ ಅಂದಾಗ ಜಗತ್ತಿಗೆ ಏನೇ ಆದ್ರೂ ಪರಮಾತ್ಮನಿಗೆ ಹಾಗೆ ಇಟ್ ಇಸ್ ಅಫೆಕ್ಟಿಂಗ್ ಗಾಡ್. ಕ್ಯಾನ್ ಯು ಅಕ್ಸೆಪ್ಟ್ ಇಟ್? ಇಫ್ ಯು ಕ್ಯಾನ್ ಅಕ್ಸೆಪ್ಟ್ ದೆನ್ ಫೈನ್. ಪರಮಾತ್ಮನಿಗೂ ಅಫೆಕ್ಟ್ ಆದ ಹಾಗೆ ಈ ಜಗತ್ತಿನಲ್ಲಿ ಕಾಣುವಂತಹ ಅನ್ಯಾಯ, ಅನಾಚಾರ, ದುರಾಚಾರಗಳು, ಹಿಂಸೆಗಳು ಎಲ್ಲವೂ ಕೂಡ ಪರಮಾತ್ಮನಿಗೆ ಆಗ್ತಾ ಇದೆ. ಕ್ರಿಮಿನಲ್ಸ್ಗಳು, ಟೆರರಿಸ್ಟ್ಗಳು ಎಲ್ಲರೂ ಪರಮಾತ್ಮನ ಭಾಗಗಳೇ. ಈ ರೀತಿ ಅಂತ ತಗೊಂಡಾಗ ಏನಾಗತ್ತೆ ನಿಮಗೆ? ಇಂಥ ಪರಮಾತ್ಮನ ಬೇಡ ಅನ್ಸುವಂತಹ ಭಾವನೆ ಬಂದ್ಬಿಟ್ಟು ಅಲ್ವಾ? ಹಾಗಾಗಿ ಮುಂದಕ್ಕೆ ಹೇಳುವಂಥದ್ದು ಪರಿಣಾಮಿ ಉಪಾದಾನ ಕಾರಣ ಅಲ್ಲ ಅದು ಅಂತ. ಪರಿಣಾಮಿ ಉಪಾದಾನ ಕಾರಣ ಅಂತ ಅಂದ್ರೆ ಹಾಲು ಮೊಸರಾಗಿ ಬದಲಾಗೋದು, ಮತ್ತಿನ್ ವಾಪಸ್ ಹಾಲಾಗಕ್ಕಾಗಲ್ಲ. ದಟ್ ಇಸ್ ಪರಿಣಾಮ, ಚೇಂಜ್. ಇಲ್ಲೂ ಕೂಡ ಹೇಳುವಂಥದ್ದೇನು, ಚೇಂಜ್ ಆಗ್ತದೆ. ಪರಮಾತ್ಮನೇ ಜಗತ್ತಾಗಿ ಬದಲಾಗಿದ್ದಾನೆ ಅಂತ. ಪರಮಾತ್ಮನೇ ಜಗತ್ತಾಗಿ ಬದಲಾಗಿದ್ರೆ ಜಗತ್ತಲ್ಲಾಗೋ ಬದಲಾವಣೆ ಎಲ್ಲ ಪರಮಾತ್ಮನಿಗೂ ತಟ್ಟತ್ತೆ. ಪರಮಾತ್ಮನಿಗೆ ತಟ್ಟಿದ್ರೆ ಪರಮಾತ್ಮನಿಗೂ ಕೂಡ ಅಫೆಕ್ಟ್ ಆಗತ್ತೆ. ಪರಮಾತ್ಮನು ಕೂಡ ಎಲ್ಲ ಆಗು ಹೋಗ, ನಾವೇ ಎಷ್ಟು ಸಂಸಾರಿಗಳು, ಅವನು ಅಷ್ಟೆಲ್ಲ ಪೆರು ಸಂಸಾರಿ ಆಗೋಗ್ತಾನೆ. ಹಾಗಾಗಿ ಏನ್ ಮಾಡ್ಬೇಕು ಅಂದಾಗ ಉಪನಿಷತ್ತು, ವೇದಾಂತ ನಮ್ಮನ್ನ ಕೈ ಹಿಡಿದು ಮುಂದಕ್ಕೆ ಕಟ್ಕೊಂಡು ಕೊನೆಗೆ ಹೇಳುತ್ತೆ, ಈಶ್ವರ ಅಂದ್ರೆ ಏನು? ಈಶ್ವರ ಅಂದ್ರೆ ಕರ್ಮಾಧ್ಯಕ್ಷ, ಈಶ್ವರ ಅಂದ್ರೆ ಜಗತ್ಕರ್ತ, ಈಶ್ವರ ಅಂದ್ರೆ ಜಗತ್ಕಾರಣ. ಆದ್ರೆ ಪರಿಣಾಮ ಜಗತ್ಕಾರಣ ಅಲ್ಲ. ಈಗ ಕೊನೆಯ ಹಂತ ಬರುತ್ತೆ. ಈಶ್ವರ ಅಂತ ಅಂದ್ರೆ ಏನು? ಗಾಡ್ ಅಂತ ಅಂದ್ರೆ ಏನು ಅಂದ್ರೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ. ಹೌದು, ಅಲ್ಲಿ ಮಧ್ಯದಲ್ಲಿ ಇನ್ನೊಂದು ವರ್ಡ್ ಸೇರಿಸ್ತಾರೆ, ವಿವರ್ತ ಉಪಾದಾನ ಕಾರಣ. ಅಭಿನ್ನ ನಿಮಿತ್ತ ವಿವರ್ತ ಉಪಾದಾನ ಕಾರಣ ಅಂತ. ಏನೋ ಟೆಕ್ಸ್ಟ್ ಅಲ್ಲಿ ಏನೋ ಸ್ಯಾನ್ಸ್ಕ್ರಿಟ್ ಅಲ್ಲಿ ಹೊಸ ವರ್ಡ್ ಹೇಳ್ಬಿಟ್ರಲ್ಲ, ಏನಿದು? ನಾವಾಗಲೇ ನೋಡಿದ್ವಿ, ನಿಮಿತ್ತ ಕಾರಣ ಅಂದ್ರೆ ದ ಇಂಟೆಲಿಜೆಂಟ್ ಬೀಯಿಂಗ್, ಉಪಾದಾನ ಕಾರಣ ಅಂದ್ರೆ ವಸ್ತು. ವಾಟರ್ ಕುಂಬಾರ ನಿಮಿತ್ತ, ಮಣ್ಣು ಉಪಾದಾನ, ಅದರಿಂದ ಬಂದಂತಹ ವಸ್ತು ಮಡಿಕೆ. ನಾನು ಚಿನ್ನ ಮಾಡುವಂತಹ ಒಬ್ಬ ಆಭರಣ ಮಾಡುವಂತಹ ವ್ಯಕ್ತಿ. ಚಿನ್ನ ಅನ್ನುವಂಥದ್ದು ವಸ್ತು, ಅದರಿಂದ ಬರುವಂತಹ ಆಭರಣಗಳು ಪ್ರಾಡಕ್ಟ್. ಹಾಗೆ ಜಗತ್ತಿಗೆ ಆ ಒಂದು ಕಾರಣ ನಿಮಿತ್ತ ಪರಮಾತ್ಮ. ಹಾಗಾದ್ರೆ ವಸ್ತು ಅದು ಕೂಡ ಪರಮಾತ್ಮನೇ. ನಾವು ಹಿಂದೆ ನೋಡಿದ್ವಿ ಜಗತ್ ಕಾರಣ. ಆದ್ರೆ ಪರಿವರ್ತನೆ ಆಗುವಂತಹ ಉಪಾದಾನ ಕಾರಣ ಅಲ್ಲ, ವಿವರ್ತ ಉಪಾದಾನ ಕಾರಣ. ವಿವರ್ತ ಅಂದ್ರೆ ಏನು ಅಂತಂದ್ರೆ, ವಿವರ್ತ ಅಂದ್ರೆ ಪ್ರೊಜೆಕ್ಷನ್ ಅಂತ, ತೋರಿಕೆ ಅಂತ. ಅಂದ್ರೆ ಪರಮಾತ್ಮ ಜಗತ್ತಾಗಿ ಬದಲಾಗಿಲ್ಲ, ಪರಮಾತ್ಮ ಜಗತ್ತಾಗಿ ತೋರ್ಕೊಳ್ತಾ ಇದ್ದಾನೆ. God has not become the world. World is appearing in God. ಪರಮಾತ್ಮ ಜಗತ್ತಾಗಿ ಬದಲಾಗಿಲ್ಲ, ಜಗತ್ತು ಪರಮಾತ್ಮನಲ್ಲಿ ತೋರ್ತಾ ಇದೆ. ತೋರ್ತಾ ಇದೆ ಅಂದ್ರೆ ಏನು? ಇಟ್ ಇಸ್ ಅಪಿಯರಿಂಗ್. ತೋರ್ತಾ ಇದೆ, ಸತ್ಯವಾಗಿ ಬದಲಾಗಿಲ್ಲ, ತೋರಿಕೆ ಅಷ್ಟೇ ಅಂತ. ಈ ತೋರಿಕೆ ಅಷ್ಟೇನ ಅರ್ಥ ಮಾಡ್ಕೊಂಡಾಗ ಪರಮಾತ್ಮನಿಗೆ ನಾವು ಇಷ್ಟೊತ್ತು ನೋಡೋದಲ್ಲ, ಅವನಲ್ಲೂ ಕೂಡ ಹಿಂಗ ಆಗೋಗ್ಬಿಟ್ರೆ ಏನಾಗತ್ತೋ, ಈ ರೀತಿಯ ಜಗತ್ತಿನಲ್ಲಿ ಆಗುವಂತಹ ವಿಕಾರಗಳೆಲ್ಲ ಪರಮಾತ್ಮನಿಗೆ ಟಚ್ ಆಗತ್ತೋ? ಯಾವುದು ಟಚ್ ಆಗಲ್ಲ. ಯಾಕೆ? ತೋರಿಕೆ. ತೋರಿಕೆ ಯಾವ ತರ ಟಚ್ ಆಗ್ಲಿಕ್ಕೆ ಸಾಧ್ಯನಾ? ನೀವೇ ಯೋಚನೆ ಮಾಡಿ. ಯಾಕೆ ಮುಖ್ಯವಾಗಿ ಅಂತಂದಾಗ, ಗೀತೆಯಲ್ಲಿ ವಿಶ್ವರೂಪ ಬಂದಾಗ ಹೇಗೆ ಅರ್ಜುನ ಕಂಗಾಲಾಗೋದ ಅನ್ನೋದು ನಮ್ಗೆ ಗೊತ್ತಿದೆ. ನನಗೆ ನೋಡೋದಕ್ಕಾಗಲ್ಲ, ಭಯಭೀತನಾಗಿ ನನಗೆ ವಾಪಸ್ ನನಗೆ ಚತುರ್ಭುಜನಾಗಿ ತೋರಿಸು ಅಂತ ಕೇಳೋದಂತರು. ಹಾಗಾಗಿ ಅದನ್ನೇ ನೋಡ್ಕೊಳ್ಳೋದು ಕಷ್ಟ. ಈಗ ನಿರ್ವಿಕಾರನಾಗಿರ್ಬೇಕು ಅಂದ್ರೆ ವಿಕಾರ ಹೊಂದಬಾರದು ಪರಮಾತ್ಮ. ವಿಕಾರ ಹೊಂದದೇ ಇರುವಂತಹದ್ದು ಅಂದ್ರೇನು? ವಿಕಾರ ಹೊಂದದೆ ಜಗತ್ತಾಗಿ ಆಗಬೇಕು ಅಂದ್ರೆ ಜಗತ್ತಾಗಿ ತೋರೋದು ಅಂತ. ಅಪಿಯರಿಂಗ್ ಇನ್ ಆಲ್ ಫಾರ್ಮ್ಸ್. ಇದನ್ನ ಉಪನಿಷತ್ ಹೇಳುತ್ತೆ, ಮಯ್ಯೇವ ಸಕಲಂ ಜಾತಂ ಮೈ ಸರ್ವಂ ಪ್ರತಿಷ್ಠಿತಂ ಮಯ್ಯೇವ ಸಕಲಂ ಲಯಂ ಯಾಂತಿ ಅಂತ. ಈ ರೀತಿಯಲ್ಲಿ ಎಲ್ಲವೂ ಅದರಲ್ಲೇ ಆಗ್ತಾ ಇದೆ ಅಂತ. ಯಾವುದದು ಅಂತಂದಾಗ ಬ್ರಹ್ಮೈವಾಹಮಸ್ಮಿಹಂ, ಆ ಬ್ರಹ್ಮವೇ ನಾನಾಗಿದ್ದೀನಿ. ಇದನ್ನೇ ಕೃಷ್ಣ ಕೂಡ ಹೇಳ್ತಾನೆ, ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ಛಿನ. ಎಲ್ಲವೂ ಕೂಡ ಅಭಿವ್ಯಕ್ತವಾಗ್ತಾ ಇದೆ, ತೋರ್ಕೊಳ್ತಾ ಇದೆ ಅಂತ. ಇದಕ್ಕೇನ್ ಎಕ್ಸಾಂಪಲ್? ನಮ್ಗೆ ಮಾಂಡುಕ್ಯ ಉಪನಿಷತ್ತು, ಬೃಹದಾರಣ್ಯಕ ಉಪನಿಷತ್ತು, ಹಲವಾರು ಕಡೆ ಸಿಗುವಂತಹ ಉದಾಹರಣೆ. ಎಂಥ ಉದಾಹರಣೆ ಅಂದ್ರೆ ನಮ್ಮ ಜೀವನದಲ್ಲೇ ಬರುವಂತಹ ಉದಾಹರಣೆ. ಯಾರ ಜೀವನದಲ್ಲಿ? ಪ್ರತಿಯೊಬ್ಬರ ಜೀವನದಲ್ಲಿ ಬರುವಂತಹ ಅನುಭವವನ್ನೇ ಉದಾಹರಣೆ ಕೊಟ್ಟಿದೆ. ಯಾವ ಉದಾಹರಣೆ? ಕನಸಿನ ಉದಾಹರಣೆ. ಕನಸಿನ ಒಂದು ಉಪಮೆ. ನಿಮ್ಮೆಲ್ಲರಿಗೂ ಕನಸು ಬಿದ್ದಿದೆಯಾ? ಬಿದ್ದೆ. ಅದು ಒಳ್ಳೆ ಕನಸೋ ಕೆಟ್ಟ ಕನಸೋ ಬೇರೆ ವಿಷಯ. ಸಮಟೈಮ್ಸ್ ಸ್ವೀಟ್ ಡ್ರೀಮ್ಸ್, ಸಮಟೈಮ್ಸ್ ನೈಟ್ ಮೇರ್ಸ್. ಬಟ್
ಎಲ್ಲರಿಗೂ ಕನಸಂತೂ ಬಿದ್ದಿದೆ. ಯೋಚನೆ ಮಾಡಿ, ಈ ಕನಸು ಬೀಳುತ್ತು. ಯಾವತ್ತೋ ಒಂದು ದಿನ ಕನಸಿನಲ್ಲಿ ನಿಮ್ಗೆ ನಿಮ್ಮ ಇಷ್ಟವಾದಂತಹ ಕ್ಷೇತ್ರ, ನಾವ್ ಅಂದ್ಕೋಣ ಕಾಶಿ ಕ್ಷೇತ್ರ ಅಂತ ಅಂದ್ಕೋಣ. ಕಾಶಿ ಕ್ಷೇತ್ರಕ್ಕೆ ಹೋಗಿದ್ದೀರಿ, ಕಾಶಿ ವಿಶ್ವನಾಥನನ್ನ ದರ್ಶನ ಮಾಡ್ಬೇಕು ಅಂತ ಹೇಳಿ ಗಂಗಾ ಸ್ನಾನಕ್ಕೆ ಮಾಡ್ಕೊಂಡು ವಾಪಸ್ ಬರ್ತಾ ಇದ್ದೀರಾ. ಕಾಶಿಗೆ ಹೋಗ್ತಾ ಇದ್ದಾಗ ಅಲ್ಲಿ ಹನುಮಾನ್ ಗಡಿಯನ್ನು ನೋಡ್ತಾ ಎಲ್ಲವನ್ನ ನೋಡ್ಕೊಂಡು ಮಾತಾಡ್ಕೊಂಡು ನಿಮ್ಮ ಸ್ನೇಹಿತರ ಜೊತೆ, ನಿಮ್ಮ ಸಂಬಂಧಿಕರ ಜೊತೆ, ಎಲ್ಲರ ಜೊತೆ ಓಡಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲಿ ಯಾರೋ ಒಬ್ಬ ಕಳ್ಳ ಬಂದು ನಿಮ್ಮ ಒಂದು ಒಡವೆಗಳನ್ನ ಕದ್ಕೊಂಡು ಹೊರಡ್ತಾ ಇದ್ದಾನೆ. ಆಗ ನೀವು ಹೋಗಿ ಕಂಪ್ಲೇಂಟ್ ಮಾಡ್ತೀರಾ. ಆಗ ಕಂಪ್ಲೇಂಟ್ ಮಾಡಿದ್ರೆ ಯಾರವರು ಅಂತ ಹೇಳ್ದಾಗ ಪಟ್ ಅಂತ ಎಚ್ಚರ ಆಗಲ್ಲ. ಇದೊಂದು ಉದಾಹರಣೆ. ನಿಮ್ಗೆ ಯಾವ್ಯಾವ ರೀತಿ ಕನಸು ಬೇಕಾದ್ರೂ ಬಿದ್ದಿದೆ. ಈಗ ಹೇಳಿ, ಆ ಕನಸನ್ನ ಸೃಷ್ಟಿ ಮಾಡಿದವ್ರು ಯಾರು? ಕನಸನ್ನ ಸೃಷ್ಟಿ ಮಾಡಿದವ್ರು ಯಾರು? ಆ ಕನಸಿಗೆ ಸೃಷ್ಟಿಕರ್ತ ನಾನೇ. ಹಾಗಾಗಿ ಜಗತ್ಕರ್ತ, ಸ್ವಪ್ನ ಜಗತ್ಕರ್ತ ನಾನೇ. ನೆಕ್ಸ್ಟ್ ಆಯ್ತು, ಜಗತ್ತನ್ನ ಸೃಷ್ಟಿ ಮಾಡೋದಕ್ಕೆ ಬೇಕಾದಂತಹ ವಸ್ತು ಎಲ್ಲಿಂದ ತಂದೆ? ಅಲ್ಲಿ ವಿಶ್ವನಾಥನ ಮಂದಿರ ಇತ್ತು, ಗಂಗೆ ಇತ್ತು, ಬೆಟ್ಟ ಗುಡ್ಡಗಳಿತ್ತು, ನನ್ನ ಸ್ನೇಹಿತರು ಸಂಬಂಧಿಗಳಿದ್ರು, ಎಲ್ಲವೂ ಇದ್ರು, ಅಲ್ಲಿ ಕಳ್ಳರು ಇದ್ದ, ಎಲ್ಲರೂ ಇದ್ರು. ಆ ವಸ್ತು ಎಲ್ಲಿಂದ ತಂದೆ? ನಾನು ಹೋಗೋಗೆಲ್ಲಾರು ನಾನು ಕಾಂಕ್ರೀಟ್ ಎಲ್ಲ ತಗೊಂಡ್ಬಂದು ಕಟ್ಸಿದ್ನೋ? ಏನೂ ಮಾಡಿಲ್ಲ. ನನ್ನ ಮನಸ್ಸೇ ಅದಕ್ಕೆ ಉಪಾದಾನವಾಯ್ತು. ಉಪಾದಾನವಾಗಿ ನನ್ನ ಮನಸ್ಸೇ ಎಲ್ಲವೂ ಕೂಡ ಬದಲಾಯ್ತು. ಆಯ್ತು, ಬದಲಾಯ್ತು, ಜಗತ್ತು ಬಂತು. ಜಗತ್ಕರ್ತಾನೂ ಅದೇ, ಜಗತ್ ಕಾರಣವೂ ಆಯ್ತು. ನೆಕ್ಸ್ಟ್ ಮೂರನೇದು. ಹಾಗಾದ್ರೆ ಈಗ ಅಲ್ಲಿ ನಿಮ್ದು ನೆಕ್ಲೆಸ್ ಕಳೆದು ಹೋಯ್ತಲ್ಲ, ನೀವ್ ಎದ್ದ ಮೇಲೆ ನೋಡಿ ನೆಕ್ಲೆಸ್ ಕಳೆದು ಹೋಗಿದ್ಯಾ ಅಂತ? ಕಳೆದೋಗಿತ್ತ? ಇಲ್ಲ ಅಲ್ಲ. ಅಥವಾ ಅಲ್ಲಿ ಯಾರೋ ಒಬ್ಬ ಕಳ್ತನ ಮಾಡ್ದಲ್ಲ, ಆ ಕಳ್ತನ ಮಾಡಿದಕ್ಕೆ ನಿಮ್ಗೆ ಯಾರು ನಿಮ್ ಕನಸಿನಲ್ಲಿ ಬಂದಿದೆ, ಸೊ ನಿಮ್ಮನ್ನ ಹಂಗಾರೆ ಜೈಲಿಗೆ ಹಾಕ್ಬೇಕು ಅಂತ ಪೆನಲೈಸ್ ಮಾಡ್ತಾರ? ಅಥವಾ ಅಲ್ಲಿ ಯಾರು ಒಳ್ಳೆ ಕೆಲಸ ಮಾಡಿದ್ರೆ ನಿಮ್ಗೆ ಕರ್ಕೊಂಡು ಪುರಸ್ಕಾರ ಕೊಡ್ತಾರ? ಕನಸಿನಲ್ಲಿ ಆದಂತಹ ಯಾವುದೂ ಕೂಡ ಎಚ್ಚರವಾದಂತಹ ವ್ಯಕ್ತಿಗೆ ಅಫೆಕ್ಟ್ ಮಾಡೋದಿಲ್ಲ. ಹಾಗೆ ಹೌದಲ್ಲ ಆದ್ರೆ ಇದೆಲ್ಲವೂ ಏನಾಯ್ತು? ಜಗತ್ತಾಗಿ ಬದಲಾಯಿತು. ಜಗತ್ತಾಗಿ ಬದಲಾಯಿತು ಅಂದ್ರೆ ಜಗತ್ತಾಗಿ ತೋರ್ಕೊಳ್ತು. ಆ ರೀತಿಯಲ್ಲಿ ಈ ಸ್ವಪ್ನ ಜಗತ್ತಿಗೆ ನಾನು ಹೇಗೆ ಸೃಷ್ಟಿಕರ್ತನೂ ಹೌದು, ಸೃಷ್ಟಿ ಕಾರಣವೂ, ಉಪಾದಾನ ಕಾರಣವೂ ಹೌದು, ಹಾಗೆ ಬದಲಾಗದಂತಹ ಜಸ್ಟ್ ಪ್ರೊಜೆಕ್ಷನ್, ಜಸ್ಟ್ ತೋರಿಕೆ, ಅಂತಹ ಒಂದು ಪ್ರೊಜೆಕ್ಷನ್ ಮಾಡುವಂತಹ ಶಕ್ತಿ ಇರುವಂತಹ ನಾನೇ ನಿಮಿತ್ತ ಉಪಾದಾನ ಕಾರಣದ ಜೊತೆಗೆ ವಿವರ್ತ ಕಾರಣನಾದನೋ ಆ ರೀತಿಯಲ್ಲೇ ಇಡೀ ಜಗತ್ತು ಅನ್ನುವಂಥದ್ದು ನಾವ್ ಯಾರನ್ನ ಈಶ್ವರ ಅಂತ ಕರಿತೀವಿ, ಪರಮಾತ್ಮ ಅಂತ ಕರಿತೀವಿ, ದೇವರು ಅಂತ ಕರಿತೀವಿ, ಅವನ ಒಂದು ಪ್ರೊಜೆಕ್ಷನ್. ಇಟ್ ಇಸ್ ಜಸ್ಟ್ ಅ ಪ್ರೊಜೆಕ್ಷನ್. ಇಟ್ ಇಸ್ ನಾಟ್ ಬಿಕಮಿಂಗ್ ಗಾಡ್, ಬಿಕಮಿಂಗ್ ದ ವರ್ಲ್ಡ್. ಇಟ್ ಇಸ್ ಅಪಿಯರಿಂಗ್ ಆಸ್ ದ ವರ್ಲ್ಡ್. ಹಾಗಾಗಿ ಜಗತ್ತಿನಲ್ಲಾಗುವಂತ ಯಾವ ಒಂದು ಸಾವು ನೋವುಗಳೇ ಆಗ್ಲಿ, ನಲಿವು ಖುಷಿಯಾಗ್ಲಿ, ಅದ್ಯಾವುದು ಕೂಡ ಪರಮಾತ್ಮನ ಕಟ್ಟೋದಿಲ್ಲ. ಈ ದೃಷ್ಟಿಯಲ್ಲಿ ಅರ್ಥ ಮಾಡ್ಕೊಂಡಾಗ ಪರಮಾತ್ಮ ತತ್ವ ಅಂತ ಅಂದ್ರೆ ಏನು ಅನ್ನುವಂಥದ್ದು ಇನ್ನೂ ಅರ್ಥ ಆಗತ್ತೆ. ಆಗ ಗೊತ್ತಾಗುವಂತ ವಿಚಾರ ಏನು? ಜಗತ್ತು ಪರಮಾತ್ಮ ಎಲ್ಲಿದ್ದಾನೆ? ಎಲ್ಲೋ ಇಲ್ಲ. ಅಲ್ಲೂ ಇದ್ದಾನೆ, ಅಲ್ಲಿಲ್ಲ ಅಂತಾನೆ ಹೇಳಲ್ಲ, ಅಲ್ಲೂ ಇದ್ದಾನೆ. ಆದ್ರೆ ವಿಶ್ವವೇ ಆಗಿದ್ದಾನೆ. ಆದ್ರೆ ವಿಶ್ವವೇ ಆಗಿದ್ದಾನೆ ಅಂತಂದಾಗ, ವಿಶ್ವವೇ ಆಗಿ ಬದಲಾಗಿದ್ದಾನೆ ಅಂದಾಗ ವಿಶ್ವವೇ ಆಗಿ ಶೋರ್ತಾ ಇದ್ದಾನೆ. ಈ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋದು ವೇದಾಂತದ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಳೋದು. ಇದನ್ನೇ ಇಷ್ಟೊತ್ತು ನಾನು ಹೇಳಿದ ಎಲ್ಲವೂ ಕೂಡ ಒಂದು ಮಂತ್ರದ ವಿವರಣೆ. ಶ್ವೇತಾಶ್ವತರ ಉಪನಿಷತ್ ಹೇಳುತ್ತೆ, ಭಗವಂತ ಅಂದ್ರೆ ಏನು? ಏಕೋ ದೇವ ಸರ್ವಭೂತೇಷು ಗೂಢ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಅವನು ನಿರ್ವಿಕಾರ ನಿರ್ಗುಣ ಪರಮಾತ್ಮನೇ ಹೊರತು ಬೇರೆ ಏನು ಅಲ್ಲ. ಆದ್ರೆ ಅದಕ್ಕೆ ಮುಂಚೆ ಏನು? ದೇವ, ದೇವತೆ ಅವನು. ಅದು ನಾವೆಲ್ಲ ಅನ್ಕೊಂಡಾಗೆ ಸರಸ್ವತಿ ಎಲ್ಲ ತರದ ಅಲ್ಲ, ಏಕೋ ದೇವ, ಅವನು ಏಕದೇವ, ಅದ್ರ ಇಷ್ಟ ದೇವತೆ. ಆಮೇಲೆ ಇಷ್ಟ ದೇವತೆ ಆದ್ಮೇಲೆ ಏನು? ಅವನು ಕರ್ಮಾಧ್ಯಕ್ಷ ಸರ್ವಭೂತಾಧಿವಾಸ. ಆಮೇಲೇನು? ಇದೆಲ್ಲ ಮಾಡ್ತಿದ್ದಾನಲ್ಲ, ಇದಕ್ಕೆಲ್ಲ ಕಾರಣ ಆಗಿರೋದು ಸರ್ವವ್ಯಾಪಿ. ಸರ್ವವ್ಯಾಪಿ ಅನ್ನೋ ಅರ್ಥ ಏನು? ಹೇಗೆ ಮಣ್ಣು ಮಡಿಕೆಯನ್ನ ಫುಲ್ ಆವರಿಸಿದೆಯೋ, ವ್ಯಾಪಿಸಿದೆಯೋ, ಹಾಗೆ ಪರಮಾತ್ಮ ಈ ಜಗತ್ತನ್ನೇ ವ್ಯಾಪಿಸಿದ್ದಾನೆ. ಎಲ್ಲೋ ಹುಡ್ಕೋದಲ್ಲ. ಜಗತ್ತನ್ನು ವ್ಯಾಪಿಸೋದು ಅಂತಂದ್ರೆ ಬಾಟ್ಲಲ್ಲಿ ನೀರಿಟ್ಟಾಗ ವ್ಯಾಪಿಸಿದಂತೆ ಅಲ್ಲ. ಇಲ್ಲಿ ಹೇಗೆ ಮಡಿಕೆಯಲ್ಲಿ ಮಣ್ಣು ಹೇಗೆ ವ್ಯಾಪಿಸಿದೆಯೋ ಹಾಗೆ, ಮಡಿಕೆಯಲ್ಲಿ ಮಣ್ಣು ಹೇಗೆ ವ್ಯಾಪಿಸಿದೆಯೋ ಎಲ್ಲ ಮುಟ್ಟಿದ್ರು ಅದೇ. ಆ ರೀತಿಯಲ್ಲಿ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮ. ಇಷ್ಟೆಲ್ಲ ಆಯ್ತು. ಆಮೇಲೆ ಅವನು ಯಾರು? ಸಾಕ್ಷಿ. ಯಾವುದು ಒಳಗೇನೇನು ನಡೀತಾ ಇದ್ರು ಕೂಡ ಅವನದೆಲ್ಲದಕ್ಕೂ ಕೂಡ ಸಾಕ್ಷಿ. ಕೇವಲ ಎರಡಿಲ್ಲದ ಒಂದು ನಿರ್ಗುಣಶ್ಚ. ನಿರ್ಗುಣಶ್ಚ, ಯಾವ ಒಂದು ಗುಣ, ಯಾವ ಒಂದು ವಿಕಾರ, ಯಾವ ಒಂದು ಆಕಾರ ಏನೂ ಇಲ್ಲದಂತಹ ಆ ಪರಮಾತ್ಮ ತತ್ವವೇ ನಿಜವಾದ
ಆ ಭಗವಂತನ ಸ್ವರೂಪ ಅಂತ. ಈ ದೃಷ್ಟಿಯಲ್ಲಿ ನಾವು ಅರ್ಥ ಮಾಡ್ಕೊಂಡಾಗ ನಮಗೆ ವಿವೇಕಾನಂದರು ಮತ್ತೆ ರಾಮಕೃಷ್ಣರ ಒಂದು ಸಂವಾದ ಗೊತ್ತಾಗುತ್ತೆ. ನಮ್ಗೆಲ್ಲರಿಗೂ ಗೊತ್ತು, ನರೇಂದ್ರ ವಿವೇಕಾನಂದರಿಂದ ಮುಂಚಿನ ಹೆಸರು. ನರೇಂದ್ರ ಹೋದ ಕಡೆ ಎಲ್ಲ ಕೇಳ್ತಾ ಇದ್ದ, ದೇವರನ್ನ ನೋಡಿದ್ದೀರಾ ಅಂತ. ಎಲ್ರು ಏನ್ ಹೇಳ್ತಿದ್ರು, ನಾವು ದೇವ್ರ ಬಗ್ಗೆ ಓದಿದ್ದೀವಿ, ದೇವ್ರ ಬಗ್ಗೆ ಕೇಳಿದ್ದೀವಿ, ದೇವ್ರ ಬಗ್ಗೆ ಮಾತಾಡಿದ್ದೀವಿ, ದೇವ್ರನ್ನ ಮಾತ್ರ ನೋಡಿಲ್ಲ ಅಂತಿದ್ರು. ಪ್ರತಿಯೊಬ್ರು ಹೀಗೆ ಆಯ್ತು. ಆಮೇಲೆ ಅವರ ಕಾಲೇಜಿನ ಪ್ರೊಫೆಸರ್ನ ಒಂದು ಇನ್ಸ್ಟ್ರಕ್ಷನ್ ಮೇರೆಗೆ ರಾಮಕೃಷ್ಣರ ಹತ್ರ ಬರ್ತಾರೆ. ರಾಮಕೃಷ್ಣರ ಹತ್ರ ಬಂದು ಮೊದಲನೇ ಭೇಟಿಯಲ್ಲೇ ಒಂದು ರೀತಿಯಲ್ಲಿ ಇರುಸು ಮುರುಸು ಆಗುವಂಥದ್ದು ಎಲ್ಲ ಗೊತ್ತಿದೆ ಕತೆ. ಮುಖ್ಯವಾಗಿ ಆಗ ತನ್ನ ಬುಲೆಟ್ ಪ್ರಶ್ನೆಯನ್ನ ಕೇಳ್ತಾರೆ, ನೀವು ದೇವರನ್ನ ನೋಡಿದ್ದೀರಾ ಅಂತ. ಬುಲೆಟ್ ಪ್ರಶ್ನೆಗೆ ಮೊಟ್ಟ ಮೊದಲ ಬಾರಿಗೆ ಬುಲೆಟ್ ಉತ್ತರ ಬರುತ್ತೆ. ಏನಂತ? ನಾನ್ ದೇವರನ್ನು ನೋಡಿದ್ದೀನಿ, ಹ್ಯಾವ್ ಸೀನ್ ಗಾಡ್. ಅಲ್ಲಿ ನಿಲ್ಸಲ್ಲ ರಾಮಕೃಷ್ಣನ್. ನೀವು ಮುಂದಕ್ಕೆ ಹೋದಾಗ ಅವ್ರ ಅರ್ಥ ಆಗತ್ತೆ, ಐ ಹ್ಯಾವ್ ಸೀನ್ ಗಾಡ್ ಮೋರ್ ಇಂಟೆನ್ಸ್ಲಿ ದ್ಯಾನ್ ಐ ಸಿ ಯು, ಮೋರ್ ಕ್ಲಿಯರ್ಲಿ ದ್ಯಾನ್ ಐ ಸಿ ಯು. ಅಂದ್ರೆ ಅರ್ಥ ಏನು? ನಾನ್ ನಿನ್ನನ್ನ ನೋಡ್ಬೇಕು ಅಂತಂದ್ರೆ ನನಗೆ ಕಣ್ಣಿರಬೇಕು, ಕಣ್ಣು ಚೆನ್ನಾಗಿ ವರ್ಕ್ ಆಗ್ತಾ ಇರಬೇಕು, ಹೊರಗೆ ಪ್ರಕಾಶ ಇರಬೇಕು, ಆಗ ನಾನು ನಿನ್ನನ್ನ ನೋಡ್ಲಿಕ್ಕೆ ಸಾಧ್ಯ. ಅಂದ್ರೆ ಯಾವುದೋ ಒಂದು ಪ್ರಮಾಣವನ್ನ ಉಪಯೋಗಿಸಿ ನಿನ್ನನ್ನ ನೋಡೋದಕ್ ಸಾಧ್ಯ, ಹೊರಮುಖವಾಗಿ ನೋಡೋದಕ್ ಸಾಧ್ಯ. ಐ ಕ್ಲಿಯರ್ಲಿ ಸಿ ಗಾಡ್ ಮೋರ್ ಇಂಟೆನ್ಸ್ಲಿ ದ್ಯಾನ್ ಯು ಅಂತೇನೋ. ನಾನು ನಿನ್ನ ನೋಡೋಕೆ ಹೊರಗೆ ನೋಡುವಂಥದ್ದಲ್ಲ, ಒಳಗ್ ನೋಡುವಂಥದ್ದು ನನಗ್ ಮನಸ್ಸಿರ್ಬೇಕು ಅಂತಲ್ಲ, ನಾನೇ ಆಗಿದ್ದೀನಿ ಅನ್ನುವಂಥದ್ದು. ನಾನು ಇದ್ದೀನಿ ಅನ್ನೋದಕ್ಕೆ ಯಾವ್ದಾದ್ರು ಪ್ರಮಾಣ ಬೇಕಾ? ನಾನು ಇದ್ದೀನಿ ಅನ್ನೋದಕ್ಕೆ ಯೋಚನೆ ಮಾಡಿ. ಯಾರು ಇದ್ದಿರೋದಕ್ಕೆ ಕೈ ಮುಟ್ಕೊಂಡು ಕಾಲು ಮುಟ್ಕೊಂಡು ನನ್ನನ್ನ ನೋಡ್ಕೊಂಡು ನಾನು ಇದ್ದೀನಿ ಅಂತ ಹೇಳ್ತೀರಾ? ನಾನು ಇದ್ದೀನಿ, ಐ ನೋ ವಾಟ್ ಇಸ್ ಗಾಡ್. ಆ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಂಡಾಗ ಗೊತ್ತಾಗುವಂಥದ್ದು ದಟ್ ಇಸ್ ದ ಹೈಯೆಸ್ಟ್ ಟೀಚಿಂಗ್ ಆಫ್ ವೇದಾಂತ. ಏನು ದೇವರು ಅಂತಂದಾಗ ಯಾರೋ ಒಬ್ಬ ಇದ್ದಾನೆ, ಯಾರ್ದೋ ಕನಸಿನಲ್ಲಿ ಆಗ್ತಿದೆ ಇಲ್ಲ. ಆ ತತ್ವ, ಆ ಇಡೀ ಚೈತನ್ಯ, ಆ ವಿಶ್ವ ಚೈತನ್ಯ ಯಾವ್ದಿದೆಯೋ ಅದೇ ಆತ್ಮ ಚೈತನ್ಯ. ಆ ಆತ್ಮ ಚೈತನ್ಯವನ್ನ ಅರ್ಥ ಮಾಡ್ಕೊಂಡಾಗ ಆಗುವಂಥದ್ದು ಈ ಭಗವಂತನ ಸಾಕ್ಷಾತ್ಕಾರ. ಈ ಭಗವಂತನ ಸಾಕ್ಷಾತ್ಕಾರ ಬೇರೆ ಏನೂ ಅಲ್ಲ. ಇದನ್ನೇ ರಮಣ ಮಹರ್ಷಿಗಳು ತಮ್ಮ ಉಪದೇಶ ಸಾರದಲ್ಲಿ ಹೇಳ್ತಾರೆ. ಏನಂತ? ಯಾರು ಆತ್ಮದರ್ಶನವನ್ನ ಮಾಡ್ತಾರೋ ಅದೇ ಈಶದರ್ಶನ. ಈಶದರ್ಶನಂ ಆತ್ಮದರ್ಶನಂ ಎರಡೂ ಒಂದೇ ಅಂತ. The ground of God and ground of self is the same. ಹಾಗಾಗಿ ನಾವು ಅಂಡರ್ಸ್ಟ್ಯಾಂಡಿಂಗ್ ಗಾಡ್ ಅಂತ ಅಂದಾಗ ಹಂತವಾಗಿ ನಾವು ತಿಳ್ಕೊಳ್ಳುವಂಥದ್ದು ಬಂದಾಗ ನಿಜವಾದ ಅರ್ಥದಲ್ಲಿ ಪರಮಾತ್ಮನಿಗೆ ಮೊದಲು ನಂಬಿಕೆಯ ದೃಷ್ಟಿಯಿಂದ ನೋಡಿದಾಗ ದೇವತೆಗಳು ಮತ್ತು ಇಷ್ಟ ದೇವತೆ, ಆಮೇಲೆ ವೈಚಾರಿಕವಾಗಿ ಬಂದಾಗ ಕರ್ಮಾಧ್ಯಕ್ಷನಾಗಿ, ಮುಂದೆ ಜಗತ್ಕರ್ತ, ಆಮೇಲೆ ಜಗತ್ಕಾರಣ ಅಂದ್ರೆ ನಿಮಿತ್ತ ಕಾರಣ, ಉಪಾದಾನ ಕಾರಣ, ಆಮೇಲೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣವಾಗಿರುವಂಥದ್ದು ವಿವರ್ತ ಕಾರಣ. ಎಲ್ಲವೂ ಕೂಡ ಯಾವುದರ ಒಂದು ಆಧಾರಿತವಾಗಿ ಹೇಳ್ತಾ ಇದೆ ಅಂದಾಗ ಜಗತ್ ಸೃಷ್ಟಿ ಸ್ಥಿತಿ ಲಯ. ಇದನ್ನೇ ಉಪನಿಷತ್ತು ಹೇಳುವಂಥದ್ದು ಈಶ್ವರ ಅಂದ್ರೆ ಏನು ಅಂತಂದಾಗ ಯಥೋ ವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ ಯತ್ ಪ್ರಯಂತೆ ವಿಸಂವಿಶಂತಿ ತದ್ವಿಜಿಜ್ಞಾಸಸ್ವ ತದ್ ಬ್ರಹ್ಮೇತಿ. ತಟಸ್ಥ ಲಕ್ಷಣದ ಮೂಲಕ ಬ್ರಹ್ಮ ಈಶ್ವರ ಅಂತಂದ್ರೆ ಇದು ಅಂತ. ಹಾಗಾದ್ರೆ ಈ ಬ್ರಹ್ಮವಸ್ತು ಪರಮಾತ್ಮ ಅಂತ ಅನ್ನೋದು ಇಲ್ಲಿದೆ, ಗುರುತಿಸ್ಕೊಳ್ಳೋದು ಹೇಗೆ ಅಂತಂದಾಗ ಇನ್ನ ತಟಸ್ಥ ಲಕ್ಷಣದಿಂದ, ಇನ್ನು ಸ್ವರೂಪ ಲಕ್ಷಣದಿಂದ ಪರಮಾತ್ಮ ಇದ್ದಾನೆ ಇಲ್ಲೇ ಗುರುತಿಸಬಹುದು. ಹೆಂಗೆ ಅಂದಾಗ ಸ್ವರೂಪ ಲಕ್ಷಣ. ಅದನ್ನ ಹೇಳ್ಬೇಕು ಅಂತ ತುಂಬಾ ಆಸೆ, ಆದ್ರೆ ಇವತ್ತಿಗೆ ಸಮಯ ಇಲ್ಲ. ಯಾಕಂದ್ರೆ ಅದಕ್ಕೆ ಇನ್ನೊಂದು ಕ್ಲಾಸ್ ಬೇಕಾಗತ್ತೆ. ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಗಾಡ್ ಇನ್ ಟರ್ಮ್ಸ್ ಆಫ್ ವೇದಾಂತ ಏನು? ಕಣ್ಣ ಮುಂದೆ ಕಾಣ್ತಾ ಇರುವಂತ ಪ್ರತಿಯೊಂದು ಕೂಡ ಪರಮಾತ್ಮ ವಸ್ತುವೇ ಈ ರೀತಿಯಾಗಿ ತೋರ್ತಾ ಇದೆ ಎನ್ನುವಂತಹ ಒಂದು ಅತ್ಯುತ್ಕೃಷ್ಟವಾದಂತಹ ಭಾವನೆ ಅಲ್ಲ. ಇದು ಭಾವನೆ, ಪರಮಾತ್ಮ ಇದ್ದಾನೆ ಅಂತ ಭಾವಿಸ್ಕೊಳ್ಳೋದಲ್ಲ. ಯಾಕಂದ್ರೆ ಭಾವಿಸ್ಕೊಳ್ಳೋದ್ರಲ್ಲಿ ಸತ್ಯತೆ ಇರ್ಬೇಕು ಅಂತಿಲ್ಲ. ಈಗ ಉದಾಹರಣೆಗೆ ನಾನು ನಿಮ್ಮನ್ನ ಒಳ್ಳೆಯವ್ರಂತ ಭಾವಿಸಬಹುದು, ಒಳ್ಳೆಯವ್ರು ಇರ್ಬೇಕು ಅಂತಿಲ್ಲ, ಅದ್ ನನ್ನ ಭಾವನೆ. ಆದ್ರೆ ಸತ್ಯ ಸಾಕ್ಷಾತ್ಕಾರ ಇರುವಂತದ್ದನ್ನು ತಿಳಿಯೋದು. ಈಗ ಹೇಗೆ ಅಂತಂದ್ರೆ, ನಾನು ಯಾವುದೇ ಒಂದು ಮೇಜು ಅಥವಾ ಟೇಬಲ್ ಮುಟ್ಟಿದ್ರೆ ನಾನಲ್ಲಿ ಮೇಜು ಮುಟ್ಟುವಾಗ ಅಲ್ಲಿ ಮರ ಇದೆ ಅಂತ ಭಾವಿಸ್ಬೇಕಾಗಿಲ್ಲ. ಎಲ್ಲೇ ಮೇಜನ್ ಮುಟ್ಟಿದ್ರು ಕೂಡ ಅದು ಮರವೇ. ಇಟ್ ಇಸ್ ನಾಟ್ ಮೈ ಫೀಲಿಂಗ್, ಇಟ್ ಇಸ್ ದ ರಿಯಾಲಿಟಿ. ಹಾಗೆ ಇರುವಂತಹದ್ದೆಲ್ಲವೂ ಕೂಡ ಆ ಪರಮಾತ್ಮ ವಸ್ತುವೆ ತೋರ್ಕೊಳ್ಳುವಂತಹದ್ದು ಅನ್ನುವಂಥದ್ದು ಉತ್ಕೃಷ್ಟ ಚಿಂತನೆ. ಈ ರೀತಿಯಲ್ಲಿ ಭಗವಂತನನ್ನ ಅರ್ಥ ಮಾಡ್ಕೊಳ್ಳೋದು ಮುಖ್ಯ. ಅದು ವೇದಾಂತ, ಅದು ಅದ್ವೈತ ವೇದಾಂತ ಜಗತ್ತಿಗೆ ಕೊಟ್ಟಿರುವಂತಹ ವಿಚಾರ. ಅಷ್ಟ್ ಆಗೇ ಇಲ್ಲಪ್ಪ. ನೆಕ್ಸ್ಟ್ ವಿಶಿಷ್ಟಾದ್ವೈತದ ರೀತಿಯಲ್ಲಿ ಪರಮಾತ್ಮನೇ ಈ ರೀತಿ ಆಗಿದ್ದಾನೆ ಹಾಗಾರು ಭಾವಿಸ್ಕೊಂಡು ಈ ಇಡೀ ಜಗತ್ತಿಗೆ ನಾನು ಪೂಜೆ ಮಾಡೋದು ಅಂದ್ರೆ ಅರ್ಥ ಪರಮಾತ್ಮನ ಪೂಜೆ ಮಾಡೋದು, ಜಗತ್ತಿನ ಸೇವೆ ಮಾಡೋದು ಅಂದ್ರೆ ಪರಮಾತ್ಮನ ಪೂಜೆ ಸೇವೆ ಮಾಡೋದು. ಆ ರೀತಿಯಲ್ಲಿ ಮಾಡೋದು ಅಷ್ಟು ಆಗಲ್ಲಪ್ಪ. ನೆಕ್ಸ್ಟ್ ಜಗತ್ಕಾರಣ, ಪರಮಾತ್ಮ ಎಲ್ಲೋ ಇದ್ದಾನೆ, ಅವನಿಗೆ ನಾನು ಆರಾಧಿಸ್ತೀನಿ, ಅವನಿಗೆ ನಾನು ಪೂಜಿಸ್ತೀನಿ, ಅವನನ್ನೇ ನಾನು ಜಗತ್ ಸೃಷ್ಟಿಸ್ತೀನಿ ಲಯ ಅಂತ ಅನ್ಕೋತೀನಿ. ಈ ರೀತಿಯಲ್ಲಿ ಭಾವಿಸ್ತಾ ಭಕ್ತಿಯನ್ನ ಮಾಡ್ತಾ ನನ್ನ ಒಂದು ಸಂಬಂಧವನ್ನ ಬೆಳೆಸ್ಬೋದು. ಅದು ಆಗಲ್ಲಪ್ಪ.
ನನಗೆ ದೇವರಿದ್ದಾನೆ ಗೊತ್ತಿಲ್ಲ, ಯಾವುದೋ ಒಂದು ಸುಪ್ರೀಂ ಫೋರ್ಸ್ ಅದು ಕರ್ಮಫಲವನ್ನ ನೀಡ್ತಾ ಇದೆ, ಕರ್ಮಾಧ್ಯಕ್ಷನಾಗಿ ನಿಂತಿದೆ, ಈ ರೀತಿಯಲ್ಲಿ ನಡೀತಾ ಇದೆ. ಲೆಟ್ ಮಿ ಬಿ ಪೀಸ್ಫುಲ್ ಇನ್ ಮೈ ಲೈಫ್. ಇಷ್ಟನ್ನ ತಗೊಂಡ್ರೆ ಇದು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಗಾಡ್. ಅದಕ್ಕೆ ಜೋಡಿಸ್ಕೊಳ್ಳೋ ರೀತಿಯಲ್ಲಿ ಇಷ್ಟ ದೇವತೆ ಮತ್ತು ಬೇರೆ ಬೇರೆ ದೇವತೆಗಳು, ಪಾರಾಯಣ ಇಂಥದೆಲ್ಲವೂ ಕೂಡ ನಡೆಯುತ್ತೆ. ಹೀಗೆ ಮಾಡಿದಾಗ ನಮ್ಮ ಒಂದು ನಿಜವಾದ ವೇದಾಂತದ ದೃಷ್ಟಿಯಲ್ಲಿ ಭಗವಂತ ಅಂದ್ರೆ ಏನು, ಪರಮಾತ್ಮ ಅಂದ್ರೆ ಏನು ಅನ್ನುವಂತಹ ಪರಿಪೂರ್ಣದನ್ನ ನಾನು ಹೇಳಿಲ್ಲ ನಿಜವಾಗ್ಲು. ಯಾಕಂದ್ರೆ ಬ್ರಹ್ಮ ವಸ್ತುವಿನ ಸ್ವರೂಪ ಲಕ್ಷಣವನ್ನ ಹೇಳಿಲ್ಲ. ತಟಸ್ಥ ಲಕ್ಷಣದ ದೃಷ್ಟಿಯಿಂದ, ಜಗತ್ತಿನ ದೃಷ್ಟಿಯಿಂದ ಜಗನ್ನಾಥನನ್ನ ತಿಳಿಸುವಂತಹ ಪ್ರಯತ್ನದಲ್ಲಿ ಇವತ್ತಿನ ಒಂದು ಅವಧಿ ಆಗಿದೆ. ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತೀನಿ. ಪ್ರಶ್ನೆಗಳು ಯಾವುದೇ ಇದ್ರು ಕೂಡ ನೀವು ಕೇಳಬಹುದು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಹೇಳ್ತೀನಿ ಅಂತೆಲ್ಲ, ಪ್ರಶ್ನೆ ಕೇಳುವಂತಹ ಅಭ್ಯಾಸ ನಿಮಗೆ ಆಗಬೇಕು. ಗೊತ್ತಿದ್ರೆ ನಾನು ಶೇರ್ ಮಾಡುವಂತಹ ಪ್ರಯತ್ನ ಮಾಡ್ತೀನಿ. ನಾನು ಮಂತ್ರವನ್ನ ಹೇಳ್ತೀನಿ, ಅದಾದ ನಂತರ ಯಾವ ಪ್ರಶ್ನೆಗಳು ಕೇಳಬಹುದು. पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति।